ಐದು ಭೂತ ಸೇರಿ ಒಂದು ದೇಹವಾಯಿತು. ಅದನ್ನು ಬೆಳಗಲೆಂದು ಆತ್ಮ ಸಾಕ್ಷಿಯಾಯಿತು. ಅಂದವೆಂದು ಅರಸಿ ಜಗಕ್ಕೆ ಬೇಗ ಬಂದಿತು. ಚಂದವೆಂದು ಛಾಯೆಯಂತೆ ಬಾಳು ನೂಕಿತು. ಅಂದವೆಂದು ಅರಸಿ ಜಗಕ್ಕೆ ದೇಹ ಬಂದಿತು. ಚಂದವೆಂದು ಛಾಯೆಯಂತೆ ಬಾಳು ನೂಕಿತು. ಗಂಧವೆಂದು ಗರ್ವದಿಂದ ಗಾಢವಾಯಿತು. ಮುಂದೆ ಧರಣಿ ಗುರುಳಿ ಬರುವ ಚಿಂತೆ ಮರೆಯಿತು. ಗಂಧವೆಂದು ಗರ್ವದಿಂದ ಗಾಢವಾಯಿತು. ಮುಂದೆ ಧರಣಿ ಗುರುಳಿ ಬರುವ ಚಿಂತೆ ಮರೆಯಿತು. ಐದು ಭೂತ ಸೇರಿ ಒಂದು ದೇಹವಾಯಿತು. ಅದನ್ನು ಬೆಳಗಲೆಂದು ಆತ್ಮ ಸಾಕ್ಷಿಯಾಯಿತು. ನನ್ನ ನೋವುಗಳಿಗಳಲ್ಲಿ ಮನವು ಸೋತಿತು. ಸಂತು ಮಾಡಿದಂತ ನಿಜವ ತಿಳಿಯದಾಯಿತು. ನೊಂದು ನೋವು ನಲಿವುಗಳಲ್ಲಿ ಮನವು ಸೋತಿತು. ಸಂತು ಮಾಡಿ ತನ್ನ ನಿಜವ ತಿಳಿಯದಾಯಿತು. ಬಂದ ಭಾಗ್ಯ ಆತ್ಮನೇನು ಮಾಡದಾಯಿತು. ಮುಂದೆ ಮನದ ಚರ್ಯ ಅರಿವ ವಸ್ತುವಾಯಿತು. ಬಂದ ಭಾಗ್ಯ ಆತ್ಮನೇನು ಮಾಡದಾಯಿತು. ಮುಂದೆ ಮನದ ಚರ್ಯ ಅರಿವ ವಸ್ತುವಾಯಿತು. ಐದು ಭೂತ ಸೇರಿ ಒಂದು ದೇಹವಾಯಿತು. ಅದನ್ನು ಬೆಳಗಲೆಂದು ಆತ್ಮ ಸಾಕ್ಷಿಯಾಯಿತು. ಇಂದು ಹನುಮಂದಾಸರಿಂದ ಜ್ಞಾನವಾಯಿತು. ಸತ್ಯನಾಮದರಿವು ತಿಳಿದು ಶಾಂತವಾಯಿತು. ಇಂದು ಹನುಮಂದಾಸರಿಂದ ಜ್ಞಾನವಾಯಿತು. ಸತ್ಯನಾಮದರಿವು ತಿಳಿದು ಶಾಂತವಾಯಿತು. ಮುಂದೆ ಮರಣ ಸಮಯದಲ್ಲಿ ಭ್ರಮೆಯು ಕಳೆಯಿತು. ಸಾಕ್ಷಿತನವ ಬಿಟ್ಟು ತಾನು ಮುಕ್ತನಾಯಿತು. ಮುಂದೆ ಮರಣ ಸಮಯದಲ್ಲಿ ಭ್ರಮೆಯು ಕಳೆಯಿತು. ಸಾಕ್ಷಿತನವ ಬಿಟ್ಟು ತಾನು ಮುಕ್ತನಾಯಿತು. ಐದು ಭೂತ ಸೇರಿ ಒಂದು ದೇಹವಾಯಿತು. ಅದನ್ನು ಬೆಳಗಲೆಂದು ಆತ್ಮ ಸಾಕ್ಷಿಯಾಯಿತು. ಅದೇ ದಾಟಿನಲ್ಲಿ ನಾವು ಹೇಳ್ತಾ ಇದ್ದಿದ್ದು ಹೇಳ್ತಾ ಅಂತ ಬಂದ್ಬಿಡುತ್ತೆ ಅಭ್ಯಾಸ. ಬಹು ದೂರಂತೆ ದುರ್ಮಾರ್ಗಿಗೆ ಕಾಣ
ನಿಜ ಭಕ್ತಿಗೆ ಗುರು ತಲೆಬಾಗುವನು, ಭವ ಜಲಧಿ ದಾಟಿಸಿ ಕಾಯುವನು. ಕರುಣಾಮಯ ಗುರು ಕರುಣಾಮಯ, ಕರುಣಾಮಯ ಗುರು ಪ್ರೇಮಮಯ. ನಾನೀನೆಂಬುದ ಹರಿಯೆಂದ, ಮದ ಮತ್ಸರಗಳ ನೀ ಸುಡು ಎಂದ. ನಾನೀನೆಂಬುದ ಹರಿಯೆಂದ, ಮದ ಮತ್ಸರಗಳ ನೀ ಸುಡು ಎಂದ. ದುರುಳರಿಗೆ ನಾ ದೂರೆಂದ, ದುರಹಂಕಾರಿಗೆ ನಾ ಸಿಗನೆಂದ. ದಯಾಮಯ ಗುರು ಕರುಣಾಮಯ, ಕರುಣಾಮಯ ಗುರು ಪ್ರೇಮಮಯ. ಸದ್ಗುರು ದೊರೆಯುವುದು ದುರ್ಲಭವು, ದೊರೆತರೆ ಜೀವನ ಪಾವನವು. ಸದ್ಗುರು ದೊರೆಯುವುದು ದುರ್ಲಭವು, ದೊರೆತರೆ ಜೀವನ ಪಾವನವು. ಸಾರುತ್ತಾ ಇರುವುದು ಶಾಸನವು, ಗುರು ಕಬೀರೇಶ್ವರ ಹೌದೆಂದು. ದಯಾಮಯ ಗುರು ಕರುಣಾಮಯ, ಕರುಣಾಮಯ ಗುರು ಪ್ರೇಮಮಯ. ಅಚ್ಯುತಾನಂದ ಶ್ರೀ ಗುರುವೇ, ಚಿನ್ಮಯ ಚಿತ್ತನು ನೀ ಗುರುವೇ. ಅಚ್ಯುತಾನಂದ ಶ್ರೀ ಗುರುವೇ, ಚಿನ್ಮಯ ಚಿತ್ತನು ನೀ ಗುರುವೇ. ಗುರು ಕಬೀರೇಶ್ವರ ಬಾ ಗುರುವೇ, ಕರ ಜೋಡಿಸಿ ನಾ ಶಿರಬಾಗಿರುವೆ. ದಯಾಮಯ ಗುರು ಕರುಣಾಮಯ, ಕರುಣಾಮಯ ಗುರು ಪ್ರೇಮಮಯ. ಸದ್ಗುರು इष्टदिग्नानरूपं नररूपं कबीरवो, वासनाजाल सर्वत्रं ज्ञानदृष्टिविनश्यति. त्वं कबीरमहावन्दे, ज्ञानीनामधिकः भवः. जगदज्ञासमहावन्दना, बोधज्ञानविमुच्यते. नमोऽस्तु ते कबीरस्य, साधुवृन्दा नमोऽस्तु ते. गोस्वामी धर्मदासस्य वन्दनं च पुनः पुनः. बोलो सद्गुरुदेव को जय. सद्गुरु श्री कबीर साहेब को जय. सद्गुरु श्री धनी धर्मदास साहेब को जय. ताराधाम को जय. सद्गुरु श्री हनुमान दास साहेब को जय. गुरु माता जी को जय. सर्व संत महंत को जय. पूज्य रूप प्रकस्मयी सद्गुरु ಸದ್ಗುರು ಶ್ರೀ ಹನುಮಾನ್ ದಾಸ್ ಸಾಹೇಬರ ಚರಣಗಳಿಗೆ ವಂದಿಸುತ್ತಾ, ಗುರು ಮಾತಾಜಿಯವರ ಚರಣಗಳಿಗೆ ವಂದಿಸುತ್ತಾ, ನೆರೆದಿರುವ ಎಲ್ಲ ಮಹನೀಯರಿಗೆ ಹಿರಿಯರಿಗೆ ಕಿರಿಯರಿಗೆ ವಂದಿಸುತ್ತಾ ಈ ದಿನ ಒಂದು ಸತ್ಸಂಗ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಈ ದಿನ ಸತ್ಸಂಗ ವಿಷಯ ಜ್ಞಾನ ಧ್ಯಾನ. ಜ್ಞಾನ, ಯಾವ ಜ್ಞಾನವನ್ನ ಮನುಷ್ಯ ಪಡೆದ್ರೆ ಜ್ಞಾನಿ ಆಗ್ತಾನೆ ಅನ್ನೋ ಒಂದು ವಿಚಾರದಲ್ಲಿ ಅಭಿಲಾಷ್ ಸಾಹೇಬರ ಒಂದು ಆಶ್ರಮದ ಈಗಿನ ಪ್ರೆಸೆಂಟ್ ವರ್ತಮಾನ ಆಚಾರ್ಯರ ಧರ್ಮೇಂದ್ರ ಸಾಹೇಬರು ತಿಳಿಸಿ ಹೇಳಿದರೆ, ಅದರ ಬಗ್ಗೆ ನಾವು ತಿಳಿಯೋಕ್ಕೆ ಪ್ರಯತ್ನ ಮಾಡೋಣ. ज्ञान की विशेषता एवं महिमा का बखान करते हुए गीता में श्री कृष्ण कहते हैं, नहीं ज्ञानेन सदृशं पवित्रमाहि विद्यते. ಜ್ಞಾನದ ವಿಶೇಷದ ಬಗ್ಗೆ, ಮಹಿಮೆಯ ಬಗ್ಗೆ, ಅದರ ಮೆಚ್ಚುಗೆ ಬಗ್ಗೆ ಕೃಷ್ಣನು ಭಗವದ್ಗೀತೆಯಲ್ಲಿ ಹೇಳಿದ ಏನು? ನಹಿ ಜ್ಞಾನೇನ ಸದೃಶಂ ಪವಿತ್ರಮಾಹಿ ವಿದ್ಯತೆ. ಅದರ ಅರ್ಥ ಏನಂದ್ರೆ, ಪ್ರಪಂಚದಲ್ಲಿ ಜ್ಞಾನಕ್ಕೆ ಸಮಾನವಾದ ಪವಿತ್ರವಾದ ವಸ್ತು ವಿಚಾರಗಳು ಇಲ್ಲ. ಜ್ಞಾನಕ್ಕೆ ಸಮಾನವಾದ ಪವಿತ್ರವಾದ ವಸ್ತುಗಳು ವಿಚಾರಗಳು ಇಲ್ಲ. ಜ್ಞಾನ ಅಂದ ತಕ್ಷಣನೇ ನಾವು ಸಾಮಾನ್ಯವಾಗಿ
ಎಲ್ಲರೂ ಸಾಮಾನ್ಯ ಜ್ಞಾನ ಅನ್ಕೊಂಡ್ಬಿಡ್ತೀವಿ. ಪ್ರಪಂಚದಲ್ಲಿ ಅನೇಕ ಜ್ಞಾನಗಳಿದ್ದಾವೆ, ಅನೇಕ ಜ್ಞಾನಗಳಿದ್ದಾವೆ. ಯಾವುದು ಒಂದು ಕೆಲಸ ಕಲಿಯೋದು ಜ್ಞಾನ, ವಿದ್ಯೆ ಓದೋದು ಒಂದು ಜ್ಞಾನ, ಇಂಜಿನಿಯರು, ಮೆಡಿಕಲ್ಲು, ಏನೇನಿದೆಯೋ ಪ್ರಪಂಚದಲ್ಲಿ ಅದೇ ರೀತಿ ಏನೇನು ವಿದ್ಯೆಗಳು ಇದೆಯೋ ಅದೆಲ್ಲವೂ ಜ್ಞಾನವೇ. ಒಂದು ವ್ಯಾಪಾರ ಮಾಡೋದು ಒಂದು ಜ್ಞಾನವೇ, ವ್ಯವಸಾಯನೂ ಒಂದು ಜ್ಞಾನ. ಸರಿಯಾಗಿ ತಿಳಿದೇ ಮಾಡದೇ ಇದ್ರೆ ಅವನಿಗೆ ನಷ್ಟ ಆಗುತ್ತೆ. ವ್ಯಾಪಾರದಲ್ಲಿ ತಿಳಿದೇ ನೀವು ಕ್ಯಾಪಿಟಲ್ ಅಂದ್ರೆ ಬಂಡವಾಳ ಹಾಕ್ತಿದ್ರೆ ಸರಿಯಾಗಿ ಮಾಡದೇ ಇದ್ರೆ ನಷ್ಟ ಆಗುತ್ತೆ. ಅಡಿಗೆನೂ ಒಂದು ವಿದ್ಯೆ, ಜ್ಞಾನ. ಊಟ ಮಾಡೋದು ಅಡಿಗೆ ಸರಿಯಾಗಿಲ್ಲ ಮಾಡಲಿಲ್ಲ ಅಂದ್ರೆ ನಾವು ಊಟ ಮಾಡೋಕ್ಕಾಗೋದಿಲ್ಲ. ಎಲ್ಲಾ ಜ್ಞಾನಗಳು ಅವಶ್ಯಕ ಮನುಷ್ಯನಿಗೆ, ಎಲ್ಲ ಪ್ರಾಪಂಚಿಕ. ಇನ್ನು ಸಾಮಾಜಿಕ ಜ್ಞಾನ ಅದು ಅಷ್ಟೇ. 10 ಜನ ಸೇರಿರೋ ಕಡೆ ನಮ್ಮ ಒಂದು ವರ್ತನೆ, ಸ್ವಭಾವ ಇವು ಸಹ ನಾವು ತಿಳಿದುಕೊಂಡು ನಡ್ಕೊಳ್ಳೋದು. ಆಗಲೇ ಆ ಮನುಷ್ಯನನ್ನ ಇಷ್ಟಪಡೋದು. ಇದೆಲ್ಲ ಜ್ಞಾನಗಳೇ. ಇದೆಲ್ಲವೂ ಅವಶ್ಯಕ ಮನುಷ್ಯನಿಗೆ, ಎಲ್ಲವೂ ಅವಶ್ಯಕ. ಗುರು ಹಿರಿಯರಲ್ಲಿ ಭಕ್ತಿ ತೋರಿಸೋದು, ಪೂಜೆ ಮಾಡೋದು, ಆದರಿಸೋದು, ತಂದೆ ತಾಯಿಗಳನ್ನ ಆದರಿಸೋದು, ಇವೆಲ್ಲವೂ ಮನುಷ್ಯ ಹುಡ್ತಾನೆ ಇದನ್ನ ಯಾವುದನ್ನು ಸಹ ಕಲಿಯಲ್ಲ. ಬೆಳೀತಾ 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 ಅವನಿಗೆ ಹಿರಿಯರು ಈ ಒಂದು ಜ್ಞಾನವನ್ನ ತಿಳಿಸ್ತಾರೆ. ತಂದೆ ತಾಯಿಗಳು, ಹಿರಿಯರು, ಬಂಧು ಬಳಗದವರು, ಗುರುಗಳು ಇವೆಲ್ಲ ತಿಳಿಸಿದಾಗ ಒಂದಕ್ಷರ ಕಲಿಸಿದವರು ಗುರು ಅಂತ ಹೇಳ್ತೀವಿ ನೋಡಿ. ಅದೇ ಒಂದಕ್ಷರ ಕಲಿಸ. ಹೀಗೆ ಎಲ್ಲಾ ತರ ಗುರುಗಳು ಸಿಗ್ತಾರೆ ಜ್ಞಾನವನ್ನ ತಿಳಿಸ್ಕೊಡಕ್ಕೆ. ಇದು ಪ್ರಾಪಂಚಿಕ ಜ್ಞಾನ, ಸಾಮಾನ್ಯ ಜ್ಞಾನ, ಸಾಮಾಜಿಕ ಜ್ಞಾನ. ಇನ್ನೊಂದು ಜ್ಞಾನ ಇದೆ, ಆಧ್ಯಾತ್ಮಿಕ ಜ್ಞಾನ. ಕೃಷ್ಣನ್ ಹೇಳಿದ್ರು ಆಧ್ಯಾತ್ಮಿಕ ಜ್ಞಾನಕ್ಕೆ ಸಮಾನವಾದ ವಸ್ತು ವಿಚಾರಗಳು ಮತ್ತೊಂದಿಲ್ಲ ಪ್ರಪಂಚದಲ್ಲಿ. ಅದನ್ನು ಬಿಟ್ರೆ ಆಧ್ಯಾತ್ಮಿಕ ಜ್ಞಾನದಲ್ಲಿ ಎಲ್ಲವೂ ತಿಳಿಸ್ತಾ ಇರ್ತಾರೆ. ಸಾಮಾಜಿಕ ಜ್ಞಾನ ತಿಳಿಸ್ತಾರೆ, ಪ್ರಾಪಂಚಿಕ ಜ್ಞಾನ ವಿದ್ಯೆಗಳು, ಕೆಲಸ ಕಾರ್ಯಗಳು ಹೇಳ್ತಾರಷ್ಟೇ. ಇದು ಕಲೀರಿ ಮಾಡಿ ಅಂತೇಳಿ ಅದನ್ನು ಗೊತ್ತಿರೋ ಹತ್ರ ಹೋಗಿ ಕಲಿತೀವಿ, ನಾವು ನಮ್ಮ ಜೀವನ ನಿರ್ವಹಣೆ ಮಾಡ್ತೀವಿ ಹೀಗೆ. ಹಾಗಾಗಿ ಆಧ್ಯಾತ್ಮಿಕ ಜ್ಞಾನವಾದ ಸಮಾನವಾದ ಒಂದು ವಸ್ತು ಇಲ್ಲ, ವಿಚಾರ ಇಲ್ಲ. ಈ ಎಲ್ಲಾ ಪ್ರಾಪಂಚಿಕ ಜ್ಞಾನಗಳನ್ನ ನಾವು ಪ್ರತಿ ಜನ್ಮದಲ್ಲೂ ಮಾಡ್ತಾ ಇದ್ದೀವಿ, ಪ್ರತಿ ಮನುಷ್ಯ ಜನ್ಮದಲ್ಲೂ ಮಾಡ್ತಾ ಇದ್ದೀವಿ, ಹಲವಾರು ಯುಗಗಳಿಂದ ಮಾಡ್ತಾ ಇದ್ದೀವಿ. ಅದೇನು ಎಷ್ಟೋ ವರ್ಷಗಳು ಏನು ಒಂದೊಂದು ಯುಗದ್ದು ಕೂಡ ಇಲ್ಲಿ ವಿವರಣೆ ಕೊಡ್ತಾರೆ. ಎಷ್ಟು ವರ್ಷ ಅಂತ ಸುಮ್ಮನೆ ಒಂದು ಬರ್ದಿದ್ದಾರೆ ಲೇಖನಗಳು. ಸತ್ಯಯುಗ ಅಂತ ಮೊದಲನೇ ಯುಗ ಪ್ರಪಂಚದಲ್ಲಿ ಪ್ರಾರಂಭ ಆಗಿತ್ತು. ಅದಕ್ಕೆ ಅವಧಿ ಎಷ್ಟು ಗೊತ್ತಾ? 17,28,000 ವರ್ಷಗಳು. ಅದು ಸತ್ಯಯುಗ. ಇನ್ನು ತ್ರೇತಾಯುಗ ರಾಮನ ಕಾಲ 12,96,000 ವರ್ಷಗಳು. ಇನ್ನು ದ್ವಾಪರ ಯುಗ ಪಾಂಡವರು ಕೌರವರು 8,64,000 ವರ್ಷಗಳು. ಈ ಕಲಿಯುಗ 4,32,000 ವರ್ಷಗಳು. ಎಲ್ಲವನ್ನ ಒಟ್ಟುಗೂಡಿಸಿದಾಗ 43,23,000 ವರ್ಷಗಳು. ಈ ಎಲ್ಲ ಇಷ್ಟೂ ವರ್ಷಗಳು ಸೇರಿ ಬ್ರಹ್ಮನಿಗೆ ಒಂದು ಹಗಲು ಅಂತೇಳಿ ತಿಳಿಸ್ತಾರೆ. ಬ್ರಹ್ಮನಿಗೆ ಒಂದು ಹಗಲು. ಅದು ಇನ್ನೊಂದು ರೌಂಡ್ ನೋಡಿದ್ರೆ ಒಂದು ರಾತ್ರಿ. ನಮ್ಗೆ 24 ಗಂಟೆ ಹೇಗೋ ಹಾಗೆ. ಹೀಗೆ ನಾವು ಇಷ್ಟು ವರ್ಷಗಳಲ್ಲಿ ಹುಟ್ಟಿಲ್ವಾ? ಹುಟ್ಟಿದ್ದೀವಿ. ಮನುಷ್ಯನಾಗಿ ಹುಟ್ಟಿದ್ದೀವಿ, ಪ್ರಾಣಿಗಳಾಗಿ ಹುಟ್ಟಿದ್ದೀವಿ, ಪಶುಗಳಾಗಿ ಹುಟ್ಟಿದ್ದೀವಿ, ಮತ್ತೊಂದು ಈ ಪ್ರಪಂಚದಲ್ಲಿ ಎಷ್ಟು ಸತ್ಯ ಅಂತ ಬಹಳಷ್ಟು ಜನಕ್ಕೆ ಈಗಲೂ ಒಂದು ಸ್ವಲ್ಪ ಅನುಮಾನ ಇದೆ ಸರ್. ಯಾಕೆ ಅಂದರೆ 100-200 ವರ್ಷ ಹಿಂದಿದೆ ನಮಗೇನು ಗೊತ್ತಿಲ್ಲ. ಪೆನ್ ಇಲ್ಲ, ಪೇಪರ್ ಇಲ್ಲ. ನಮಗೆ ಗೊತ್ತಿದ್ದ ಹಾಗೆ 100-400-200 ವರ್ಷದಿಂದ ಒಂದು ಮೊಬೈಲ್ ಇಲ್ಲ, ಒಂದು ಫೋಟೋ ಇರಲ್ಲ. ಏನು ಅಷ್ಟು ವರ್ಷದಿಂದ ನೀವು ಹೆಂಗೆ ಜ್ಞಾಪಕ ಇಟ್ಕೊಂಡು ಇಲ್ಲ ನಿಮ್ದು ಕಲ್ಪನೆ ನೀವೇ ಅಂತೀರಲ್ಲ ಒಂದೊಂದು ಕಲ್ಪನೆ ಅಂತ ಆ ಥರ ಏನಾದರೂ ಇರ್ಬೋದಾ? ಅದು ಒಂದು ಕಲ್ಪನೆ ಅನ್ನೋದಕ್ಕಿಂತ ಹಿಂದಿನ ಕಾಲ ಋಷಿ ಮನಮೃಗಳು ಅಂತ ಇದ್ರಲ್ಲ, ಅವ್ರಿಗೆ ಮುಂದಿನ ಜ್ಞಾನ ಜಾಸ್ತಿ ಇತ್ತು. ಜ್ಞಾನಿಗಳು ಅಂತ ಇದ್ರಲ್ಲ, ಮುಂದಿನ ಪೀಳಿಗೆಯಲ್ಲಿ ಏನಾಗುತ್ತೆ, ಇವಾಗ ಕಾಲಜ್ಞಾನ ಅಂತ ಬರೀತಾ ಇರೋಲ್ಲ ನೋಡಿ. ಯಾರೋ ಸ್ವಾಮಿಗಳು ಬರೀತಾ ಇದ್ದಾರೆ, ಪ್ರತಿ ವಾರ ಫೋನಲ್ಲಿ ಬರುತ್ತೆ ಕಾಲಜ್ಞಾನ ಸ್ವಾಮಿ ಬರ್ತವೆ. ಈ ಥರ ಆಗುತ್ತೆ, ಮಳೆ ಬರುತ್ತೆ, ಜನ ಪ್ರಳಯ ಆಗುತ್ತೆ, ನಷ್ಟ ಆಗುತ್ತೆ,
ರಾಜಕೀಯ ಉಲ್ಟಾ ಆಗುತ್ತೆ, ಸೀದಾ ಆಗುತ್ತೆ ಅಂತ ಕೊಡಿ ಹೇಳಿ ಸ್ವಾಮಿಗಳು ಹೇಳ್ತಾರೆ. ಗಿಡದಲ್ಲಿ 90 ಭಾಗ ನಡೀತಾ ಇದೆ. ಅವ್ರು ಹೇಳ್ತಾರೆ ಅವ್ರು ಹೇಳೋದು ಒಂದು ಸ್ವಲ್ಪ ಸುಳ್ಳೆ ಆಗೋಯ್ತು ಸುಳ್ಳು ಆಗಿ ಎಲ್ಲನೂ 100% ಎಲ್ಲ ಸತ್ಯ ಆಗೋದಿಲ್ಲ. ವೀರಬ್ರಹ್ಮೇಂದ್ರ ಸ್ವಾಮಿಗಳು ಕಾಲಜ್ಞಾನ ಬರೋದ್ರು, ಕೈವಾರ ತಾತಯ್ಯನವರು ಕಾಲಜ್ಞಾನ ಬರೋದ್ರು, ಅದೆಲ್ಲ ನಡೀತಾ ಇದ್ದಿಲ್ಲ ಸ್ವಾಮಿ. ಹೌದೇನೋ ಸ್ವಲ್ಪ ಇವತ್ತಿನ ದಿವಸಕ್ಕೆ ಅವ್ರು ಇರೋದ್ರೆ ಪರವಾಗಿಲ್ಲ ಅಂತ ಹೇಳ್ಬೋದು. ಆ ಥರ ಈಗ 7 ವರ್ಷಗಳು ಅಂದಾಜಿನ ಮೇಲೆ ಲೆಕ್ಕ ಹಾಕಿ ಹೇಳಿರ್ತಾರೆ ಅವರು. ಅದು ಸ್ವಲ್ಪ ಹೆಚ್ಚು ಕಮ್ಮಿ ಇರ್ಬೋದು, ನಾವು ಗ್ಯಾರಂಟಿಯಲ್ಲಿ ಕೊಡೋಕ್ಕಾಗಲ್ಲ, ನಾವೇನು ನೋಡಿಲ್ಲ. ನಾವು ಏನಕ್ಕೆ ಇಲ್ಲಿ ಹೇಳ್ತಾ ಇದ್ದೀವಿ ಅಂದ್ರೆ, ಇಷ್ಟು ವರ್ಷಗಳಿಂದ ನಾವು ಹುಡ್ತಾ ಇದ್ದೀವಿ ಅಂತ, ಹುಡ್ತಾ ಇದ್ದೀವಿ, ಸಾಯ್ತಾ ಇದ್ದೀವಿ ಅಂತ, ಇದನ್ನು ನಾವು ತೆಗೆದುಕೊಳ್ಬೇಕು. 44,32,00,000 ವರ್ಷಗಳು ಬ್ರಹ್ಮನ ಒಂದು ಅರಿವು ಅಂತ ಅರ್ಥ ಆಯ್ತಾ? ಏನಕ್ಕೆ ಈ ವಿಚಾರ ಹೇಳ್ತೀವಿ ಅಂದ್ರೆ, ಇಷ್ಟು ವರ್ಷಗಳಿಂದ ಹುಡ್ತಾ ಇದ್ದೀವಿ, ವೇದಗಳಲ್ಲೂ ತಿಳಿಸಿದೆ ಈ ವಿಚಾರಗಳು. ಇನ್ನೂ ಚೆನ್ನಾಗಿ ಉದಾಹರಣೆ ಹೇಳ್ಬೇಕಾದ್ರೆ, ಇನ್ನೂ ಚೆನ್ನಾಗಿ ನಮ್ಮ ಋಷಿ ಮುನಿಗಳು ಇವಾಗ ವೈಜ್ಞಾನಿಕಕ್ಕೆ ಸಂಬಂಧಪಟ್ಟ ಏನೇನು ವಿಚಾರಗಳಿವೆ, ಈ ರೇಡಿಯೋ ತರಂಗಗಳ ಬಗ್ಗೆ ಆಗಿರ್ಬೇಕು, ಕರೆಂಟ್ಗಳ ಬಗ್ಗೆ ಆಗಿರ್ಬೇಕು, ವಿಮಾನದ ಬಗ್ಗೆ ಆಗಿರ್ಬೋದು, ಎಲ್ಲವನ್ನೂ ಮೊದಲೇ ಕಂಡುಹಿಡಿದಿದ್ದಾರೆ. ಈಗ ಅದನ್ನ ಪ್ರಚಾರ ಮಾಡ್ತಾ ಇದ್ದಾರೆ. ಇದು ಜಾತಕ, ಜ್ಯೋತಿಷ್ಯ ಮೊಟ್ಟ ಮೊದಲು ಉತ್ಪತ್ತಿಯಾಗಿದೆ, ಕಂಡುಹಿಡಿದಿದೆ ನಮ್ಮಲ್ಲಿ. ಅದನ್ನ ಹೊರಗಡೆ ಅವ್ರು ತೆಗೆದುಕೊಂಡು ಹೋಗಿ ಅದನ್ನ ಬೇರೆ ಬೇರೆ ರೀತಿಯಲ್ಲಿ ಪ್ರಚಾರ ತೆಗೆದುಕೊಂಡು, ಗಣಿತನು ಕಂಡುಹಿಡಿದಿದ್ದು ನಮ್ಮ ಭಾರತದವರೇ. ಅದನ್ನ ಅವರು ತಗೊಂಡೋಗಿ ಆ ಕಡೆಯಿಂದ ಮಾಡಿದ್ರು. ಹೀಗೆ ಇದನ್ನೂ ಸಹ ಅಷ್ಟೇ ಇರಬಹುದು ಅಂದ್ಕೊಳ್ಳಿ, ಈ ವಿಚಾರದಲ್ಲಿ ಇರಬಹುದು. ಇತಿಹಾಸ ಓದ್ತಾ ಇದ್ದೀವಿ ನಾವು, ಸಾವಿರಾರು ವರ್ಷಗಳ ಇತಿಹಾಸ ನೋಡ್ತಾ ಇದ್ದೀವಿ ಅಲ್ವಾ? ಅವಾಗೆಲ್ಲ ಹೇಳ್ತೀವಿ ನಾವು. ಒಂದೇ ಒಂದು ಹೇಳ್ತೀನಿ, ಗ್ರಹಣ ಅಂತ ಹೇಳ್ತಾರಲ್ಲ, ಇಷ್ಟು ವರ್ಷದಲ್ಲಿ ಇಷ್ಟನೇ ತಿಂಗಳು ಇದು ಪೌರ್ಣಮಿ ಸಾಯಂತ ಅಮಾವಾಸ್ಯೆ ದಿವಸ ಇಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ಗ್ರಹಣ ಹಿಡಿಯುತ್ತೆ, ಇಷ್ಟು ಗಂಟೆಗೆ ಮೋಕ್ಷ ಕಾಣುತ್ತದೆ ಬರೀತಾರೆ. ಅದು ಹೆಂಗೆ ಅಂದರೆ ಲೆಕ್ಕಾಚಾರ, ಗಣಿತ ಲೆಕ್ಕ ಹಾಕಿ ಬಂದು ಭಾಗ ಮಾಡಿ ಆ ಕರೆಕ್ಟಾಗಿ ಗ್ರಹಣ ಆಗ್ತಿಲ್ಲ. ಅದರಿಂದ ಅವನ್ನೆಲ್ಲ ನಾವು ನಂಬಲೇಬೇಕು. ಏನೋ ಗ್ಯಾರಂಟಿ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಗ್ರಹಣ 5 ಗಂಟೆಗೆ ಹಿಡಿತಿದ್ರೆ 5 ಗಂಟೆ ಸರಿಯಾಗಿ ಗ್ರಹಣ ಶುರುವಾಗುತ್ತೆ. ಅದಕ್ಕೂ ತಾಳೆ ಆಗುತ್ತೆ, ಕರೆಕ್ಟಾಗಿರುತ್ತೆ. ಅವನ್ನೆಲ್ಲ ನಾವು ಅಲ್ಗಳೆಯೋಕ್ಕಾಗಲ್ಲ. ಕೆಲವು ಆಗ್ಬೋದು, ಆಗ್ತಿರೋ ಬೇರೆ ಈ ಗಣಿತದ ಪ್ರಕಾರವಾಗಿ ಪಂಚಾಂಗ ಶ್ರವಣ ಮಾಡೋದು ಕರೆಕ್ಟಾಗಿ ಬರುತ್ತೆ. ಅಂದ್ರೆ ಒಂದಷ್ಟು ಜನ ತರಕಾರಿ ಇದು ಕರೆಕ್ಟ್ ಅವ್ರು ಹೇಳೋದನ್ನ ಸುಮ್ಮನೆ ಹೇಳ್ಕೊಂಡು ಹೋಗ್ತಾ ಇದ್ರೆ ಅನ್ಕೊಂಡು ಹೋದ್ರೆ ಒಂದಷ್ಟು ದಿವಸ ನಮಗೂ ಪ್ರಶ್ನೆ ಕರೆಕ್ಟ್ ಆಗಿದೆ. ಜಾತಕನೂ ಅಷ್ಟೇ ಗಣಿತ ಲೆಕ್ಕ ಹಾಕಿನೇ ನಿಮ್ಗೆ ಹೇಳೋದು. ಇವಾಗೆಲ್ಲ ಸಿಹಿ ಆಗಿದೆ ಅಂತ ಸುಮ್ಮನೆ ಹೇಳ್ಕೊಂಡು ಹೋದ್ರೆ ತಿಂದ್ರೆ ನಮ್ಗೆ ಕಡೆಯಪ್ಪ ಅವ್ರು ಕೊಡ್ತಾರೆ, ಅಲ್ಲಿ ಹೋಗೋಣ ತಿನ್ನೋಣ ಅನ್ನಿಸ್ತಾ ಇರ್ತದೆ. ಹಾಗೆ ಇಲ್ಲಿನೂ ಅಷ್ಟೇ, ನಮಗೆ ಇವಾಗ 44 ಅದೇನೋ ಹೇಳಿದಾರಲ್ಲ ಅಷ್ಟು ನಮಗೆ ನಮಗೇನಂದ್ರೆ 100 ವರ್ಷ 200 ವರ್ಷದ ಪೇಪರ್ ಇಲ್ಲ ಅಂತ. ಇವಾಗ ನಮ್ಮ ತಂದೆಯವರು ಅವ್ರ ತಂದೆಯ ಪೇಪರ್ ಇರಲಿಲ್ಲ, ಅವಾಗೇನೋ ಮರಳಲ್ಲಿ ಬರೀತಾ ಇರೋದು ಕೇಳಿದ್ವಿ ಎಲ್ಲಾರ್ದು. ಹಿಂಗಿದ್ದವಾಗ ಹೆಂಗಪ್ಪ ಇಷ್ಟೆಲ್ಲ ಮುಂದೆ ಬಂದಿರೋದು ಈ ಸಾಹಿತ್ಯ ಅನ್ನೋದು. ಸಾಹಿತ್ಯ ಹೆಂಗೆ ಬಂತು ಅಂದ್ರೆ, ಸ್ಮೃತಿ ಶ್ರುತಿ ಅಂತ ಇದೆ. ಸ್ಮೃತಿ ಅಂದ್ರೆ ಎಲ್ಲರೂ ಹೇಳಿದ್ದನ್ನ ಮಸ್ತಕದಲ್ಲಿ ನಾವು ಇಟ್ಕೊಂಡ್ರು, ಅರ್ಥ ಆಯ್ತಾ? ಶ್ರುತಿ ಅಂದ್ರೆ ಹೇಳೋದು, ಸ್ಮೃತಿ ಅದಕ್ಕೆ ಹೇಳಿದ್ದನ್ನ ನೆನಪಿನಲ್ಲಿ ಇಟ್ಕೊಳ್ಳೋದು. ಅದನ್ನ ಆಮೇಲೆ ತಾಳೆಗೆರೆಗೆ ಮೇಲೆ ಬರವಣಿಗೆ ರೂಪದಲ್ಲಿ ತಂದು ಇಷ್ಟೇ. ಮೊದಲೆಲ್ಲ ಬರವಣಿಗೆ ಇರಲಿಲ್ಲ. ನಾವು ಹೇಳಿದ್ದನ್ನ ನೀವು ಕೇಳಿ ಸ್ಮೃತಿನಲ್ಲಿ ಇಟ್ಕೊಂಡ್ರಿ, ಆಮೇಲೆ ಕೆಲವರು ಬರವಣಿಗೆ ಇಳಿಸಿದ್ರು, ಹೀಗೆ ಅದು ಬಂದಿತ್ತು. ಇದು ಅಷ್ಟೇ, ಹೀಗೆ ಇದು. ಆದರೆ ಇಲ್ಲಿ ನಾವು ಮುಖ್ಯವಾಗಿ ಏನು ತೆಗೆದುಕೊಳ್ಬೇಕು ಅಂದ್ರೆ, ನಮ್ಮ ಸಾರಾಂಶ ಇಲ್ಲಿ ಮೇನ್ ಪಾಯಿಂಟ್ ಏನು ಅಂದ್ರೆ, ನಾವು ಇಷ್ಟು ವರ್ಷಗಳಿಂದ ಹುಡ್ತಾ ಇದ್ವಿ, ಸಾಯ್ತಾ ಇದ್ವಿ ಅಷ್ಟೇ. ಇಷ್ಟು ವರ್ಷಗಳಿಂದ ನಾವು ಹುಡ್ತಾ ಇದ್ವಿ, ಸಾಯ್ತಾ ಇದ್ವಿ ಸಹ ನಾವು ಮುಕ್ತಿನ ಬಿಡುಗಡೆನೆ ಪಡೆದಿಲ್ಲ. ಅದೇ ನಾವು ಇಷ್ಟು ಮಾತ್ರ ತಗೋಬೇಕು, ಅಷ್ಟೇ. ನಾವು ಬಿಡುಗಡೆ ಪಡೆದಿಲ್ಲ. ಹೇಳ್ತಾ ಇದ್ವಲ್ಲ, ಹಿಂದೆನೂ ಇದ್ದ ಅನ್ನೋದಕ್ಕೆ ಉದಾಹರಣೆ ಕೊಡ್ತಾರೆ. ಹಿಂದಿನ ಜನ್ಮದಲ್ಲಿ ಏನಾಗಿದ್ವೋ ಏನೋ ಈ ಜನ್ಮದಲ್ಲಿ ಅನುಭವಿಸ್ತಾ ಇದ್ವಿ ಅಂತ ವಿಚಾರ ಕೇಳಿರೋರು, ಪುರಾಣ ಕೇಳಿರೋರು ಹೇಳ್ತೀವಿ. ಕೃಷ್ಣನು ಹೇಳ್ತಾನೆ, ನಾನು ಹಿಂದಿನ ಜನ್ಮದಲ್ಲಿ ಮುಂದಿನ ಜನ್ಮದಲ್ಲಿ ನಾನು ನೋಡಿಯಪ್ಪ ನೀನು ಅಂತ. ರಾಮಾವತಾರದಲ್ಲಿ ವಾಲಿಗೆ ಮೋಸದಿಂದ ಹೊಡಿತಾನೆ. ಅವ್ನು ಹೇಳ್ತಾನೆ, ನಿನ್ನ ರಾಮನ ಆದರ್ಶ ಆದ ವ್ಯಕ್ತಿ ಅಂತ ಹೇಳ್ತಾರಲ್ಲಪ್ಪ. ವಾಲಿಗೆ ಪ್ರಶ್ನೆ ಮಾಡ್ತಾನೆ, ನಿನ್ನನ್ನು ಆದರ್ಶ ವ್ಯಕ್ತಿ ಅಂದರೆ, ಆದರ್ಶ ಅಂದ್ರೆ ಯಾವುದು ಕಪಟ ಇಲ್ಲ, ವಂಚನೆ ಇಲ್ಲ, ಮೋಸ ಇಲ್ಲ, ದಗ ಇಲ್ಲ, ಈ ತರ ಇಲ್ಲದೆ ಇರೋರಿಗೆ ಆದರ್ಶ ವ್ಯಕ್ತಿ ಅಂತ ಹೇಳ್ತಾರೆ. ಆದರ್ಶದ ಜೀವನ ನಡೆಸ್ತಾವ್ರೆ ಅಂತ ಆ ಪ್ರಶ್ನೆ ಆಗುತ್ತೆ. ಇನ್ನು ಆದರ್ಶ ವ್ಯಕ್ತಿ ಅಂತ ಹೇಳ್ತಾರೆ ಪ್ರಪಂಚದಲ್ಲಿ ಶ್ರೀರಾಮಚಂದ್ರ ಏಕಪತ್ನಿ ಉತ್ತಸ್ಥ, ಆದರ್ಶ, ಪಿತೃವಾಕ್ಯ ಪರಿಪಾಲನೆ, ಏನೇನು ಬಿರುದುಗಳು ಕೊಟ್ಟಿದ್ದಾರೆ. ನನ್ನನ್ನು ಮರೆಯಲ್ಲಿ ಹೊಡೆದ್ಬಿಟ್ಟಲ್ಲ ನೀನು, ಮೋಸ ಅಲ್ವಾ ಅಂತ.
ಶ್ರೀರಾಮಚಂದ್ರನಂದು ತಪ್ಪಾಯ್ತಪ್ಪ, ನಾನು ತಪ್ಪು ಮಾಡಿದೆ, ಇದರ ಪ್ರತಿಫಲವಾಗಿ ಮುಂದಿನ ಜನ್ಮದಲ್ಲಿ ನಾನು ಕೃಷ್ಣ ಅವತಾರನಾಗಿ ಹುಡ್ತೀನಿ, ಕೃಷ್ಣನಾಗಿ ಹುಡ್ತೀನಿ, ಅವಾಗ ನೀನು ನನ್ನ ಬೇಡನಾಗಿ ಬಂದು ನನ್ನ ಹೊಡೆದು ಮರಣವನ್ನು ಮಾಡು. ಅಲ್ಲಿ ಇನ್ನೊಂದೇನಂದ್ರೆ ಎದುರು ನಿಂತ್ಕೊಂಡು ಅವ್ನು ಯಾರು ಜಯಿಸೋಕ್ಕಾಗಲ್ಲ, ಅವನೊಂದು ವರ ಪಡೆದಿರ್ತಾನೆ ವಾಲಿ. ಅವನು ಎದುರು ನಿಂತ್ಕೊಂಡು ಬೀಳ್ಬಿಟ್ರೆ ಅವ್ನು ಪ್ರಾಣ ಆಗಲ್ಲ. ಇವಾಗ ಏನಾಗೈತೆ ಗೊತ್ತು, ಇವಾಗ ರಾಮ ಲಕ್ಷ್ಮಣ ಸೀತೆ ಹೇಳಿದ್ರಲ್ಲ, ಅದ್ರ ಬಗ್ಗೆ KS ಭಗವಾನ್ ನೀವು ಕೇಳಿರ್ತೀವಿ. ಅವನು ಟೀಕೆ ಮಾಡಿದ್ದಾನೆ. ಅವ್ರ ಪುಸ್ತಕನೇ ಬರ್ತಾರೆ, ಅದಕ್ಕೊಂದಷ್ಟು ಜನ ಅವ್ರನ್ನ ಕೇಳಾಕಾರ ಹಾಕಿರ್ತಕ್ಕಂಥ ಜನ ಹೇಳಿದ್ದು ನೀವು ಕರೆಕ್ಟ್. ಈ ವಿಚಾರ ನಾನು ಹೇಳಬೇಕು ಅಂದ್ಕೊಂಡಿದ್ದೆ, ಅತಿಯಾಗಿ ಯಾವುದನ್ನು ಸಹ ನಾವು ಟೀಕೆ ಮಾಡಕ್ ಹೋಗ್ಬಾರ್ದು. ನಾನು ಹೇಳಿದ್ನಲ್ಲ, ಪಾಯಿಂಟ್ ಬೇಕು ನಮ್ಗೆ, ಅಷ್ಟೇ. ಎಷ್ಟು ಪಾಯಿಂಟ್ ಅಷ್ಟು ಪಾಯಿಂಟ್. ಇವಾಗ ನಿಮ್ಮ ಭಕ್ತಿಗೆ ನಾವು ತೊಂದರೆ ಮಾಡಬಾರ್ದು. ನಿಮ್ಮ ಭಕ್ತಿ, ರಾಮನ ಮೇಲೆ ಭಕ್ತಿ ಇದೆ ಮಾಡಿ. ಅದೇ ರಮಣ ಮಹರ್ಷಿಗಳು ಬುಕ್ ತಂದಿದ್ದೀವಿ. ಕೆಲವರು ಅವ್ರ ಹತ್ರ ಪ್ರಶ್ನೆ ಮಾಡ್ತಾರೆ, ಸ್ವಾಮಿ ನಮಗೆ ಆಧ್ಯಾತ್ಮ ಜ್ಞಾನ ಅರ್ಥ ಆಗ್ತಾ ಇಲ್ಲ, ಶಾಂತಿ ಸಿಗ್ತಾ ಇಲ್ಲ, ನಾವು ರಾಮನ ಕೃಷ್ಣನ ಪೂಜೆ ಮಾಡಿ ಅಭ್ಯಾಸ ನಾವು ಅದನ್ನೇ ಮಾಡ್ತೀವಿ ಅಂದ್ರೆ. ನಿಮ್ಗೆ ಇದು ಅರ್ಥ ಆಗಲ್ಲ ಅಂದ್ರೆ ಅದನ್ನೇ ಮಾಡಿ, ನಿಮ್ಗೆ ಅದನ್ನ ಸಂತೋಷ ಸಿಗ್ತಾ ಇದೆ ಮಾಡ್ಕೊಳ್ಳಿ. ಆದರೆ ಅವ್ರು ಹೇಳ್ತಾರೆ, ನೀವು ಇದನ್ನು ಮಾಡೋದ್ರಿಂದ ಹಿಂದೆಯಿಂದ ಮಾಡ್ಕೊಂಬಂದಿದ್ದೀರಾ, ಈ ಆಧ್ಯಾತ್ಮ ಜ್ಞಾನವನ್ನ ನೀವು ಪಾಲನೆ ಮಾಡೋದ್ರಿಂದ ನಿಮ್ಗೆ ಬಿಡುಗಡೆ ಸಿಗುತ್ತೆ, ನಿಮಗೆ ಬಿಡುಗಡೆ ಸಿಗುತ್ತೆ. ಅವರಷ್ಟೇ ಉತ್ತರ ಕೊಡೋದು. ನಿಮ್ಗೆ ಇಷ್ಟ ಇದೆ ಅದನ್ನು ಮಾಡಿ. ಅಭಿಲಾಷ್ ಸಾಹೇಬರು ಅಷ್ಟೇ, ಅದರಲ್ಲಿ ಪ್ರಸನ್ನತೆ ಸಿಗುತ್ತೆ, ಶಾಂತತೆ ಸಿಗುತ್ತೆ. ಅವೆಲ್ಲ ತಾತ್ಕಾಲಿಕ, ಅವೆಲ್ಲ ತಾತ್ಕಾಲಿಕ. ಅದೇನು ಕೆಲವು ಸಮಯ, ಕೆಲವು ನಿಮಿಷ, ಕೆಲವು ಗಂಟೆ ಅಷ್ಟೇ. ಆದರೆ ಈ ಹುಟ್ಟು ಸಾವುಗಳ ಬಂಧನದಿಂದ ಬಿಡುಗಡೆ ಆಗ್ಬೇಕಾದ್ರೆ ಆಧ್ಯಾತ್ಮ ಜ್ಞಾನವೇ ಮುಖ್ಯ. ಅದನ್ನ ಇಲ್ಲಿ ಹೇಳ್ತಾರೆ ನೋಡಿ. ಆತ್ಮವು ಯಾವುದು ಸತ್ಯ ಅಂದ್ರೆ, ಸತ್ಯವೊಂದು ಮಾತ್ರ ಶಾಶ್ವತ, ಅದು ಆತ್ಮವು ಮಾತ್ರ. ಅದು ಆತ್ಮವು ಮಾತ್ರ. ರಮಣ ಮಹರ್ಷಿಗಳು ಆತ್ಮವು ಮಾತ್ರ. ಮತ್ತೆ ಬ್ರಹ್ಮ ಅಂತ ಅದಕ್ಕೆ ಹೆಸರು ಕೊಟ್ಟರು. ಬ್ರಹ್ಮಲೋಕವನ್ನ ಪಡೆದವರಿಗೆ ಅಂತ ಅವರಿಗೆ ಜನ್ಮವಿಲ್ಲ. ನಾನು ಆಮೇಲೆ ಹೇಳ್ಬೇಕು ಅಂತ ಇದೆ, ಈಗಲೇ ಹೇಳ್ಬಿಡ್ತೀನಿ. ಕೇಳಿದ್ವಿ ಯಾವುದು ಬ್ರಹ್ಮ ಅಂದ್ರೆ, ವೇದಗಳಲ್ಲಿ ತಿಳಿಸಿದ ಪ್ರಕಾರ ಆತ್ಮನನ್ನ ಕುರಿತು ಬ್ರಹ್ಮ ಅಂತ ಕರೀತಾರೆ, ಪರಬ್ರಹ್ಮ ಸ್ವರೂಪನಪ್ಪ ಅವನು ಅಂತ. ಹಂಗೆ ಬ್ರಹ್ಮಲೋಕವನ್ನು ಪಡೆದವರಿಗೆ ಜನ್ಮವಿಲ್ಲ. ಯಾವುದಾದರೂ ಇದು ಮುಂದುವರೆದಾಗ್ತದೆ, ಯಾವುದಾದರೂ ನಿರ್ದಿಷ್ಟ ಲೋಕವನ್ನು ಬಯಸುವವರು ವಿಧಿವಿಧಾನದಿಂದ ಅದನ್ನು ಪಡೆಯಬಹುದು. ಬೇರೆ ಲೋಕ, ಕೈಲಾಸನೋ ವೈಕುಂಠನೋ ಬ್ರಹ್ಮಲೋಕ ಅಂದ್ರೆ ಸತ್ಯಲೋಕನೋ ಪಡೆದ್ರೆ ಪಡೀಬಹುದು. ಆದರೆ ಜೀವನದಲ್ಲಿ ಆಸೆ, ಯಾವುದೇ ಆಸೆ ಉಳಿದಿರುವವರೆಗೂ ಈ ಬ್ರಹ್ಮಲೋಕ ಅಂದ್ರೆ ಆತ್ಮಲೋಕನ ಸೇರಲಾಗುವುದಿಲ್ಲ. ನೋಡಿ, ಆತ್ಮಲೋಕವನ್ನು ಸೇರಲ್ಲ. ಆಶಾರಹಿತ್ಯರಿಂದಲೇ ಬ್ರಹ್ಮಲೋಕ ಎಂದರೆ ಪುನರ್ಜನ್ಮ ಇಚ್ಛೆ ಇರಕೂಡುದು. ಪುನರ್ಜನ್ಮ ಇಚ್ಛೆ ಇಲ್ಲದೆ ಇರೋರಿಗೆ ಮುಕ್ತಿ ಮೋಕ್ಷ ಸಿಗೋದು, ಬಿಡುಗಡೆ ಸಿಗೋದು, ಮುಕ್ತಿ ಮೋಕ್ಷ ಸಿಗೋದು. ಅದನ್ನೇ ಆಧ್ಯಾತ್ಮ ಜ್ಞಾನ. ಆಧ್ಯಾತ್ಮ ಜ್ಞಾನ ಅನ್ನೋದು ಅದನ್ನೇ. ಇಲ್ಲೂ ಸಹ ಅದನ್ನೇ ಹೆಸರು. ಅದನ್ನೇ ಕೃಷ್ಣ ಹೇಳಿದರು, ಏನು, ನೀವು ಜ್ಞಾನಕ್ಕೆ ಸಮಾನವಾದ ವಸ್ತು ಯಾವುದು ಇಲ್ಲ ಪ್ರಪಂಚದಲ್ಲಿ ಅನ್ನೋದಂದ್ರೆ ಇದನ್ನೇ ಹೇಳೋದು. ಆಧ್ಯಾತ್ಮಿಕ ಜ್ಞಾನಕ್ಕೆ ಸಮಾನವಾದ ವಸ್ತು ಯಾವುದೂ ಇಲ್ಲ. ಹೋಗ್ಬೋದಾ ಸರ್ ಮುಂದೆ? ಅಲ್ಲ, ಕೇಳೋಣ ಏನಾದ್ರು ಇದ್ರೆ. ಕರೆಕ್ಟ್, ಅದಕ್ಕೇನೆ ಇನ್ನ ಏನಾದ್ರು ಇದ್ರೆ ಕೇಳಿದ್ರೆ ಉತ್ತರ ಕೊಡೋಣ ಅಂತ. ಕೇಳಿದೆಲ್ಲ ಕರೆಕ್ಟ್. ಇತಿಹಾಸ ನಾವು ನೋಡ್ತಾ ಇದೀವಿ ಸ್ವಾಮಿ, ಅಲ್ಲ 1947ರಲ್ಲಿ ಸ್ವತಂತ್ರ ಬಂತು. ಅದು ನೋಡಿ ಬರ್ದಿರೋದನ್ನ ನಾವು ನೋಡಿತಾನೆ ಇವಾಗ ತಿಳ್ಕೊಳ್ತಾರೆ. ಅಂದ್ರೆ ಪರವಾಗಿಲ್ಲ, 100-150 ವರ್ಷ. ಇವಾಗ KS ಭಗವಾನ್ ಎಂತ ಪ್ರೊಫೆಸರ್ ಅತಿಯಾಗಿ ಪ್ರೊಫೆಸರ್ ಅಂತ ದಯವಿಟ್ಟು ಅಂದ್ಬೇಡಿ. KS ಭಗವಾನ್ನ ಬನ್ನಂಜೆ ಗೋವಿಂದಾಚಾರ್ಯರು ಎಷ್ಟರ ಮಟ್ಟಿಗೆ ಅವ್ರು ಇದು ಮಾಡಿದ್ದಾರೆ. ವಿದ್ಯಾ ವಾಚಸ್ಪತಿ, ನಾಲಿಗೆ ಮೇಲೆ ಸರಸ್ವತಿ ನರ್ತನ ಮಾಡ್ತಾಳೆ ಅವರ ಇದರ ಮೇಲೆ. ಬನ್ನಂಜಿಯವರು ಎಷ್ಟು ಅವ್ರ ಬಗ್ಗೆ ಮಾಹಿತಿ ಕೊಡ್ತಾರೆ ಅಂದರೆ ಅದನ್ನ ತಿಳ್ಕೋಬೇಕು. ಅವನ್ನ ದೊಡ್ಡ ಪ್ರೊಫೆಸರ್ ಅಂತ ದಯವಿಟ್ಟು ಅನ್ಬೇಡಿ. ಪ್ರೊಫೆಸರ್ ಅಷ್ಟು ವರ್ಷ ಅಲ್ಲ, ನೀವು ಅದರ ಬಗ್ಗೆ ನೀವು ಮಾಹಿತಿ ಪ್ರೊಫೆಸರ್ ಇರ್ಬೋದು, ಒಂದು ವಿಚಾರ ಮಾಡೋದ್ರಲ್ಲಿ ಪ್ರೊಫೆಸರ್ ಇರ್ಬೋದು. ಇಲ್ಲ ಅಲ್ಲ, ಪ್ರೊಫೆಸರ್ ಒಪ್ಕೊಳ್ಳೋಣ, ಪ್ರೊಫೆಸರ್ ಅವರು ಪದವಿ ಪಡೆದಿದ್ದಾರೆ. ಬಟ್ ಆದ್ರೆ ಅವರ ವಿಚಾರಗಳು ಅತಿಯಾಗೋಯ್ತು. ಏನ್ ಸ್ವಾಮಿ? ಕರೆಕ್ಟ್, ಅತಿಯಾಗೋಯ್ತು. ಇವಾಗ ನಿಮ್ ನಂಬಿಕೆಗೆ ನಾವು ಹೆಚ್ಚಿಗಾಗಿ ಹೇಳಿದ್ರೆ ನೀವೇನ್ ಮಾಡ್ತೀರಾ? ದೂರ ಹೋಗ್ತೀರಾ. ಇವ್ರೇನಪ್ಪ ಹಿಂಗೆ ಹೇಳ್ತಾರೆ ಅಂತ ಅವ್ರದ್ದು ಯಾರು ತಗೊಳ್ತಾ ಇಲ್ಲ. ಸರ್, ನಾವು ಅವ್ರ ಫೋಟೋ ಇಕ್ಕಿ ಬಸ್ ಸ್ಟ್ಯಾಂಡ್ ನಲ್ಲಿ ಪ್ರತಿಭಟನೆ ಮಾಡಿ ಕೊನೆಗೆ
ಹೇಳ್ಬಾರ್ದು ನನಗೆ, ಎಲ್ಲ ಲೇಡೀಸ್ ಇದೆ, ಮಲಮೂತ್ರ ಮಾಡ್ರಿ ಅಂತ ಹೇಳ್ಬಿಟ್ಟು ಆಚೆ ರಿಸರ್ಚ್ ಮಾಡ್ತಾರಲ್ಲ ಅಲ್ಲಿ ತಗೊಂಡೋಗಿ ಎಲ್ಲರನ್ನು ಒಯ್ಯಿರಿ ಅದೇನ ಮಾಡ್ರಿ ಅಂತ ಹೇಳಿರ್ತಕ್ಕಂಥದ್ದು ನಾನು ಇದ್ದೀನಿ ಅದರಲ್ಲಿ. ಆದ್ರೂ ಒಂದಷ್ಟು ಗುಂಪಿದೆ, ಅವ್ರಿಗೂ ಗುಂಪು ಇದೆ, ಸರ್ ಯಾರಿಗಿರಲ್ಲ ಗುಂಪು? ಕೌರವರಿಗಿಲ್ವಾ, ಪಾಂಡವರಿಗಿಲ್ವಾ? ಎಲ್ರಿಗೂ ಇದೆ. ಒಳ್ಳೇದಕ್ಕೂ ಗುಂಪು ಇರುತ್ತೆ, ಕೆಟ್ಟದಕ್ಕೂ ಗುಂಪು ಇರುತ್ತೆ. ಟಿವಿಯಲ್ಲಿ ಅವ್ರ ಬಗ್ಗೆ ಎಷ್ಟು ಜನ ಅವ್ರನ್ನ ಅಜಯ್ ಅಂತ ನೋಡಿ, ಆ ವಿಚಾರ ನಾವ್ ಹೇಳ್ಬೇಕು ಅಂದ್ರೆ ಮೊನ್ನೆ ಇವ್ರನ್ನೆಲ್ಲ ಕೆಡಿಸ್ತವ್ರು ಯಾರು ಪೇಪರ್ ನಲ್ಲಿ ಬರ್ತಾ ಇದೆಯಲ್ಲ, ಪ್ರಗತಿ ಪರ್ರೆ ಅವ್ರನ್ನ ಕೆಡಿಸಿದ್ದು ಅಂತ ಬಂದ್ಬಿಡ್ತು. ಯಾರು ವಿಚಾರವಂತರು ಪ್ರಗತಿಪರರು ಯಾರು ಓಡಾಡ್ತಾವ್ರೋ ಅವ್ರನ್ನ ಮ್ಯಾಲಿಕ್ಕೆ ತಗೊಂಡು ಕುಂಟಿಸಿದ್ದು ಇವ್ರೆ. ಯಾರು? ಮುರುಗೇಂದ್ರ ಸ್ವಾಮಿಗಳನ್ನ ಮ್ಯಾಲಿಗೆ ತಗೊಂಡೋಗಿ ಕುಂಟಿಸಿದ್ದು ಇವ್ರೆ. ಅವ್ರು ಅಷ್ಟೊಂದು ಏನು ಜ್ಞಾನ ಅವ್ರಿಗೆ ಅಷ್ಟೊಂದಿಲ್ಲ ಈ ಬಗ್ಗೆ. ಜ್ಞಾನ ಇದ್ದಿದ್ರೆ ಆ ಕೆಲಸ ಮಾಡ್ತಾರಿಲ್ಲ. ಏನಮ್ಮ, ಯಾರು ನಿಜವಾದ ಜ್ಞಾನ ತಿಳಿದಿರ್ತಾರೋ, ಆಧ್ಯಾತ್ಮಿಕ ಜ್ಞಾನ ತಿಳಿದಿರ್ತಾರೋ, ಆ ಸದಾಚರಣೆ ಎಂದಿರ್ತಾರೋ ಅವ್ರು ಯಾರು ಈ ಕೆಲಸ ಮಾಡಲ್ಲ. ಇದು ಮೈನ್ ಉತ್ತರ ಒಂದು ಸಮಾಜನೇ ಅವ್ರ ತಲೆ ಮೇಲೆ ಇಟ್ಕೊಂಡು ಮಾಡ್ತಾ ಇದಾರಲ್ಲ. ಕೆಲವನ್ನೆಲ್ಲ ಸಾಕ್ತಾರೆ ಸ್ವಾಮಿ ಅವರು. ನೀವು ದುಡ್ಡು ಕೊಟ್ಟು ಸಾಕ್ರಿ, ನಿಮ್ಮನ್ನ ತಲೆ ಮೇಲೆ ಕುಂಡಿಸ್ತಾರೆ. ಪೋಲಂಕಿ ರಾಮಮೂರ್ತಿ ಅಂತ ಹಿಂದೆ ನೀವು ಕೇಸ್ ಭಗವಾನ್ ನಿಮ್ಗೆ ಗೊತ್ತಾದ್ಮೇಲೂ ಕೂಡ ಅದಕ್ಕೆ ಹಿಂದೆ ಇದ್ದಂತ ವ್ಯಕ್ತಿ ಪೋಲಂಕಿ ರಾಮಮೂರ್ತಿ ಅಂತ ಶಿವಮೊಗ್ಗದಲ್ಲಿ ಸೃಷ್ಟಿ ಅಂತಕ್ಕಂಥ ಒಂದು ಸಂಸ್ಥೆಯನ್ನ ಮಾಡಿಕೊಂಡು, ಆ ಸೃಷ್ಟಿಯನ್ನ ಸಂಸ್ಥೆಯ ಆಶ್ರಯದಲ್ಲಿ ಸಮಾನ ಮನಸ್ಕರನ್ನ ಸೇರಿಸ್ಕೊಂಡು ಆತ ನೀತಿ ಬೋಧನೆಗಳು ಮಾಡ್ತಿದ್ದ. ರಾಮಾಯಣದ ಬಗ್ಗೆ ಟೀಕೆ ಮಾಡಿದ್ದ, ಸೀತೆಯ ಬಗ್ಗೆ ಅವಹೇಳನಕಾರಿ ಮಾಹಿತಿಗಳನ್ನು ಕೊಟ್ಟಿದ್ದ. ಅಂತ ಸಮಯದಲ್ಲಿ ಸಮಾನ ಮನಸ್ಕರ ಅಲ್ಲದೆ ಬೇರೆಯವರೆಲ್ಲ ಬಂದು ಕೂತಿದ್ರಲ್ಲ, ಅವ್ರಿಗೆ ಅದು ತಡ್ಕೊಳಕ್ಕಾಗದೆ ಒಬ್ಬನೇ ಒಂದು ಕಲ್ಲು ಬೀಸಿದ್ದ, ಎಡಗಣ್ಣು ಹೊರಟೋಯ್ತು ಅವನಿಗೆ, ಪೋಲಂಕಿ ರಾಮಮೂರ್ತಿಗೆ. ಆವಾಗಲೇ ಅವರು ಅಷ್ಟೇ, ಒಬ್ರು ಅವ್ರ ಹೆಸರು ರಾಮನ್ ಅಂತ ಬರುತ್ತೆ, ಅವರು ಅಷ್ಟೇ ಟೀಕೆ ಪೆರಿಯಾರ್ ಅಂತ ಪೆರಿಯಾರ್ ರಾಮಸ್ವಾಮಿ ಮಾಡಿದ್ರು. ಇಲ್ಲಿ ನಾವು ಯಾವ್ದನ್ನು ಟೀಕೆ ಮಾಡ್ತಾ ಇಲ್ಲ. ನೀವು ಈ ಜ್ಞಾನ ಪಡೆದ್ರೆ ಮುಕ್ತಿ, ಅದನ್ನ ಪಡೆದ್ರೆ ಬಂಧನ, ಅದು ನಿಮಗ್ ಸೇರಿ ಜನ್ಮ ಅಷ್ಟೇ. ಒಟ್ಟು ಸಾವಿರ ಬಂಧನ ಅಷ್ಟೇ. ನಾವು ಒಂದು ಟೀಕೆ ಮಾಡಬಾರ್ದು ಅಂತಲ್ಲ, ಟೀಕೆ ಮಾಡೋದಕ್ಕೆ ಒಂದು ಕೈ ಬೀಸ್ಕೊಂಡು ನಾವು ಕೈ ಬೀಸ್ ನಡೆಯೋಣ. ಸ್ವಾತಂತ್ರ್ಯ ಇದೆ, ಕೈ ಬೀಸಕ್ ನಂಗೆ ಸ್ವಾತಂತ್ರ್ಯ ಇದೆ. ನಾನು ಬೀಸ ಕೈ ಇನ್ನೊಬ್ಬರ ಮಕ್ಕಳು ತಗಲ್ದಂಗೆ ನೋಡ್ಕೋಬೇಕು, ಅದು ಮುಖ್ಯ. ಹಂಗೆ ಇನ್ನೊಬ್ಬರ ನೋವುಗಳಿಗೆ ಸ್ಪಂದಿಸ್ಬೇಕು. ಕಬೀರ್ ಸಾಹೇಬರು ಎಲ್ಲೂ ಏನು ಅವರು ಟೀಕೆ ಮಾಡಿದ್ರು ಸಹ ಅವರೇನು ಬಿಟ್ಟು ಬನ್ನಿ ಅಂತ ಹೇಳ್ತಾ ಇಲ್ಲ. ನೋಡಪ್ಪ, ಈ ರೀತಿ ವಿಚಾರ ಇದೆ. ಅವರು ಏನು ಬರೀ ಹಿಂದೂಗಳನ್ನ ಟೀಕೆ ಮಾಡಿದ್ರ, ವ್ಯಂಗ್ಯವಾಗಿ ಮಾತಾಡಿದ್ರ? ಇಲ್ಲ, ಮುಸಲ್ಮಾನರು ವ್ಯಂಗ್ಯವಾಗಿ ಮಾತಾಡಿದ್ರು, ಮುಸಲ್ಮಾನರು ವ್ಯಂಗ್ಯವಾಗಿ ಮಾತಾಡಿದ್ರು. ಅದಕ್ಕೆ ಅವ್ರು ಕಬೀರ್ ಜ್ಞಾನ ಎಲ್ಲೆಲ್ಲೂ ತಗೊಳ್ತಾರೆ. ನಾವು ಅದಕ್ಕೆ ಇಲ್ಲಿ ಟೀಕೆ ಮಾಡಲ್ಲ. ಪ್ರಸ್ತುತ ಆ ವಾಸ್ತವ ಈ ರೀತಿ ಇದೆ. ನೀವು ಅದ್ರ ಪೂಜೆ ಮಾಡ್ಕೊಂಡ್ ಬಂದಿದ್ದೀರಾ, ಅದೇ ಹೇಳ್ತಾ ಇದ್ರು, ಅನೇಕ ವರ್ಷಗಳಿಂದ ಮಾಡ್ಕೊಂಡ್ ಬಂದಿದ್ದೀರಾ. ಮಾಡಿದ್ರೆ ನೀವು ಮತ್ತೆ ಹುಡ್ತಾ ಇರ್ತೀರಾ, ಸಾಯ್ತಾ ಇರ್ತೀರಾ, ದೇಹ ಬರುತ್ತೆ, ಕಷ್ಟ ಬರುತ್ತೆ, ಸುಖ ಇರುತ್ತೆ. ಯಾವ್ದು ಬೇಕು ಅಂತೇಳಿ ನಿಮಗೆ ಆಯ್ಕೆ ಕೊಡ್ತೀವಿ. ಅದಕ್ಕೆ ಒಂದ್ ಕಡೆ ಹೇಳ್ತೀವಿ, ಏನು, ಚಿನ್ನದ ಬೇಡಿ, ಕೌಡದ ಬೇಡಿ. ಈ ನೀಚ ಜನ್ಮಗಳೆಲ್ಲ ಕೌಡದ ಬೇಡಿ. ಉತ್ತಮವಾದ ಮನುಷ್ಯ ಜನ್ಮ, ರಾಜನಾಗ ಹುಟ್ಟೋದು, ಮತ್ತೊಂದು ಅವೆಲ್ಲ ಚಿನ್ನದ ಬೇಡಿ. ಚಿನ್ನದಲ್ಲೂ ಕೋಟ ಇರ್ತಾವಲ್ಲ, ನಕಲಿ. ಈರಾ ಕೆಳವರ್ಗ ಬಡತನದವರು ಅವರು ನಕಲಿ ಚಿನ್ನ ಬೇಡಿ ಆತರ. ಆದ್ರೆ ನಮ್ಗೆ ಬೇಡಿನೇ. ನಮ್ ಕೈಗೆ ಚಿನ್ನದ ಹಾಕಿದ್ರು ಬೇಡಿನೇ ಅಲ್ಲ, ಸೊತೆ ಬಂಧನ ಅಲ್ವಾ? ಕಬ್ಬಿಣದ ಹಾಕಿದ್ರು ಬಂಧನ ಅಲ್ವಾ? ಚಿನ್ನ ಹಾಕಿಬಿಟ್ಟಿದ್ದಾನೆ ಅಂತೇಳಿ ಖುಷಿ ಪಡ್ತೀವ ನಾವು. ಹಾಗೆ ಆ ರೀತಿಯಾಗಿ ಆಧ್ಯಾತ್ಮಿಕ ಜ್ಞಾನವನ್ನ ಪಡೆದ್ರೆ ಮಾತ್ರ. ಕೃಷ್ಣನ ಅದೇ ಹೇಳಿದ್ರು, ಅವನು ಎಲ್ಲ ಹೇಳಿದ ಅರ್ಜುನನಿಗೆ ಕರ್ಮಯೋಗದ ಬಗ್ಗೆ ಎಲ್ಲ. ನೀನು ಯುದ್ಧ ಮಾಡ್ಲೇಬೇಕು, ಕ್ಷತ್ರಿಯ ನೀನು, ಎಲ್ಲ ವಿಚಾರ ಇಲ್ಲ. ಕರ್ಮಯೋಗ ಇಲ್ಲ, ಭಕ್ತಿಗೆ ಬಾ ನೀನು, ಭಕ್ತಿಯನ್ನು ಅರಿ, ಭಕ್ತಿನೂ ಮಾಡ್ಬೇಕು ನೀನು. ಆಮೇಲೆ ಹೇಳ ಜ್ಞಾನ ಯೋಗ ಬಾ ಅಂತ. ಏನೋ ಅವರು ಹೇಳ್ತಾರೆ, ಶಂಕರಾಚಾರ್ಯರು ಸಹ ಹೇಳ್ತಾರೆ, ನೀನು ಯಾವುದೇ ಪೂಜೆ ಪುರಸ್ಕಾರ ಮಾಡಿದ್ರೆ ನಿನಗೆ ಮತ್ತೆ ಹುಟ್ಟು ಇದ್ದೇ ಇದೆಯಪ್ಪ, ಅದನ್ನ ಅನುಭವಿಸೋ ಸಲುವಾಗಿ. ಬೇರೆ ಯಾರು ತೆಗೆದುಕೊಳ್ಳೋದಿಲ್ಲ. ಆದ್ರಿಂದ ನೀನು ಆತ್ಮಜ್ಞಾನಿ ಆಗುವಂತ ಕೃಷ್ಣನು ಅರ್ಜುನನ್ಗೆ ಹೇಳ್ತಾನೆ, ಶಂಕರಾಚಾರ್ಯರು ಹೇಳ್ತಾರೆ ಅಲ್ವಾ? ಯಾರಿಗೆ ಆತ್ಮಜ್ಞಾನ ಅರ್ಥ ಆಗ್ಲಿಲ್ವೋ ಅವ್ರು ಒಂದು ಭಕ್ತಿ ಮಾರ್ಗ ಇರಲಿ ಅಂತೇಳಿ ವಿಗ್ರಹ ಪೂಜೆ ಪುರಸ್ಕಾರಗಳನ್ನೆಲ್ಲ ಮಾಡು. ಅದನ್ನೇ ಹೇಳಿ, ಕೃಷ್ಣನು ಆತ್ಮಜ್ಞಾನಕ್ಕಿಂತ ಯಾವುದೇ ಸಮಾನವಾದ ವಸ್ತು ಇಲ್ಲ, ಅದನ್ನು ಪಡೀರಿ.
ಆದ್ರೆ ಯಾರು ಪಡೆದಿರ್ತಾರೋ ಅವರು ಜ್ಞಾನಿ. ಆಧ್ಯಾತ್ಮ ಜ್ಞಾನವನ್ನ ಯಾರು ಪಡೆದಿರ್ತಾರೋ ಅವರು ಜ್ಞಾನಿ. ಈ ಪ್ರಪಂಚದಲ್ಲಿ ಅನೇಕ ವಿಚಾರಗಳಿವೆ, ಅವೆಲ್ಲ ಸಾಮಾನ್ಯ ಜ್ಞಾನ. ಅನೇಕ ವಿಷಯಗಳಿವೆ, ಅವೆಲ್ಲ ಜ್ಞಾನ, ಸಾಮಾನ್ಯ ಜ್ಞಾನ. ನಮ್ಮ ಹೊಟ್ಟೆಪಾಡಿಗೆ ನಿರ್ವಹಣೆಗೆ ಜ್ಞಾನ, ವ್ಯಾಪಾರ, ಮತ್ತೊಂದು ಶಿಕ್ಷಣ ಹೇಳ್ಕೊಡೋದು, ಪಾಠ ಹೇಳ್ಕೊಡೋದು, ಏನೇನಿದೆಯೋ ಪ್ರಪಂಚ ಅವೆಲ್ಲ ನಮ್ಮ ಹೊಟ್ಟೆಪಾಡ ನಿರ್ವಹಣೆ, ಅದು ಬೇಕೇ ಬೇಕು. ಆ ಹೊಟ್ಟೆ ತುಂಬದೆ ನಾವು ಇಲ್ಲಿ ಬಂದು ಕುತ್ಕೊಳ್ಳೋದು, ಒಂದು 4 ಮಾತು ಕೇಳೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಾಂದ್ರೆ ಇಲ್ಲ. ಮತ್ತು ಹೊಟ್ಟೆ ಪಾಡಕ್ಕೆ ನೋಡೋಣಪ್ಪ ನಮ್ದು ಅಲ್ಲದ, ಅದು ಬೇಕೇ ಬೇಕು, ಅವಶ್ಯಕತೆ. ಅದ್ರ ಜೊತೆನಲ್ಲಿ ಇದನ್ನು ಮಾಡ್ಕೊಳ್ಳಿ. ಏನಕ್ಕೆ ಇದನ್ನು ಮಾಡ್ಕೊಳ್ಬೇಕು ಅಂತಂದ್ರೆ, ನೀವು ಮತ್ತೆ ಇಂಥ ಒಂದು ಕಷ್ಟವನ್ನ ನೀವೇನೇನು ಅನುಭವಿಸ್ತಾ ಇದ್ದಾರೆ ಜೀವನದಲ್ಲಿ, ಅದನ್ನೆಲ್ಲ ಅನುಭವಿಸಕ್ಕೆ ಇರೋದಿಲ್ಲ. ಅದನ್ನ ತಿಳಿಯಿರಿ ಅಂತ ಅಂದ್ರೆ, ಪ್ರಪಂಚದಲ್ಲಿ 2 ಜ್ಞಾನ ಇದೆ. ಆಗ್ಲೇ ಇದು ಪ್ರಾಪಂಚಿಕ ಜ್ಞಾನ. ಆಧ್ಯಾತ್ಮಿಕ ಜ್ಞಾನದಲ್ಲಿ 2 ಭಾಗ ಇದೆ. ಏನು? ಜಡ ಮತ್ತು ಚೈತನ್ಯ. ಅದು ರಹಸ್ಯ. ಅವದನ್ನ ತಿಳಿಯಿರಿ. ಜಡ ಮತ್ತು ಚೈತನ್ಯ ಇವೆಲ್ಲ ಜಡ ವಸ್ತುಗಳೇ. ನಾವು ಅನಾದಿ ಕಾಲದಿಂದಲೂ ಮಾಡ್ಕೊಂಬಂತಾ ಇರೋದೆಲ್ಲ ಜಡದ ಭಕ್ತಿಗಳೇ ಮಾಡ್ತಾ ಇದ್ದೀವಿ. ಆಧ್ಯಾತ್ಮಿಕ ಜ್ಞಾನ ಭಕ್ತಿ ನಾವು ಮಾಡಿದ್ರೆ ನಾವು ಮುಕ್ತರಾಗಿ ಬಿಡ್ತಾ ಇದ್ವಿ. ಅದಕ್ಕೆ ನಮ್ಮ ಸದ್ಗುರು ಹನುಮಾನದಾಸರು ಹೇಳಿದವರು, ಹಿಂದಿನ ಕಾಲದಲ್ಲಿ ಗುರುಕುಲಗಳು ಹೋಗ್ತಾ ಇದ್ವಿ. ಗುರುಕುಲಗಳಲ್ಲಿ ಒಬ್ಬೊಬ್ರು ಗುರುಗಳ ಬಳಿ 1000 ಜನ ಶಿಷ್ಯರು. ಅವಾಗೆಲ್ಲ ಕಡಿಮೆ ಜನಸಂಖ್ಯೆ ಅಲ್ವಾ, ಕಡಿಮೆ ಜನಸಂಖ್ಯೆ. ಅವರೆಲ್ಲ ಅದಕ್ಕೂ ಇದಕ್ಕೂ ಟ್ಯಾಲಿ ಮಾಡಿ ನೋಡಿದ್ರೆ ಕಡಿಮೆ ಜನಸಂಖ್ಯೆ ಅಂದ್ಕೊಳ್ಳೋಣ. ಅವರೆಲ್ಲ ಮುಕ್ತರಾಗಿದ್ರೆ ಈ ಪಾಪ್ಯುಲೇಷನ್ ಕಡಿಮೆ ಆಗ್ಬೇಕಾಯ್ತು. ಪ್ರೆಸೆಂಟ್ ಪಾಪ್ಯುಲೇಷನ್, ವರ್ತಮಾನದ ಪಾಪ್ಯುಲೇಷನ್ ಕಡಿಮೆ ಆಗ್ಬೇಕಾಯ್ತು. ಎಲ್ಲಿ ಕಡಿಮೆ ಆಗ್ತಾ ಇದೆ? ಅವರೆಲ್ಲ ಮಾಡಿದ್ದು ಸಹ ಭಕ್ತಿಯ ಜ್ಞಾನ ಮಾಡಿದ್ರು ಅಷ್ಟೇ. ಪೂಜೆ ಪುನಸ್ಕಾರ, ಅದರಲ್ಲಿ ಯಾರೋ ಕೆಲವರು ಆಧ್ಯಾತ್ಮಿಕ ಜ್ಞಾನ. ನಚಿಕೇತನಂತವ್ರು, ನಚಿಕೇತನಾಗ ಹಾಗೆ ಹೇಳ್ತಾ ಇರ್ತೀವಿ ಅಲ್ವಾ. ಅವ್ನು ಯಮನ ಹತ್ರ ಏನ್ ಹೇಳ್ತಾನೆ, ನಿಮ್ಗೆ ಆ ಜ್ಞಾನ ತಿಳಿಯೋದು ಕಷ್ಟನಪ್ಪ, ಆಧ್ಯಾತ್ಮಿಕ ಜ್ಞಾನ. ನಿನಗೆ ಬೇಕಾದ್ರೆ ನಾನು 3 ಲೋಕದ ಒಡೆಯನನ್ನಾಗಿ ಮಾಡ್ಬಿಡ್ತೀನಿ, ಚಕ್ರವರ್ತಿಯನ್ನಾಗಿ ಮಾಡ್ತೀನಿ, ಏನೆಲ್ಲ ಆಸೆ ಇರ್ತಾನೆ. ಅವ್ನು ನಚಿಕೇತ ತಿಳಿದಿರ್ತಾನೆ, ಆಧ್ಯಾತ್ಮಿಕ ಜ್ಞಾನ ಅನ್ನೋದು ಏನು ಅನ್ನೋದು ಮಹತ್ವ ತಿಳಿದಿರ್ತಾನೆ. ಹೇಳ್ತಾನೆ, ಯಾವ್ದು ಬೇಡಪ್ಪ, ಎಲ್ಲ ಅಶಾಶ್ವತ, ಎಲ್ಲವೂ ಅಶಾಶ್ವತ, ನಾನು ಬಿಟ್ಟು ಹೋಗ್ಲೇಬೇಕು ಒಂದಲ್ಲ ಒಂದು ದಿನ. ಕೊನೆಗೆ ಅವನು ಪದವಿಗೆ ಮುಳ್ಳಿಕ್ ಬಿಡ್ತಾನೆ. ನಿನ್ ಪದವಿನೂ ಯಾವತ್ತೋ ಏನೋ ಗೊತ್ತಿಲ್ಲ, ನಿನ್ ಪದವಿನೂ ಅಶಾಶ್ವತ. ಯುಗಗಳು ಹೋದ್ರೆ ನೀನು ಚೇಂಜ್ ಆಗಿಬಿಡ್ತೀಯ. ಅವಾಗ ಇನ್ನೊಬ್ಬ ಯಾವ ಯಮಧರ್ಮರಾಯ ಹೋಗ್ಬಿಡ್ತಾನೆ. ಅದು ರಹಸ್ಯ. ಅದೇ ಹೇಳ್ತಾ ಇದ್ದಾರೆ, ರಹಸ್ಯ ಅಭೇದ ದರ್ಶನದ ರಹಸ್ಯವಾದ ಜ್ಞಾನ. ಈ ಜಡ ಒಂದು ಜಡ, ಅಗ್ನಿ, ಅದು ಆಕಾಶ, ಅಗ್ನಿ, ವಾಯು, ಜಡ, ಇವೆಲ್ಲ ಜಡ, ಜಡದಿಂದನೇ ಆಗಿರತಕ್ಕಂಥದ್ದು. ಅವೆಲ್ಲ ಜಡದಿಂದನೇ ಆಗಿರೋದು. ಆದ್ರೆ ಅದನ್ನ ಮಾಡಿರೋದು ಯಾರು? ಗುಡಿ ಗೋಪುರ, ಪೂಜೆ ಪುನಸ್ಕಾರ ಇವೆಲ್ಲವನ್ನು ಯಾರು ಮಾಡಿರೋದು? ಮನುಷ್ಯನೇ ಮಾಡಿರೋದು. ಆಗ್ಲೇ ಹೇಳಿ ಹಂಗೆ, ಯಾರಿಗೆ ಆಧ್ಯಾತ್ಮಿಕದ ಜ್ಞಾನ ತಿರುಳು, ಆ ಒಂದು ಸತ್ಯ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ವೋ ಅವರಿಗೆ ಅದನ್ನ ಕೊಟ್ಟು ಇದರಿಂದ ಮುಂದೆ ಬರ್ತಾ ಇರಲಿ. ಮುಂದಿನ ಜನ್ಮದಲ್ಲಾದ್ರೂ ಅವನು ಮುಕ್ತನಾಗಕ್ಕೆ ದಾರಿ ಸಿಗುತ್ತೆ ಅನ್ನೋ ಒಂದು ವಿಶೇಷವಾದ ಒಂದು ಮಹತ್ವದಿಂದ ಅದನ್ನ ತೋರಿಸಬೇಕು. ಇದು ನಾವು ತಿಳಿಬೇಕು. ಜಡ ಮತ್ತು ಚೈತನ್ಯದ ಜ್ಞಾನ ತಿಳಿಬೇಕು. ಆಮೇಲೆ ಇನ್ನೊಂದು ಹೇಳ್ತಾರೆ, ಮನಸ್ಸಿನ ವಿಕಾರಗಳನ್ನ ತ್ಯಾಗ ಮಾಡದೆ ನಿಜವಾದ ಸ್ನಾನ. मन के मल विकार का त्याग स्नान है. ಮನಸ್ಸಿನಲ್ಲಿ ಉಂಟಾಗತಕ್ಕಂಥ ವಿಕಾರಗಳನ್ನ ತ್ಯಾಗ ಮಾಡುವುದೇ ನಿಜವಾದ ಸ್ನಾನ. ಯಾರು ಇಂದ್ರಿಯಗಳನ್ನ ನಿಗ್ರಹ ಮಾಡಿರ್ತಾರೋ, ಸಂಯಮದಿಂದ ಇರ್ತಾರೋ ಅವರು ಪವಿತ್ರರು. ಅವರು ಪವಿತ್ರರು ಇಂಥವ್ರು ಇದ್ದಾರೆ, ತುಂಬಾ ಜನ ಇದ್ದಾರೆ. ಮೊನ್ನೆ ಯಾರ ಸ್ಪೀಚ್ನಾಗ ಇದೇ ಪ್ರಶ್ನೆಗಳು ಬಂದಾಗ ಹೇಳಿದ್ರು, ಅಂಥವ್ರು ಜಾಸ್ತಿ ಇರ್ಬೋದು, ತಪ್ಪು ಮಾಡಿದವರು ಜಾಸ್ತಿ ಇರ್ಬೋದು. ಆದರೆ ಇಂದ್ರಿಯಗಳನ್ನ ಗೆದ್ದು ಯಾವುದೇ ವಿಕಾರಗಳಿಲ್ಲದೆ ನಿರ್ವಿಷಯಗಳನ್ನು ಇಟ್ಟುಕೊಳ್ಳದೆ ಇರೋರು ಈಗಲೂ ಇದ್ದಾರೆ ಸ್ವಾಮಿ ಅಂತೇಳಿ ಅದೇ ಕಾವಿ ಭಟ್ಟಿ ಅವರು ಸಂದರ್ಶನದಲ್ಲಿ ಹೇಳ್ತಾರೆ. ಈಗಲೂ ಇದ್ದಾರೆ. 75-80 ಭಾಗ ಇವ್ರು ತುಂಬಿರ್ಬೋದು ಪ್ರಪಂಚದ ತುಂಬ, ಅಲ್ವರ. ಆದರೆ ಇನ್ನ 20-25 ಭಾಗ, ಶೇಕಡ 20-25 ಭಾಗ ಈ ರೀತಿ ಇದ್ದಾರೆ. ಏನು, ನಿರ್ವಿಕಾರದಿಂದ ಇರೋರು, ನಿರ್ವಿಷಯದಿಂದ ಇರೋರು ಖಂಡಿತವಾಗ್ಲೂ ಇದ್ದಾರೆ ಅಂತ ಅವ್ರು ಹೇಳ್ತಾರೆ.
ಅದಕ್ಕಾಗಿ ಇದನ್ನ ತಿಳಿಯಿರಿ, ಈ ಅಭೇದ ಜ್ಞಾನವನ್ನ ತಿಳಿಯಿರಿ. ಅಭೇದ ಜ್ಞಾನದ ಅರ್ಥ ಅಂದ್ರೆ ಆತ್ಮ, ಅನಾತ್ಮ, ಜಡ, ಚೇತನ, ನಾನು ಬೇರೆ, ನಾನು ಮತ್ತೆ ಪರ, ಸ್ವ ಮತ್ತು ಪರ, ಇವುಗಳ ಭೇದವನ್ನ ತಿಳಿಯಿರಿ. ಇವುಗಳನ್ನ ಭೇದವನ್ನ ತಿಳಿಯಿರಿ. ನೋಡಿ, ಒಂದರಲ್ಲಿ ಒಂದು ಮಿಶ್ರಣ ಇಲ್ಲ. ಜಡದಲ್ಲಿ ಚೈತನ್ಯ ಇಲ್ಲ, ಚೈತನ್ಯದಲ್ಲಿ ಜಡ ಇಲ್ಲ. ಈ ಜಡದ ಬಗ್ಗೆ ನಾವು ಇನ್ನೂ ಸ್ವಲ್ಪ ವಿಸ್ತಾರವಾಗಿ ತಿಳಿಸ್ಬೋದು. ಅಂದ್ರೆ ಅಗ್ನಿ ಜಡ ಅಲ್ವರ, ನೀರು ಜಡ, ಎರಡು ಜಡನೆ. ಅಗ್ನಿಗೆ ನೀರು ಹಾಕಿದ್ರೆ ಆಗೋಗ್ಬಿಡುತ್ತೆ, ಬೆಂಕಿಗೆ ಅಲ್ವರ. ಆ ಬೆಂಕಿ ಅನ್ನೋ ವಸ್ತುಗೆ ಬುದ್ಧಿ ಇದ್ರೆ ನೀರು ಹಾಕ್ತಾವನಪ್ಪ, ನನ್ ಪಕ್ಕಕ್ಕೆ ಹೋಗ್ಬಿಡ್ಬೇಕು ಅಂದೇನ ಪಕ್ಕಕ್ಕೆ ಹೋಗುತ್ತಾ ಏನಮ್ಮ? ಅದಕ್ಕೆ ಜಡ ಹೇಳೋದು, ತನ್ನನ್ನ ತಾನು ತಿಳಿಯೋ ಶಕ್ತಿ ಇಲ್ಲ, ಇನ್ನೊಬ್ಬರನ್ನ ಅರಿಯೋ ಶಕ್ತಿನೂ ಆ ಜಡ ವಸ್ತುಗಳಿಗೆ ಇಲ್ಲ. ಯಾವುದು? ಆಕಾಶ, ಅಗ್ನಿ, ವಾಯು, ಜಲ, ಪೃಥ್ವಿ. ಇದು ಅಗ್ನಿ, ನೀರು ಅದೆಲ್ಲ ಜಡಕ್ಕೆ ಬರ್ತದೆ. ಜಡನೇ. ನಮ್ಮ ಲೆಕ್ಕಕ್ಕೆ ಇದು ಚೇರು, ಇದು ಜಡ. ಹೌದು. ಎಲ್ಲ ಇದ್ರೆ ಅದು. ಹೌದು. ಅಗ್ನಿ ಅಂದ್ರೆ ಸ್ವಲ್ಪ ಅದು ಜಾಸ್ತಿ ಆಗುತ್ತೆ, ಕಮ್ಮಿ ಅದು ಧರ್ಮ, ಉರಿಯೋದು ಧರ್ಮ, ಉರಿಯೋದು ಧರ್ಮ, ಅದು ಧರ್ಮ, ಅದ್ರ ಲಕ್ಷಣ, ಅದ್ರ ಗುಣ. ಅರ್ಥ ಆಯ್ತಾ? ಅದಕ್ಕೆ ಒಳ್ಳೆಯವ್ರು ಕೆಟ್ಟವ್ರು ಗೊತ್ತಿಲ್ಲ. ಆಗಲ್ಲ. ಅದರಿಂದ ಅದನ್ನ ಜಡ ಅಂದ್ರೆ. ಜಡ ಅನ್ನೋದು. ಇವಾಗ ಅಗ್ನಿ ಮಹಾತ್ಮರು ಸುಡುತ್ತೆ, ಜ್ಞಾನಿಗಳನ್ನ ಸುಡುತ್ತೆ, ಅಜ್ಞಾನಿಯೂ ಸುಡುತ್ತೆ. ಅದು ಜಡ ಅಂದ್ರೆ ಧರ್ಮ ಬೇರೆ. ಧರ್ಮ ಅದು ಧರ್ಮ, ಅದು ಅಷ್ಟೇ. ಗುಣ ಧರ್ಮ ಅಷ್ಟೇ, ಅದು ಪಾಲನೆ ಮಾಡ್ತಾ ಇದೆ. ಅದಕ್ಕೆ ಅರಿಯೋ ಶಕ್ತಿ ಇಲ್ಲ, ಅರಿಯೋ ಶಕ್ತಿ ಇಲ್ಲ. ಯಾರ ಕೈ ಇಟ್ಟರು ಸುಡುತ್ತೆ. ಮಗು ಏನು ಗೊತ್ತಿಲ್ದಿರೋ ಮಗು ಕೈ ಇಟ್ಟರು ಸುಡುತ್ತೆ. ಮಗು ಕೈ ಇಟ್ಬಿಟ್ಟೈತೆ, ಇದಕ್ಕೇನು ಗೊತ್ತಾಗ್ತಾ ಇಲ್ಲ ಅಂತೇಳಿ ಅಗ್ನಿ ಹಿಂದಿಗೆ ಹೋಗ್ಬಿಡುತ್ತಾ? ಹೋಗೋದಿಲ್ಲ. ಅದಕ್ಕೆ ಜಡ ಅದೇನು ಸಾರಾಂಶ ರಹಸ್ಯವಾಗಿ ಅದನ್ನ ಹೇಳಿದ್ರು. ತನ್ನನ್ನ ತಾನು ತಿಳಿಯೋ ಶಕ್ತಿನೂ ಇಲ್ಲ, ಬೇರೆ ಇದನ್ನ ತಿಳಿಯೋ ಶಕ್ತಿನೂ ಆ ಜಡ ಪದಾರ್ಥಗಳಿಗೆ ಇಲ್ಲ. ಜಡ ಪದಾರ್ಥಗಳಿಗೆ ಇಲ್ಲ. ಅದನ್ನು ಪೂಜೆ ಮಾಡತಕ್ಕಂಥ ಪಾರ್ಸಿಯವರು, ಪಾರಸಿ ಜನಾಂಗದವರು ಅಗ್ನಿಯೇ ದೇವರವರು, ಅಗ್ನಿಯೇ ದೇವರು, ಅವ್ರು ಪೂಜೆ ಮಾಡ್ತಾರೆ. ಹೀಗೆ ನಾವು ಪೂಜೆ ಮಾಡ್ತೀವಿ, ಇಲ್ಲಿ ಹಿಂದೂಗಳು ಪೂಜೆ ಮಾಡ್ತಾರೆ. ಹಾಗಾಗಿ ಅಲ್ಲೇನಮ್ಮ ಮಾಡ್ತಾರೆ. ಅದೇ ವಿಚಾರ ಮಾತಾಡ್ಕೊಂಡು ಏನು ಆಟೋದಲ್ಲಿ ಪೂಜೆ ಪುನಸ್ಕಾರಗಳು, ಕೆಲವರು ಅದನ್ನ ಖಂಡನೆ ಮಾಡ್ತಾರೆ, ಕೆಲವರು ಮಾಡೋದಿಲ್ಲ. ಒಂದೇ ಒಂದು ಯಾರೋ ಹೇಳಿದ್ರನ್ನ ನಾನು ಅಣ್ಣ ಅವ್ರಿಗೆ ಹೇಳಿದೆ, ಬೆಂಕಿ ಜಡ, ಜ್ಯೋತಿ ಜಡ ಅಂತ ಹೇಳ್ತಾರಲ್ಲ, ಅದೆಲ್ಲ ಮಾಡಬಾರ್ದು ಅಂತ. ಅದೇ ಜಡವಾದ ಜ್ಯೋತಿಯಿಂದ ಯಾಕೆ ಪೂಜೆ ಮಾಡ್ತೀರಾ? ಮಹಾತ್ಮರಿಗೆ ಅನ್ನಿ ಸುಮ್ಮನೆ ಬರೀ ದಕ್ಷಿಣೆ ಕೊಟ್ಬಿಟ್ಟು ಕಳಿಸ್ಬೋದಲ್ಲ ನೀವು. ಅವ್ರು ಹೇಳೋರಲ್ಲ ಮಾಡಬೇಡ್ರಿ ಅಂತ, ಮನುಷ್ಯ ತಾನೇ ಮಾಡೋದು. ಅವ್ರು ಹೇಳೋರಲ್ಲ ಧರ್ಮ. ಯಾರು ಹೇಳಿದಾರ ನಾವು ಮಾಡಬೇಡ್ರಿ? ಸ್ವಾಮೀಜಿಗಳು ಹೇಳೋರಲ್ಲ. ಯಾವ ಸ್ವಾಮೀಜಿ? ಇವರು ನಾನು ಅದನ್ನ ಹೇಳ್ತಾ ಇರೋದು, ಅವ್ರು ಹೇಳಿದ್ದಾರೆ. ಇಲ್ಲಿ ಈ ನಡುವೆ ಚರ್ಚೆಗಳು ಬಂದಾಗ ಈ ಮಾತುಗಳು ಚರ್ಚೆ ಪ್ರಶ್ನೆ ಕೇಳಿದ್ರೆ ಸರಿ ಆಯ್ತು. ಒಂದೇ ಪ್ರಶ್ನೆ ಆಗ್ತದೆ, ನಾವು ಸುಮ್ಮನೆ ಹೌದಪ್ಪ ಅಂತ ಹಂಗೆ ಪೂಜೆ ಪುನಸ್ಕಾರಗಳನ್ನ, ಅಂದ್ರೆ ಗುರು ಪೂಜೆ ಸಂಬಂಧಪಟ್ಟಂತ ಮೊನ್ನೆ ಒಂದು ಪೂಜೆ ಮಾಡಿದ್ವಲ್ಲ, ಆ ವಿಚಾರವಾಗಿ ಚರ್ಚೆ ಆಯ್ತು. ಬಂದೇ ಬಂದಿದೆ ಅದು ಪ್ರಶ್ನೆ. ಉತ್ತರ ಹೇಳಿದ್ರಲ್ಲ ಇವಾಗ. ಯಾಕೆ ಮಾಡ್ತೀರಾ? ಅಲ್ಲ, ಅದಕ್ಕೆ ಅದು ಪ್ರಶ್ನೆ ಯಾಕೆ ಮಾಡ್ತೀರಾ ಅನ್ನೋದು ಪ್ರಶ್ನೆ. ಕೆಲವರು ಖಂಡನೆ ಮಾಡ್ತಾರೆ, ಕೆಲವರು ಅದು ಮಾಡಬಾರ್ದು, ದೀಪ ಅಂಟಿಸಬಾರ್ದು, ಇದು ಮಾಡಬಾರ್ದು ಅಂತ ಎಲ್ಲ ಚರ್ಚೆ ಆಯ್ತಲ್ಲ. ಅವಾಗ ನಾವು ತಿಳಿದವ್ರ ಹತ್ರ ಪ್ರಶ್ನೆ ಹಾಕಿದ್ದಕ್ಕೆ, ಮಹಾತ್ಮರಿಗೆ ನೀವು ಜಡದ ಬೆಂಕಿಯಿಂದಲೇ ಪೂಜೆ ಮಾಡ್ತಿರಲ್ಲ, ಯಾಕೆ ಮಾಡ್ತೀರಾ? ಅದೊಂದು ಪದ್ಧತಿ ಅಂತ ತಿಳ್ಕೊಳ್ಳಿ. ಪದ್ಧತಿ ನೀವು ಮಾಡಿದ್ರು ಮಾಡ್ಬೋದು, ಬಿಟ್ರೆ ಬಿಡ್ಬೋದು, ನಿಮಗೆ ಸರಿ. ಏನಮ್ಮ ಉತ್ತರ ಸಿಗ್ತಾ? ಅದನ್ನೇ ಹೇಳೋದು. ಅದೇ ರಮಣರು ಅದೇ ಹೇಳೋದು, ನಿನ್ಗೆ ಅದ್ರ ಮೇಲೆ ಇಷ್ಟ ಇದ್ರೆ ಮಾಡಪ್ಪ, ನೀನು ತಪ್ಪೇನು ಮಾಡು. ಒಂದು ಭಕ್ತಿ ತೋರಿಸ್ತಾ ಇದೆಯಾ, ಮಾಡು. ಭಕ್ತಿ ಒಳ್ಳೇದೇ ಇರ್ಬೇಕು ನಿಮ್ಮ ಜೀವನದಲ್ಲಿ, ಭಕ್ತಿ ಇರಬೇಕು. ಭಕ್ತಿಯಿಂದಲೇ ಆಮೇಲೆ ಜ್ಞಾನಕ್ಕೆ ಬರಕ್ಕೆ ಸಾಧ್ಯ, ಜ್ಞಾನದಿಂದಲೇ ಮುಕ್ತಿ. ಬೆಂಕಿ ನೀರು ಇವು ನಾವು ಬಳಸ್ಕೊಂಡಂಗೆ, ನಾವು ಹೆಂಗೆ ಬಳಸ್ಕೊಂಡ್ರೆ ದೀಪ ಅಂದ್ರೆ ದೀಪ, ಅಗ್ನಿ ಇದು ಜ್ವಾಲೆ ಅಂದ್ರೆ ಜ್ವಾಲೆ ಬೆಳಕು ಜ್ಞಾನ ಸಂಕೇತ ಅಂತ ನಾವು ಬೆಳಗೋದು. ನಮಗೆ ಜ್ಞಾನ ಕೊಟ್ಟರು ಅಂತ ಆ ಬೆಳಕು ಸಂಕೇತ ಅಂತ ನಾವು ಹೇಳೋದು. ಜ್ಞಾನ ಸಂಕೇತ, ಅರಿವು ಸಂಕೇತ. ಅದಕ್ಕೋಸ್ಕರ ನಾವು ಬೆಳಗೋದು, ಜಡ ಅಂತ ನಾವು ಅನ್ಕೊಂಡು ಬೆಳಗೋದು. ಅದನ್ನೇ ಅವ್ರು ಹೇಳಿ. ಪ್ರಶ್ನೆಗಳು ಬಂದಾಗ ಹಿಂಗೆ ವಿಚಾರಗಳು ಬರ್ತಾರೆ. ನೀವು ಒಂದನ್ನ ಟೀಕೆ ಮಾಡಿದ್ರೆ ಇನ್ನೊಂದು ಉತ್ತರ ಇದೆ. ಉತ್ತರ ಇದೆ.
ಅದು correct ಆಗೈತೆ. ಕತ್ಲಿಂದ- ಬೆಳಕು ಬರುತ್ತಲ್ಲ, ಆ ಬೆಳಕು ಒಳ್ಳೆ ಅಂತ ಹೇಳ್ಬಿಟ್ಟು ಗುರುಗಳನ್ನ ಪೂಜೆ ಮಾಡಿದ ಅವ್ರು ಅದೇ ಪ್ರಶ್ನೆ ಹೇಳಿದ ಅವನಿಗೆ ಏನ ನೀವು ಪೂಜೆ ಮಾಡ್ರಿ, ಅದೊಂದು ಪದ್ಧತಿ ಅನ್ಕೊಡ್ರಿ, ಯಾವುದನ್ನು ನೀವು ಖಂಡನೆ ಮಾಡಕ್ ಹೋಗ್ಬೇಡಿ. ಅವ್ರದೊಂದು ಗುರು ಪರಂಪರೆ ಮಾಡ್ತಾ ಇದ್ದಾರೆ, ನೀವು ನೋಡಿದ್ರೆ ನೋಡಿ, ಇಲ್ಲಾಂದ್ರೆ ಎದ್ದು ಹೋಗಿ ಅಷ್ಟೇ. ನಿಮ್ಗೆ ಇಷ್ಟ ಆದ್ರೆ ಒಪ್ಕೊಳ್ಳಿ, ಇಲ್ಲ ಅಂದ್ರೆ ಬಿಡಿ. ಕಬೀರು ಅದೇ ಹೇಳಿದ್ರು, ಈ ಜ್ಞಾನ ಇಷ್ಟ ಆದ್ರೆ ನೀನು ಒಪ್ಕೊಳ್ಳಪ್ಪ, ನೀನೇನು ಬಲವಂತವಾಗಿ ನಾನೇನು ಕರೀತಾ ಇಲ್ಲ, ವಿಚಾರ ಮಾಡು. ಅದಕ್ಕೆ ಪರಕ್ ಅದೇ ನಿನ್ನ ಬುದ್ಧಿಶಕ್ತಿಯನ್ನ ವಿಚಾರಕ್ಕೆ ಒಳಪಡಿಸು, ಪರೀಕ್ಷೆ ಮಾಡು. ಗುರುಗಳನ್ನ ಪೂಜೆ ಮಾಡೋ ಉದ್ದೇಶ ಏನಂದ್ರೆ, ಇವ್ರು ಹೇಳಿದಾಗೆ ನಮಗೆ ಜ್ಞಾನ ತಿಳಿಸ್ಕೊಡ್ತಾರೆ, ತಂದೆ ತಾಯಿಗಳು ಜ್ಞಾನ ತಿಳಿಸ್ಕೊಡ್ತಾರೆ, ನಮಗೆ ಭೂಮಿಗೆ ಕರ್ಕೊಂಡ್ಬಂದು ಬಿಟ್ಟಿದ್ದಾರೆ, ಅವ್ರು ಪೂಜೆ ಮಾಡಿ, ತಪ್ಪೇನಿಲ್ಲ. ಅದೇ ರೀತಿಯಾಗಿ ನಿಮಗೆ ಯಾರು ಜ್ಞಾನವನ್ನ ತಿಳಿಸ್ಕೊಡ್ತಾರೋ ಅವ್ರನ್ನ ಆಧರಿಸಿ ಪೂಜೆ ಮಾಡಿ. ಸಮಯ ಅರ್ಥ ಆಯ್ತಾ? ಅದೊಂದು ಪರಂಪರೆ, ನೀವ್ಯಾಕೆ ಇದು ಮಾಡ್ತೀರಾ? ಅವ್ರದೊಂದು ಗುರು ಪರಂಪರೆ ಮಾಡ್ಕೊಳ್ಳಿ ಅಂತ ಈ ರೀತಿ ಪುರಾಣ ಸಮಾಧಾನ ಆಯ್ತು. ಹಿಂಗೆ ಚೇತನಾತ್ಮನು ಮನುಷ್ಯನು ಎಲ್ಲವನ್ನೂ ಮಾಡಿದ್ದಾನೆ. ಅದು ಅವರವರು ಸ್ವತಂತ್ರರು, ಮನುಷ್ಯರು ಸ್ವತಂತ್ರರು. ಅವ್ರು ಯಾವ ಆದಿಲಲ್ಲಾದ್ರೂ ಹೋಗ್ಬೋದು. ದೇವಿ ದೇವತಾದಿಗಳ ಹಾದಿಯಲ್ಲೂ, ದೇವಿ ದೇವತಾದಿ ಭಕ್ತಾದಿಗಳ ಹಾದಿಯಲ್ಲಿ ಹೋಗ್ಬೋದು, ಆಧ್ಯಾತ್ಮಿಕ ಜ್ಞಾನದ ಹಾದಿಯಲ್ಲಿ ಹೋಗ್ಬೋದು. ದೇವಿ ದೇವತಾದಿಗಳು ಅಂದ್ರೆ ಹಲವಾರು ಇದ್ದಾರೆ. ಯೂಟ್ಯೂಬ್ನಲ್ಲಿ ಹಾಕಿ ನೋಡಿ. ಒಬ್ರು ಕಾಳಿಕಾ ದೇವಿ ಅವರು ಅವ್ರ ಮುಂದೆ ಎಷ್ಟು ಜನ ಇರ್ತಾರೆ, ಒಬ್ರು ಹನುಮಾನ್ ದಾಸರು ಹನುಮಾನ್ ಇದ್ರ ಮುಂದೆ ಎಷ್ಟು ಜನ ಇರ್ತಾರೆ, ಕುಣಿತಾ ಇರ್ತಾರೆ. ಅದು ಅವ್ರವ್ರ ಇಷ್ಟ. ಅಯ್ಯಪ್ಪ ಸ್ವಾಮಿದು ಕರ್ಪೂರ ಕೆಜಿ ಹಾಕಿ ಉರಿಸ್ತಾರೆ. ಪೂಜೆ ಮಾಡುವಾಗ ದಾರಿ ಹೊತ್ತು ಕರ್ಪೂರ ಹಾಕ್ತಾರೆ. ಅವರೇ ಅದೊಂದು ಸಂತೋಷ. ಅದನ್ನ ಯಾರು ಮಾಡಬೇಡ ಅಂತ ಆದರೆ ನೀನು ಇದನ್ನ ಇವಾಗ ಹೇಳ್ದಂಗೆ ಯುಗಗಳಿಂದ ಮಾಡ್ಕೊಂಡ್ ಬರ್ತಾ ಇದ್ಯಾ, ಮತ್ತೆ ಮಾಡೋದ್ರಿಂದ ನೀನು ಉತ್ಯ ಕಷ್ಟ ಅನುಭವಿಸ್ತೀಯ. ನಮ್ಮ ದೇಹ ನಮಗೆ ಕಷ್ಟ ಕೊಟ್ಟಿದ್ಯಲ್ಲ ಸ್ವಾಮಿ, ಕಾಯಿಲೆ ಕಸಾಲೆಗಳು ಕಷ್ಟ ಕೊಟ್ಟಿಲ್ವಾ? ಪ್ರೆಸೆಂಟ್ ದೇಹ ಕಷ್ಟ ಕೊಟ್ಟಿಲ್ವಾ? ಯಾವುದೇ ದೇಹ ಕೊಟ್ಟಿದೆ. ಬಾಲ್ಯದಲ್ಲಿ ಕಷ್ಟ ಕೊಟ್ಟಿದೆ, ಯೌವನದಲ್ಲೂ ಕಷ್ಟ ಕೊಟ್ಟಿದೆ, ಕೌಮಾರ್ಯದಲ್ಲಿ ಕಷ್ಟ ಕೊಟ್ಟಿದೆ, ವೃದ್ಧಾಪ್ಯದಲ್ಲೂ ಕೊಡ್ತಾನೆ ಇದೆ. ಈ ರೀತಿಯ ಭಾರಿ ಕಷ್ಟಗಳನ್ನ ಅನುಭವಿಸೋದನ್ನ ನೀನು ತಪ್ಪಿಸ್ಕೋ ಅಂತ. ಹುಟ್ಟುವುದನ್ನ ತಪ್ಪಿಸ್ಕೋ, ಒಟ್ಟಾರೆ ಹುಟ್ಟೋದನ್ನ ತಪ್ಪಿಸ್ಕೋ. ನೀನು ಯಾವುದೇ ದೇಹ ಪಡೆದ್ರು ಕೂಡ ನಿನಗೆ ಕಾಯಿಲೆ ಕಸಾಲೆ ಎಲ್ಲವೂ ಇದ್ದೇವೆ. ಹೌದಾ? ಎಂತ ಚಕ್ರವರ್ತಿ ದೇಹ ಆಗಲಿ, ಅವ್ರಿಗೂ ಕಾಯಿಲೆ ಕಸಾಲೆ ಇರುತ್ತೆ, ಅವ್ರಿಗೂ ಕಣ್ಣೀರು ಬರುತ್ತೆ ದುಃಖ ಆದಾಗ. ಕಾಯಿಲೆಗಳು ಬಂದಾಗ ಅವರು ಸಹ ನರಳಬೇಕು. ಮಾನಸಿಕ ಕಾಯಿಲೆ, ದೈಹಿಕ ಕಾಯಿಲೆ ಎಲ್ಲ ಇರ್ತಾವಲ್ಲ. ವಾಜಪೇಯಿ ನೋಡಿದಾಗ ನಮಗೂ ಹಂಗೆ ಅನ್ಸಿತ್ತು. ಪ್ರಾರಬ್ಧ ಇದು ಏನು ಪಾಪ ಅಜಾತ ಶತ್ರು ಬ್ರಹ್ಮಚಾರಿಗಳು. ಅವರು 5-10 ವರ್ಷ ನರಳಿದ್ರು. ನಮ್ಮ ನಿರ್ಮಲಾಶ್ರು ಅವರು ನರಳಿಲ್ವಾ 5 ವರ್ಷ ಪ್ಯಾರಾಲಿಸಿಸ್ ಆಗಿ? ಇದೆಲ್ಲ ಪ್ರಾರಂಭ ಕರ್ಮ. ಡಾಕ್ಟರ್ಸೇ ಮಂಡಿ ನೋವು ಅಂತ ಹೋದ್ರೆ ಉದಾಹರಣೆಗೆ ವಾಜಪೇಯಿನ ಹೇಳ್ತಿದ್ರು, ಅಂತ ವಾಜಪೇಯಿ ನಡೀತಾನೆ ಹೋಗಮ್ಮ ನಿಂದ ಯಾವ್ದು ಅಂತ. ಹಂಗೆ ಹೇಳಿದ್ದು. ಹೌದಲ್ಲ, ನಮ್ಗೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿದ್ವಿ. ಒಬ್ರು ಬಹಳ ಚೆನ್ನಾಗಿ ಹೇಳ್ತಾರೆ, ನೋಡಮ್ಮ ಇದು ಹುಟ್ಟಿದ್ದು ಇದ್ರ ರಹಸ್ಯನೇ ಅಷ್ಟು. ನೀನು ವಾಸಿ ಮಾಡ್ತೀನಿ ಅಂತೇಳಿ ಟಿವಿನಲ್ಲಿ ಅನೌನ್ಸ್ ಮಾಡ್ಬಿಡ್ತಾರೆ. ಯಾವ ಒಬ್ಬ ಸ್ಟಾರ್ ನಟನ್ ತೋರಿಸ್ಬಿಟ್ಟು ನಾನು ಅಮೃತ್ ನೋಡ್ಲಿ ಕುಡಿದ್ಬಿಟ್ಟೆ, ಶುಗರ್ ಕಂಪ್ಲೀಟ್ ವಾಸಿ ಆಗುತ್ತೆ, ಎಲ್ಲ ಸುಳ್ಳು. ನೋಡಿ ಅದು ನಿಜವಾದ ಡಾಕ್ಟರ್. ವ್ಯಾಪಾರ ನಾವು ವ್ಯಾಪಾರ. ಅವ್ರು ಅದೇ ಹೇಳಿದ್ ಡಾಕ್ಟರ್. ಮೋಸ ಹೋಗೋರು ಇರೋ ತನಕ ಮೋಸ ಮಾಡೋರು ಇದ್ದೇ ಇರ್ತಾರೆ. ಆಮೇಲೆ ಹಸುಗೂ ಅಷ್ಟೇ, ಎಷ್ಟೋ ದೇವರುಗಳವೆ ಅಂತಾರಲ್ಲ, ಹಸುಗೂ ಎಷ್ಟು ಕಾಯಿಲೆ. ಅಯ್ಯೋ ರಾಮ, ಇವಾಗ ಬರೋ ಹಸುಗಳು ಬಂತು ಪಾಪ, ಎಷ್ಟೊಂದು ದೇವ್ರ ಫುಲ್ ಅದನ್ನ ಹೆಂಗ್ ನೋಡ್ಕೋಬೇಕು ಅನ್ನೋದು ನೋಡ್ಕೊಳಲ್ಲ, ಸುಮ್ನೆ ಅದಕ್ಕೆ ನಮಸ್ಕಾರ ಹಾಕಿ ಅಲ್ಲ, ದೇವ್ರಿಗೆ ಹಸುಗೆ ಕಾಯಿಲೆ ಬರುತ್ತೆ ಅಂತ ನಾನು ಹೇಳ್ತಾ ಇರೋದು. ದೇವ್ರು ಅದು ಶರೀರ ಅಲ್ಲ, ಅದಕ್ಕೆ ಹೇಳೋದು ದೇಹ ರೋಗಮಯ, ಪ್ರಪಂಚ ದುಃಖಮಯ. ದೇಹ ದೇವರುಗಳವೆ, ಕೋಟಿಗಳು ದೇವರು ಅಂತಾರಲ್ಲ, ಕಲ್ಪನೆ ಮಾಡಿ ಬಿಟ್ಟಿದ್ದಾರೆ. ಅದನ್ನೇ ಹೇಳ್ತಾ ಇರೋದು, ಕಲ್ಪನೆ ಮಾಡಿ ಬಿಟ್ಟಿದ್ದಾರೆ ಒಂದು ಭಕ್ತಿ ಬರ್ಲಿ ಅಂತ ಅಷ್ಟೇ. ಹಾಲು ಕೊಡುತ್ತೆ ಕಾಮಧೇನು ಅಂತ ಅಷ್ಟೇ. ಹಾಗಾಗಿ ಖಂಡಿತ ಇರುತ್ತಮ್ಮ ದೇಹ. ಪ್ರತಿಯೊಂದು ಯಾವುದೇ ದೇಹ ಧಾರಣೆ ಮಾಡಲಿ, ಅದು ಎಲ್ಲ ದೇಹಗಳಿಗೂ ಕಾಯಿಲೆ ಇದ್ದೇ ಇರುತ್ತೆ.
ಅದೇ ಭವರೋಗ. ಆ ರೋಗಗಳು ಬರ್ತಾ ಇರ್ತವೆ. ಈ ಸಂಸಾರ ಅನ್ನೋದು ಭವರೋಗ. ಇದನ್ನು ಬಿಡುಗಡೆ ಮಾಡ್ಕೊಳ್ಳಿ ಅಂತ. ಇದನ್ನು ಬಿಡುಗಡೆ ಮಾಡ್ಕೊಳ್ಳೋಕೆ ಬೇಕಾದ್ರೆ ನೀವು ಆಧ್ಯಾತ್ಮ ತಿಳಿಬೇಕು, ಜ್ಞಾನವನ್ನ ತಿಳಿಬೇಕು. ಹುಟ್ಟು ಸಾವು ಬಂದನ್ನ ಬಿಡುಗಡೆ ಆಗ್ರಿ. ಇವರು ವಿವೇಕಾನಂದ ಅವರ ಆಧ್ಯಾತ್ಮಿಕ ಜ್ಞಾನವನ್ನು ಪಡೆದಿದಾರಲ್ಲ ಅವರು. ರಾಮಕೃಷ್ಣ ಪರಮಹಂಸರಿಂದ ಪಡೆದ್ರು. ಅವರು ಹಿಂದೂ ಧರ್ಮದ ಪ್ರಚಾರ ಮಾಡೋದ್ರ ಬಗ್ಗೆ ಅವರು ಜಾಸ್ತಿ ಒಲವು ಕೊಟ್ರು. ಏನ್ ಸ್ವಾಮಿ? ಒಲವು ಕೊಟ್ರು. ಆಧ್ಯಾತ್ಮಿಕ ಜ್ಞಾನ ಅಲ್ಲಲ್ಲಿ ತಿಳಿಸಿದ್ದಾರೆ. ಅವರು ಸಹ ಅವರು ಹಿಸ್ಟ್ರಿ ಓದ್ಬೇಕು. ಅವರು ಹಿಸ್ಟ್ರಿ ಓದ್ಬೇಕು ಅಂದ್ರೆ ಅವರು ಬಡವರ ಏಳಿಗೆಗೆ ಪ್ರಯತ್ನ ಪಟ್ಟರು. ಮತ್ತೆ ಆ ವಿಚಾರವಾಗಿ ತಿಳಿಸ್ಕೊಟ್ರು. ಅಷ್ಟೇ. ಹಿಂದೂ ಧರ್ಮದ ಬಗ್ಗೆ ಪ್ರಚಾರ ಮಾಡಿ. ನಮ್ಮ ಹಿಂದೂ ಧರ್ಮ ಇಷ್ಟು ಶ್ರೇಷ್ಠವಾಗಿದೆ, ಖಂಡಿತ ಶ್ರೇಷ್ಠವಾಗಿದೆ. ಅದನ್ನ ಧಾರಣೆ ಮಾಡ್ಕೊಂಡು ನಡೆದ್ರೆ ಮಾತ್ರ ಶ್ರೇಷ್ಠ ಅಲ್ಲಣ್ಣ. ಅದರಲ್ಲಿರ್ತಕ್ಕಂಥ ಏನೇನು ತಿಳಿಸಿದ್ದಾರೆ ಧರ್ಮದಲ್ಲಿ, ದಯೆಯನ್ನ ಧಾರಣೆ ಮಾಡಬೇಕು, ಕ್ಷಮಾಗುಣ ಇರಬೇಕು, ಶೀಲವಂತನಾಗಿರ್ಬೇಕು, ಇವೆಲ್ಲ ಧರ್ಮದಲ್ಲಿ ತಿಳಿಸಿದ್ದಾರೆ. ಕಬೀರ್ ಸಾಹೇಬ್ರು ಅದನ್ನ ಹೇಳಿದ್ದಾರೆ. ಅವ್ರನ್ನ ದಯೆಯಿಂದ ಇರಿ, ಕರುಣೆಯಿಂದ ಇರಿ, ಶೀಲವಂತರಾಗಿರಿ, ಅವರೇನೆಲ್ಲ ಅದನ್ನ ಬಿಟ್ಟು ಬೇರೆ ಏನಾದ್ರು ಹೇಳಿದಾರ? ಇಲ್ಲ. ಇದರ ಜೊತೆನಲ್ಲೇ ಆತ್ಮನನ್ನ ತಿಳಿಯಿರಿ. ಇದ್ರ ಜೊತೆನಲ್ಲೇ ಆತ್ಮನನ್ನ ತಿಳಿಯಿರಿ, ಅವಾಗಲೇ ಬಿಡುಗಡೆ. ರಮಣ ಮಹರ್ಷಿಗಳು ಅದನ್ನೇ ಹೇಳ್ತಾ ಇರೋದು. ಆತ್ಮನಲ್ಲಿಯೇ ಇದೆ ಬಿಡುಗಡೆ. ಎಲ್ಲೂ ಆನಂದ ಅನ್ನೋದಿಲ್ಲ. ಆತ್ಮನಿಂದ ಹೊರಗಡೆ ಎಲ್ಲಿಯೂ ಈ ಆನಂದ ದೊರೆಯದು. ಅದನ್ನೇ ಕಬೀರ್ ಸಾಹೇಬ್ ಹೇಳಿದ್ರು. ನಿನಗೆ ಶಾಶ್ವತವಾದ ನಿತ್ಯವಾದ ಆನಂದ, ಸಂತೋಷ, ನೆಮ್ಮದಿ ಏನೇನು ಹೇಳ್ತೀರೋ ಅದೆಲ್ಲ ಆತ್ಮನಲ್ಲೇ ಇದೆ. ಅದು ನೀನೇ ಆಗಿದ್ಯಾ, ಅದು ನೀನೇ ಆಗಿದ್ಯಾ. ಇವರು ಪಕ್ಕ ಜ್ಞಾನ. ರಮಣ ಮಹರ್ಷಿ ಇತ್ತೀಚೆಗಿರೋರು ಇವರು. ನೀವು ಹೇಳಿದಾಗ ಇತ್ತೀಚಿನವರು ಇವರು. 100 ವರ್ಷದ ಕೆಳಗಡೆ ಅಲ್ವಾ? ಎಷ್ಟು ಜನ ಹೋಗಿ ಫಾರಿನರ್ಸ್ ಎಲ್ಲ ಹೋಗಿ ಇವ್ರನ್ನ ಇಂಟರ್ವ್ಯೂ ಮಾಡ್ತಾರೆ. ಅವರು ಪಡೆದಿರ್ಬೋದು. ಯಾಕಂದ್ರೆ ಈ ಪಡೆದಿರೋದ್ರಿಂದ ಐಫೈ ಜೀವನವನ್ನ ಅವರು ತ್ಯಜಿಸಿದ್ರು. ಇಲ್ಲ ಅಂದ್ರೆ ಬೇರೆ ತರ ಆಗಿರೋದು. ಅದನ್ನೇ ಸ್ವಾಮಿ ಹೇಳ್ತಾ ಇರೋದು. ನೀವು ಆತ್ಮಜ್ಞಾನ ಪ್ರಾಪ್ತಿ ಆಗ್ಬೇಕು ಅಂದ್ರೆ ನಿರ್ವಿಕಾರವುಳ್ಳವನಾಗಿರ್ಬೇಕು. ಅಂದ್ರೆ ಯಾವುದೇ ಮನಸ್ಸಿನಲ್ಲಿ ವಿಕಾರಗಳಿರಬಾರ್ದು, ಭ್ರಮೆಗಳಿರಬಾರ್ದು, ಭ್ರಾಂತಿಗಳಿರಬಾರ್ದು. ಎಲ್ಲವನ್ನ ಬಿಡಬೇಕು. ಆಸಕ್ತಿಹೀನರಾಗಬೇಕು. ಕಲ್ಪನೆ ನಾನು ಆಗಿರ್ಬೇಕು, ಮುಂದಕ್ಕೆ ಆಗಿರ್ಬೇಕು, ಹೀಗಿರ್ಬೇಕು, ಅದೆಲ್ಲ ಕಲ್ಪನೆಗಳನ್ನ ಬಿಡು. ಆ ಕಲ್ಪನೆಗಳನ್ನು ಬಿಟ್ಟಾಗ ಮಾತ್ರ ನಿಮಗೆ ಅದರ ಅನುಭವ. ಅದನ್ನ ಹೇಳ್ತಾ ಇರೋದು. ಮನಕಿ ಸಕಲ ಮನ್ಗೆ ಮಲ ವಿಕಾರಕ ತ್ಯಾಗ ಮಾಡೋದೇ ದೊಡ್ಡ ಸ್ನಾನ. ನೋಡಿ ಅದೇ ನಿಜವಾದ ಮನಸ್ಸಿನಲ್ಲಿ ಉಂಟಾಗತಕ್ಕಂಥ ವಿಕಾರಗಳನ್ನ, ಆಸಕ್ತಿಗಳನ್ನ, ಬಯಕೆಗಳನ್ನ, ಇವುಗಳೆಲ್ಲವನ್ನ ನೀವು ಬಿಟ್ರೆ ಮಾತ್ರ ನಿಮಗೆ ಆತ್ಮಜ್ಞಾನದ ಅನುಭವ ಆಗದು. ಎಲ್ಲವನ್ನ ಪಡೆದಿರೋರಿದ್ದಾರೆ. ನಾವು ಇನ್ನ ಅದು ಮಾರ್ಗದಲ್ಲಿ ಇದ್ದೀವಿ ಅಷ್ಟೇ. ಇದು ನಿಜವಾದ ಜ್ಞಾನ. ಈ ಜ್ಞಾನವನ್ನ ಯಾರು, ಈ ಆತ್ಮಜ್ಞಾನದ ಅನುಭವವನ್ನ ಯಾರು ಪಡಿತಾ ಇರ್ತಾನೋ ಅವನು ಜ್ಞಾನಿ. ಇನ್ನೆಲ್ಲ ಎಲ್ಲರೂ ಸಾಮಾನ್ಯ. ಯಾರು ನಾನು ಪಡೆದಿದ್ದೀನಿ ಅನ್ನೋದಕ್ಕೆ ಎದೆ ಬಗೆದು ತೋರ್ಸಕ್ಕೆ ಅದು ಅವ್ರವ್ರಿಗೆ ಗೊತ್ತು. ಅದಕ್ಕೆ ನಮ್ಮ ಹನುಮಾನ್ ದಾಸ್ ಹೇಳೋರು, ಯಾರ್ಯಾರು ಅದ್ರ ಅನುಭವ ಪಡಿತಾ ಇರ್ತಾರೋ ಅವ್ರವ್ರಿಗೆ ಗೊತ್ತಪ್ಪ, ಬೇರೆಯವ್ರಿಗೆ ಹೇಳ್ಕೊಳಕ್ಕಾಗಲ್ಲ. ನೀವು ಹೇಳಿದ್ರಲ್ಲ ಬೆಲ್ಲದ ಸಿಹಿ, ಹಾಗೆ ಅದು ಅವ್ರವ್ರಿಗೆ ಗೊತ್ತಾಗುತ್ತೆ. ಅವ್ರ ಲಕ್ಷಣ ಹೇಗೆ ಗೊತ್ತಾಗುತ್ತೆ? ಅವರ ಆಚರಣೆ, ಅವರ ಲಕ್ಷಣಗಳು, ನಡೆ ನುಡಿ, ಇವುಗಳಿಂದ ಗೊತ್ತಾಗ್ಬಿಡುತ್ತೆ ಅವರು ಜ್ಞಾನಿ ಅಂತ. ಇನ್ನು ಉಳಿದವರೆಲ್ಲ ತೋರ್ಪಡಿಸ್ಕೊಳಕ್ ಮಾಡ್ತಾ ಇರೋದು ಜ್ಞಾನಗಳು. ಇವೆಲ್ಲ ತೋರ್ಪಡಿಸ್ಕೊಳಕ್ಕೆ ಮಾಡ್ತಾ ಇರೋ ಜ್ಞಾನ. ಅದ್ರಲ್ಲಿ ಒಂದಲ್ಲ ಒಂದು ದಿನ ಗೊತ್ತಾಗ್ಬಿಡುತ್ತೆ ಅವ್ರ ಭವಿಷ್ಯಗಳು. ಎಷ್ಟು ವರ್ಷದಿಂದ ಹೆಸರಿತ್ತು ಅಲ್ವಾ? ಎಷ್ಟು ವರ್ಷದಿಂದ ಅವ್ರ ಎಲ್ಲ ದೂರ ಆಗ್ಬಿಟ್ಟು ಅವರೆಲ್ಲ ಇಂಟರ್ವ್ಯೂ ಮಾಡ್ತಾವ್ರೆ. ಟಿವಿನವ್ರು ಬಿಡ್ತಾರಲ್ಲ, ಹುಡುಕ್ತಾರೆ. ಸದಾಶಿವಪ್ಪನವ್ರು ಚಿಕ್ಕೂರಿಂದ ಯಾರು ಗುರ್ತವ್ರೆ ಹುಡುಕಿ ಇಂಟರ್ವ್ಯೂ ಹಿಂಗೆ ಆ ರೀತಿನೇ ಮಾಡಿನೇ ಪಬ್ಲಿಷ್. ಬೇರೆ ಕೆಲಸ ಇಲ್ಲ ಅವ್ರಿಗೆ. ಅದು ಬೇಕು. TAPನೋ ಆಯ್ತು. ನಾವು ಈ ವಿಚಾರ ತಿಳ್ಕೊಂಡ ಈ ರೀತಿಯಾಗಿ ನೀವು ತಿಳಿದಾಗ, ಈ ಆಧ್ಯಾತ್ಮ ಜ್ಞಾನದ ಅನುಭವ ಆದಾಗ ಹೊರಗಡೆ ಇರತಕ್ಕಂತ ಬ್ರಹ್ಮರು ಪೂಜೆ ಮಾಡ್ತಾ ಬೇರೆ ಯಾರು
ಅವರ ಇರುವಿಕೆ ಗೊತ್ತಾಗುತ್ತೆ. ಅವರ ಇರುವಿಕೆ ಗೊತ್ತಾಗುತ್ತೆ. ಅದು ಯಾವುದು ಇರುವಿಕೆ ಅಂದ್ರೆ ನಿಮ್ಮ ಆತ್ಮಸ್ವರೂಪವೇ ಅದಾಗಿದೆ. ನಿಮ್ಮ ಆತ್ಮಸ್ವರೂಪವೇ ಆಗಿದೆ. ಆದ್ರಿಂದ ಅದನ್ನ ನೀವು ಪ್ರಾಪ್ತಿ ಮಾಡ್ಕೊಳ್ಳಿ. ಪ್ರತಿಯೊಬ್ಬರಿಗೂ ಮನುಷ್ಯರಿಗೂ ಅರ್ಹತೆ ಇದೆ. ಕಬೀರ್ ಸಾಹೇಬರು ನಿನಗಿಲ್ಲ ಅಂತ ಏನು ಹೇಳಿಲ್ಲ. ಬ್ರಾಹ್ಮಣರು ಜ್ಞಾನ ತಿಳಿ ಬ್ರಾಹ್ಮಣರಿಗೆ ಹಕ್ಕು ಅಂತ ಏನ್ ಸಮಯ ಇದ್ರು ಹಾಗೆಲ್ಲ ಅದನ್ನೆಲ್ಲ ಎಲ್ಲ ಪ್ರತಿಯೊಬ್ಬರಿಗೂ ಹಕ್ಕು. ಬೇರೆಯವರು ಪಡ್ಕೊಂಡ್ಬಿಟ್ರೆ ನರಕ ಪ್ರಾಪ್ತಿ ಅಂತೇಳಿ ಎದುರಿಸ್ತಾ ಇದ್ರು ಹಿಂದೆ. ಬೇರೆಯವರು ನಾವು ಮಾತ್ರ ಅದಕ್ಕೆ ಅರ್ಹರು, ನೀವೆಲ್ಲ ಅರ್ಹರಲ್ಲ. ಯಾರು ಪ್ರಚಾರ ಮಾಡಿದ ಅವರವರೇ ಪ್ರಚಾರ ಮಾಡ್ತಾರೆ. ಅದನ್ನು ನಂಬಿಟ್ರು ಕೆಲವರು, ಅವ್ರನ್ನ ದೇವರು ಅಂತೇಳಿ ಹಿಂಗ್ ಬಿಟ್ರಿ ಇಲ್ಲ ಅಂತೇಳಿ ಪೂಜೆನೂ ಮಾಡಿದ್ರು. ಅವ್ರದ್ದು ಅವರೇ ಹೊಗಳ್ಕೊಂಡ್ರು. ಆದ್ರೆ ಕಬೀರ್ ಸಾಹೇಬ್ ಏನ್ ಮಾಡಿದ್ರು, ಪ್ರತಿಯೊಬ್ಬ ಹೆಣ್ಣಾಗಲಿ ಗಂಡಾಗಲಿ ಎಲ್ಲರೂ ಸಹ ಆತ್ಮಜ್ಞಾನ ಪಡೆಯೋದಕ್ಕೆ ಅರ್ಹರು. ನೀವು ಅದನ್ನ ಪ್ರಾಪ್ತಿ ಮಾಡ್ಕೊಳ್ಳಿ. ಹೇಳಿ. ಇನ್ನೂ ಒಂದು ಉದಾಹರಣೆ ಕೊಡಬೇಕು ಅಂದ್ರೆ, ಹೆಣ್ಮಕ್ಳಿಗೆ ಶಿಕ್ಷಣ ಇರಲಿಲ್ಲ ಸ್ವಾಮಿ. ಯಾರು ಅದನ್ನು ತಪ್ಪಿಸ್ತವ್ರು? ಜನಗಳೇ ತಪ್ಪಿಸಿದ್ರು. ಒಂದು ಹಳ್ಳಿಗಾಡಿನಲ್ಲಿ ಏನಕ್ಕೆ ವಿದ್ಯೆ ಕೊಡಿಸ್ತಾ ಇರಲ್ಲ ಹೇಳಿ? ಅವ್ರನ್ನೆಲ್ಲ ಮೌಢ್ಯತೆಗೆ ತೊಳ್ತಾ ಇದ್ರು, ಮೂಢನಂಬಿಕೆಗೆ ತೊಳ್ತಾ ಇದ್ರು. ಹಂಗಾಗ್ಬಿಡುತ್ತೆ, ಹಿಂಗಾಗ್ಬಿಡುತ್ತೆ, ದೇವರು ದಿಂಡ್ರು ದೆವ್ವ ಇವೆಲ್ಲ ದೇವರು ಇದನ್ನೆಲ್ಲ ಮೌಢ್ಯತೆ ಮೂಢನಂಬಿಕೆಗಳನ್ನ ತುಂಬಿಟ್ಟು ಅವ್ರನ್ನ ಆಳ್ತಾ ಇದ್ದಾರೆ. ಆದ್ರೆ ಕಬೀರ್ ಸಾಹೇಬರು ಅದನ್ನೆಲ್ಲ ಖಂಡನೆ ಮಾಡಿದ್ರು. ಇವನ್ನು ಬೇರೆ ಮುಸ್ಲಿಂ ಧರ್ಮದಲ್ಲಿ ಇರ್ತಕ್ಕಂಥ ಮೂಢನಂಬಿಕೆಗಳನ್ನ ಖಂಡನೆ ಮಾಡಿದ್ರು, ಹಿಂದೂ ಧರ್ಮದಲ್ಲಿ ಇರ್ತಕ್ಕಂಥ ಮೂಢನಂಬಿಕೆಗಳನ್ನು ಖಂಡನೆ ಮಾಡಿದ್ರು. ನೀನು ಅರ್ಹರಾದ ವ್ಯಕ್ತಿನೇ ಆತ್ಮಜ್ಞಾನ ತಿಳಿಯಕ್ಕೆ. ನೀನು ಆತ್ಮಜ್ಞಾನ ತಿಳಿಯಕ್ಕೆ ಅರ್ಹನಾದ ವ್ಯಕ್ತಿ. ಯಾವುದೇ ಜಾತಿಯವನಾದರೂ ಸಹ ತಿಳಿಬಹುದು, ಪ್ರಾಪ್ತಿ ಮಾಡ್ಕೊಳ್ಬಹುದು. ಆಗ ಪ್ರಾಪ್ತಿ ಮಾಡ್ಕೊಳ್ಳಕ್ಕೆ ಆಚರಣೆಗಳಿದೆ, ಸಂಹಿತೆಗಳಿದೆ, ನಿಯಮಗಳಿದ್ದಾವೆ. ಏನು? ಅಹಿಂಸೆ ಮೊದಲು ಮಾಡಬೇಕು, ಬಿಡಬೇಕು. ಅಹಿಂಸೆನ ಪಾಲನೆ ಮಾಡಬೇಕು, ಹಿಂಸೆನ ಬಿಡಬೇಕು. ಒಂದೊಬ್ರಿಗೆ ಹಿಂಸೆ ಕೊಡೋದನ್ನ ಬಿಡಬೇಕು. ಮಾಂಸಾಹಾರಿ ಹಿಂಸೆನೋ ಅಹಿಂಸೆ ಅದನ್ನೇ ಬಿಡದೆ ಇನ್ನೇನ್ ಮಾಡ್ತಾರೆ ಸ್ವಾಮಿ? ಬಿಡದೆ ಇದ್ದರು ಅವಾಗ ಅವ್ರಿಗೆಲ್ಲ ಈ ತರ ತರಕಾರಿ ನೀವು ಹೇಳಿದಂಗೆ ಹಿಂಗೆ ಇದು ಹಿಂಗೆ ವಿಚಾರ ಮಾಡೋ ಶಕ್ತಿ ಇರೋದಿಲ್ಲ. ಆಹಾರದಂತೆ ಏಸಿಗೆ, ಸಂಘದಂತೆ ಬುದ್ಧಿ. ಸ್ವಾಮಿ ಏನು ಬೇರೆ ವರ್ಡ್ ಇದೆ, ಅದು ಹೇಳ್ಬಾರ್ದು, ಆಗಲೇ ಹೇಳ್ದಂಗೆ. ಆಹಾರದಂತೆ ಏಸಿಗೆ, ಸಂಘದಂತೆ ಬುದ್ಧಿ. ಹಾಗಾಗಿ ನಾವೆಂಥವ್ರ ಸಂಘ ಮಾಡಬೇಕು ಅಂದ್ರೆ, ಇಂಥ ಒಂದು ಒಳ್ಳೆಯ ಆಚರಣೆ ಇರತಕ್ಕಂಥ ಸಂತರ ಸಂಘ ಮಾಡಬೇಕು, ಗುರುಗಳ ಸಂಘ ಮಾಡಬೇಕು. ಆಗ ನಮಗೆ ಅವರ ಒಂದು ಪ್ರಭಾವ ನಮ್ಮ ಮೇಲೆ ಬೀರುತ್ತೆ. ಆವಾಗ ಈ ಗುಂಪುಗಳಾಗ್ತವೆ. ನೀವು ಪ್ರೊಫೆಸರ್ KS ಭಗವಾನ್ ಗುಂಪನ್ನು ಫಾಲೋ ಮಾಡಿದ್ರೆ ಅವನಿಗೂ ಅಲಸು ಅಷ್ಟೇ. ಅವನು ಹೇಳಿದ್ರೆ ಸರಿ ಅಂತ ನೀವು ಅವ್ರ ಹಿಂದೆ ಹೋದ್ರೆ ಅವನ ಬುದ್ಧಿನೇ ಪರಿಸರ, ಎನ್ವೈರನ್ಮೆಂಟ್, ಪರಿಸರ ನಮ್ಮಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ಪರಿಸರ. ಒಂದೇ ಜೊತೆ ಆಡಿದ್ರೆ ಮಕ್ಕಳು ಕೆಟ್ಟದ್ದನ್ನೇ ತಿಂತವೆ. ಅದಕ್ಕೆ ಹೇಳಿ, ತೀರ್ಥಯಾತ್ರೆಗೆ ಫಲ ಬಂತು, ಸಾಧು ಸಂಘಕ್ಕೆ 4, ಸದ್ಗುರು ಸಂಘಕ್ಕೆ ಅನೇಕ ಫಲ. ಏನು ಪುಣ್ಯ ಬೇಕು ಅಂತ ನೀವು ತೀರ್ಥಯಾತ್ರೆ ಹೋದ್ರೆ ಒಂದು 10 ಮಾರ್ಕ್ಸೋ 1 ಮಾರ್ಕ್ಸೋ ಒಂದೇ ಫಲ. ಅದನ್ನ ಅನುಭವಿಸಕ್ಕೆ ನೀವು ಬರಬೇಕು. ಸಾಧು ಸಂಘ ಮಾಡಿದ್ರೆ ಇಂಥ ಸಂಘ, ಸಾಧುಗಳ ಸಂಘ, ಅವರು ಸಾಧುಗಳೇ ಇಲ್ಲ ಅಂತ ಹೇಳಿಲ್ಲ. ಯಾರು ಒಳ್ಳೆಯ ಆಚರಣೆಯಲ್ಲಿ ಇರ್ತಾರೋ ಅವ್ರು ಯಾರಂತವನೇ ಇರಲಿ, ಪೂಜೆ ಪುನಸ್ಕಾರ ಮಾಡಲಿ, ಅವರು ಸಂಘ ಮಾಡಿ. ಆದರೆ ಆತ್ಮನನ್ನ ತಿಳಿಯಿರಿ. ಒಳ್ಳೆ ಆಚರಣೆಯಿಂದ ಇರತಕ್ಕಂಥವ್ರು ಎಲ್ಲರೂ ಸಾಧುಗಳೇ ಅವ್ರೇನು ಇದು ಮಾಡಲಿಲ್ಲ. ಯಾರು ಒಳ್ಳೆ ಆಚರಣೆ ಇರ್ತಾರೋ ಅವ್ರು ಸಂಘ ಮಾಡಿ, ಅದರಲ್ಲಿ ಸತ್ಯವಾದದನ್ನು ನೀವು ತೆಗೆದುಕೊಳ್ಳಿ. ಸಮಾಜದಲ್ಲಿ ಬಹಳಷ್ಟು ಜನಕ್ಕೆ ಅರಿವಾಗಿದೆ ಒಂದು ಆತ್ಮಜ್ಞಾನ ಪಡಿಬೇಕು ಅಂತ. ಆದರೆ ಒಂದು ರಾಜಕೀಯ ದೃಷ್ಟಿ ಕೆಲವರೆಲ್ಲ ವಿಭಾಗ ಮಾಡಿ ಕ್ರಿಶ್ಚಿಯನ್ಸು ಅವ್ರು ಬೌದ್ಧರು ಇವ್ರು ಅಂತ ಹೇಳ್ಬಿಟ್ಟು ಅದನ್ನ ನಮ್ದು ಹಿಂದೂ ಧರ್ಮನೇ ಅಂತ ಹೇಳ್ಬಿಟ್ಟು ಇವಾಗ ನೀವು ಹೇಳಿದ್ರಲ್ಲ ಕಬೀರ್, ಎಲ್ರಿಗೂ ಆತ್ಮ ಎಲ್ಲರಲ್ಲಿ ಗೋಚರ ಇದೆ, ಅದನ್ನು ಬೇರ್ಪಡಿಸಿ. ಇನ್ನೊಂದು ಕಡೆ ಏನಾಗಿದೆ ಅಂದರೆ, ಒಂದು ಸಮಾಜದಲ್ಲಿ ಒಂದಷ್ಟು ಇವ್ರನ್ನ ಮೇಲೆ ಇದು ಮಾಡಿಕೊಂಡು ಅವ್ರದ್ದೇ ಆದ ಒಂದು ಇದು ಮಾಡಿಬಿಟ್ಟು ಇವಾಗ ಅವ್ರು ಸ್ವಾಮಿ ಹತ್ರಕ್ಕೆ ಹೋಗಿದ್ದಾರೆ. ಯಾರು ಒಳ್ಳೆಯವರ ಪಾಪ ಅವರ
ಅವ್ರ ಹತ್ರ ಹೋಗಿರೋರೆಲ್ಲ ಹೆಂಗಸರ್ನ ಇವಾಗ ಏನಂತಾರೆ ಅಂದ್ರೆ ಕೆಲವರು ಏನೋ ಒಂಥರ ಅನುಮಾನ ನೋಡೋದು. ಖಂಡಿತ. ಹಾಗಾಗಿ ಸಮಾಜದಲ್ಲಿ ಇವತ್ತು ಗುರುಗಳ ಹತ್ರ ಹೋಗ್ಬೇಕು, ಯಾರೋ ವಿದ್ಯೆ ಪಡಿಬೇಕಂದ್ರೆ ಇವಾಗ ನಾನು ನೇರವಾಗಿ ಹೇಳ್ತಾ ಇದ್ದೀನಿ, ಮನಸ್ಸಲ್ಲಿ ಇರ್ತಕ್ಕಂಥದ್ದು ಜನ ಏನಾಗುತ್ತೆ ಅಂದ್ರೆ ಬೇಸರ, ಮನೆಯಲ್ಲಿ ಏನಕ್ಕೆ ಇವತ್ತಿಲ್ಲ ನಾಳೆ, ನಾಳೆ ಎಲ್ಲ ನಾಳಿದ್ದು ಅನ್ನೋ ಲೆಕ್ಕಕ್ಕೆ ಬಂದು ಈ ಆಧ್ಯಾತ್ಮಿಕನ ಬೇಡ, ಇರೋ ಮನೆಗೇನೋ ಕೆಲಸ ಮಾಡ್ಕೊಂಡು ತಿನ್ಕೊಂಡು ಇದ್ಬಿಡಪ್ಪ, ನೀನು ಎಲ್ಲಿ ಹೋಗಬೇಡ, ಹೋಗಮ್ಮ ಅನ್ನೋ ಲೆಕ್ಕಕ್ಕೆ ಬಂದಿದೆ. ಯಾರಿಂದನೋ ಯಾರಿಗೋ ಕೆಡ್ತಾ ಇದ್ದೀವಿ. ಆದರೆ ಈ ಕಬೀರ್ ಸಾಹೇಬ್ ಹೇಳ್ತಾರೆ, ನೀನು ಗುರುವನ್ನ ಮಾಡಬೇಕಾದ್ರೆ ಶೋಧಿಸು, ಪರೀಕ್ಷೆ ಮಾಡಿ ಮಾಡು. ಯಾವ ರೀತಿ ಕೊಳಚೆ ನೀರು ಇದೆ ಇರೋ ಸಮಯದಲ್ಲಿ ಯಾವುದೋ ಒಂದು ನೀರು ಸಿಕ್ಬಿಡ್ತು, ಅದ್ರಲ್ಲಿ ಧೂಳಿದೆ, ಕುಡಿಯಕ್ಕಾಗಲ್ಲ, ಬಟ್ಟೆಯಲ್ಲಿ ಶೋಧಿಸಿ ಕುಡಿತೀಯ ಅಲ್ವಾ, ಶೋಧಿಸಿ ಕುಡಿ. ಅದೇ ರೀತಿ ಗುರುವನ್ನ ನೀನು ಮಾಡ್ಬೇಕಾದ್ರೆ ಶೋಧಿಸು, ಅವರು ಅವನ್ನ ಗಮನಿಸು, ಅವರ ಆಚಾರ ವಿಚಾರಗಳನ್ನ ಗಮನಿಸು. ಹೇಳ್ತಾ ಇದ್ದಾರೆ ಇದೇ ರೀತಿ ಇದ್ದಾರ, ನಿರ್ವಿಕಾರದಿಂದ ಇದ್ದಾರ, ನಿರ್ವಿಷಯದಿಂದ ಇದ್ದಾರ, ದಯೆಯಿಂದ ಇದ್ದಾರ, ಕರುಣೆಯಿಂದ ಇದ್ದಾರ, ಇದನ್ನೆಲ್ಲ ಗಮನಿಸಪ್ಪ. ನೀನು ಪರೀಕ್ಷೆ ಮಾಡೋ ಶಕ್ತಿ ಇದೆಯಲ್ಲ ನಿನ್ಗೆ, ಪರೀಕ್ಷೆ ಮಾಡೋ ಶಕ್ತಿ, ಪರೀಕ್ಷೆ ಮಾಡೋ ಗುರುನ ಪರೀಕ್ಷೆ ಮಾಡಿದ್ರೆ ಅವ್ರು ಗಮನಿಸೋದು, ಅವರ ಆಚಾರ ವಿಚಾರಗಳನ್ನ ಗಮನಿಸೋದು, ಅವ್ರ ವಿಚಾರಗಳ ಬಗ್ಗೆ ಮಾಹಿತಿ ಸಂಗ್ರಹಿಸೋದು ಅಲ್ಲದ ಮಾಡಿ. ನೀವು ಮಾಡಿ ಅದಕ್ಕೆ ನಾವು ಯಾವ ಕಬೀರ್ ಸಾಹೇಬ್ ಯಾರಿಗೂ ಬಲಂತಲ್ಲ, ನೀನು ಬಂದ್ಬಿಡು, ನನ್ನ ಶಿಷ್ಯನಾಗು, ಜ್ಞಾನ ಪ್ರಚಾರ ಮಾಡು. ಈ ತರ ಜ್ಞಾನ ಇದೆ, ಇದು ಯಾರು ತಿಳ್ಕೊಂತಾರೋ ಅವರು, ಅದಕ್ಕೆ ಸದ್ಗುರು ಸಂಘಕ್ಕೆ ಯಾರು ಅವರು ಸಹವಾಸ ಮಾಡ್ತಾರೋ ಹುಟ್ಟು ಸಾವು ಬಂಧನದಿಂದ ಬಿಡುಗಡೆ ಆಗ್ತಾರೆ. ನಮ್ಮ ಲಕ್ಷ್ಯ ಅಲ್ಲ ಅದೇನೆ, ನಮ್ಮ ಗುರಿನೂ ಅದೇ, ಅದು ನಿಜವಾದ ಗುರಿ. ಇದರಲ್ಲಿ ಗೃಹಸ್ಥ ಪಾಲನೆ ಮಾಡ್ಬೋದು, ವಿದ್ಯಾವಂತರು ಪಾಲನೆ ಮಾಡ್ಬೋದು ಇದನ್ನ. ಆದ್ರೆ ವಿದ್ಯಾವಂತರು ಆಗಿರೋರು ಸಹ ಪಾಲನೆ ಮಾಡ್ತಾ ಇಲ್ಲ. ಪರಂಪರೆ, ಪಕ್ಷಪಾತ. ರಾಮಾನುಜಾಚಾರ್ಯರು ಹೋಗಿ ಶಂಕರಾಚಾರ್ಯ ಗುಂಪು ಕರ್ಕೊಂಡ್ಬಂದ್ಬಿಡಿ, ನೀವು ನೋಡೋಣ. ಸ್ಮಾರ್ತ, ಅದ್ವೈತ, ಏನೇನೋ ಅವ್ರದಲ್ಲಿ ಪಂಗಡಗಳು, ಅವ್ರನ್ನ ಇವರು ಒಪ್ಪಲ್ಲ, ಇವ್ರನ್ನ ಅವ್ರು ಒಪ್ಪಲ್ಲ. ಏನು ಶಂಕರಾಚಾರ್ಯನ ರಾಮಾನುಜಾಚಾರ್ಯನ ಒಪ್ಪಲ್ಲ, ರಾಮಾನುಜಾಚಾರ್ಯನ ಶಂಕರಾಚಾರ್ಯ ಒಪ್ಪಲ್ಲ, ಅವ್ರ ಗುಂಪುಗಳು. ಈಗಿನ ಟೈಮ್ನಾಗ ಏನಾಗ್ಬಿಟ್ಟಿದೆ ಅಂದ್ರೆ ಮಾಯಾ ಲೋಕ ಸೃಷ್ಟಿ ಆಗ್ಬಿಟ್ಟಿದೆ. ಆ ಲೋಕದ ಸೆಳೆತ ಅಷ್ಟು ಹಿಡಿತಿದ್ದ, ಅಷ್ಟು ಹೋದ್ರೆ ಅಷ್ಟು ಎಳಿತಿದ್ದೆ. ಯಾವುದು ಬರ ಅದೇ ಮಾಯಾ ಲೋಕ ಇಲ್ಲಿ ಅನ್ಸುತ್ತೆ ಹಿಂದೆ ಬರ್ಬೇಕು ಇದಕ್ಕೆ. ಹಿಂದೆ ಹೋಗೋಣ, ಚೆನ್ನಾಗೈತೆ ನೋಡಿ. ಶಂಕರಾಚಾರ್ಯ ಹೇಳ್ತಾರೆ ಒಂದು ಶ್ಲೋಕ, ವದಂತು ಶಾಸ್ತ್ರಾಣಿ ಯದಂತು ದೇವಾನ್ ಕುರ್ವಂತು ಕರ್ಮಾಣಿ ವದಂತು ದೇವತಃ ಆತ್ಮೈಕ್ಯ ಬೋಧೇನ ವಿನಾ ವಿಮುಕ್ತಿ ಸ್ಥಿಯತಿ ಬ್ರಹ್ಮ ಶಾಂತ್ಯೋತ್ಪತ್ತಿ. ಏನು ಈ ಶ್ಲೋಕದ ಅರ್ಥ ಹೇಳ್ತಾರೆ, ನೀವು ಶಾಸ್ತ್ರಗಳನ್ನ ವ್ಯಾಖ್ಯಾನ ಮಾಡಿ ಓದಿ, ದೇವತೆಗಳಿಗೆ ದೇವತೆಗಳ ಹೆಸರಿನಲ್ಲಿ ಯಜ್ಞ, ಪೂಜೆ, ಪುನಸ್ಕಾರ, ನಾನಾ ಪ್ರಕಾರ ಕರ್ಮಕಾಂಡ, ಪೂಜಾ ಪಾಠ ಏನೇನು ತಿಳಿಸಿದೆ ಎಲ್ಲಾ ರೀತಿಯ ನೀವು ಪೂಜೆ, ಪುನಸ್ಕಾರ ಇವೆಲ್ಲ ಕರ್ಮಕಾಂಡಗಳು. ಕರ್ಮ ಅಂದ್ರೆ ಕೆಲಸ, ಕಾಂಡಗಳಂದ್ರೆ ವಿವಿಧ ಭಾಗಗಳು, ಖಂಡ. ಅವು ನೀವೇನೇ ಮಾಡಿರಿ, ದೇವತೆಗಳನ್ನ ಮಾಡಿ, ಆದ್ರೆ ನಿಮಗೆ ಮುಕ್ತಿ ಇಲ್ಲ, ಬಿಡುಗಡೆ ಇಲ್ಲ. ಅವರೇ ಹೇಳಿದ್ರು, ಏನು ಶಂಕರಾಚಾರ್ಯರು, ಇದನ್ನ ನೀವು ನಾವೆಲ್ಲ ಏನ್ ಅನ್ಕೊಂಡ್ಬಿಟ್ಟಿದ್ವಿ, ಕರ್ಮ ಅಂದ್ರೆ ಯಾವ್ದೋ ಹಿಂದೂ ಜನ್ಮದ ಕರ್ಮ ಅಂತ ಅನ್ಕೊಂಡ್ಬಿಟ್ಟ. ಕರ್ಮ ಅಂದ್ರೆ ಕೆಲಸ ಕಾರ್ಯಗಳು ಹೇಳ್ತಾರೆ. ಇಲ್ಲಿ ಇಕ್ತೀಸ್ ಅಂದ್ರೆ ಅಲ್ಲಿ ಹೇಳಿದ್ವಲ್ಲ, ಒಂದೊಂದು ಯುಗ 31 ನೀಲ 10 ಕರಬ್ 40 ಅರಬ್ ವರ್ಷ. ಅಂದ್ರೆ ಸಾಕಷ್ಟು ಯುಗಾಂತರಗಳಿಂದ ನೀನು ಮಾಡ್ತಾ ಇದೀಯಾ, ತಕ್ ಕರ್ತಾ ರಹೆ ಮಾಡ್ಕೊಂಡ್ ಬಂದಿದ್ಯಾ. ಪರಂತು ಉಸ್ಕಿ ಮುಕ್ತಿ ತಬ್ ತಕ್ ನಹಿ ಹೋ ಸಕ್ತಿ. ಇದನ್ನ ಮಾಡೋವರೆಗೂ ನಿನಗೆ ಮುಕ್ತಿ ಸಿಗಿಲ್ಲ. ಈ ಕರ್ಮಕಾಂಡಗಳು ನೀನು ಯಾವಾಗ ಜಬ್ ತಕ್ ಆತ್ಮ और परमात्मा की अभिन्नता का अभेद तत्व ज्ञान होकर अपने आत्मा में एकता स्थापित ना कर. ನೀನು ಆತ್ಮಜ್ಞಾನವನ್ನ ಎಲ್ಲಿವರೆಗೂ ಪಡೆಯೋದಿಲ್ವೋ ಅಲ್ಲಿ ನೀನು ಎಷ್ಟೇ ಪೂಜೆ ಪುನಸ್ಕಾರಗಳನ್ನು ಮಾಡಿದ್ರು ಮುಕ್ತಿ ಇಲ್ಲ.
ಇಷ್ಟು ಸಂಖ್ಯೆ ಇದೆ. ಸೊನ್ನೆ ಇದೆ 1 2 3 4 5 6 7 8 9 10 ಸೊನ್ನೆ. ಅದಕ್ಕೆ ಮೊದಲೇನಿದೆ 31 ಕಾಮ 10 ಕಾಮ 40 ಕಾಮ. ಅಲ್ಲೇ ಎಷ್ಟು ವರ್ಷಗಳಾಗಬೇಕು? ಯಾರೇನ ಗಣಿತ ಬರೋರು ಲೊಕೇಶನ್ ದಯಾನಂದಿ ಗಣಿತ ಹೇಳ್ರಿ ಸಂಖ್ಯೆ ಇದೆ. ಎಷ್ಟು ಕೋಟಿ ವರ್ಷಗಳು ನಮ್ಗೆ ಹೇಳಕ್ ಬರಲ್ಲ, ಗಣಿತದಲ್ಲಿ ನಾವು ನಿಪುಣರಲ್ಲ. $100 ಕೋಟಿ ನಮ್ದೆಲ್ಲ ಲಾಸ್ಟ್ ಹಂಗಂಗೆ ಅಷ್ಟೇ. ಎಷ್ಟು ಹೇಳಕ್ಕೆ ಕೋಟಿ ಅಷ್ಟೇ. ಅಷ್ಟು ವರ್ಷಗಳಿಂದ ನೀನು ಪೂಜೆ ಪುನಸ್ಕಾರ ಮಾಡಿದ್ರು ಮಾಡ್ಕೊಂಡ್ ಬರ್ತಾ ಇದೆಯಾ? ಲಕ್ಷಗಳ ಕೋಟಿ ಮಾಡ್ಕೊಂಡ್ ಬರ್ತಾ ಇದೆಯಾ? ಆದ್ರೆ ಮುಕ್ತಿ ನಿನಗೆ ಸಿಗದಿಲ್ಲ. ಮುಕ್ತಿ ನಿನಗೆ ಸಿಗದಿಲ್ಲ. ಯಾವಾಗ ನೀನು ಆತ್ಮಜ್ಞಾನ, ಆತ್ಮಸ್ವರೂಪದ ಒಂದು ವಿಚಾರ, ಪರಿಚಯ, ಅದರ ದರ್ಶನ, ಅದರ ಅನುಭವ ಆಗ್ತದೆ, ಅರ್ಥ ಮುಕ್ತಿ. ಮುಕ್ತಿ. ಈ ಆತ್ಮ ಇಂಥ ಒಂದು ಸ್ಥಿತಿಯಲ್ಲಿ ಆತ್ಮನನ್ನು ಸ್ಮರಣೆ ಮಾಡದೆ ನಿಜವಾದ ಧ್ಯಾನ. ನಿನ್ನ ಮನಸ್ಸು ನಿರ್ವಿಷಯದಿಂದ ಇರಬೇಕು, ನಿರ್ವಿಚಾರದಿಂದ ಇರಬೇಕು, ನಿರ್ವಿಚಾರಗಳಿಂದ ಇರಬೇಕು. ಅರ್ಥ ಆಯ್ತಾ? ಅದು ನಿಜವಾದ ಧ್ಯಾನ. ಅಷ್ಟ ಅನ್ಸುತ್ತೆ ಮಾಡ್ತಾ ಇದ್ರೆ ಬಂದೇ ಅಷ್ಟ ಅನ್ಸುತ್ತೆ ಮಾಡ್ತಾ ಇದ್ರೆ ಬಂದೇ ಬರುತ್ತೆ, ಮಾಡ್ತಾ ಇದ್ರೆ ಬಂದೇ ಬರುತ್ತೆ. ಅದನ್ನ ಮಾಡಿ. ಅದನ್ನ ನೀವೇನ್ ಮಾಡ್ತಾ ಇದ್ದೀರಾ? ನೀವೇ ಆತ್ಮ ಸ್ವರೂಪಿಗಳು, ನೀವೇ ದೈವ ಸ್ವರೂಪಿಗಳಾಗಿದ್ದರೂ ಸಹ ನೀವು ಈ ವಾಸ್ತವವನ್ನ ತಿಳಿಯದೆ ಹೊರಗಡೆ ಹುಡುಕ್ತಾ ಇದ್ದೀರಾ. दौड़ता दौड़ता दौड़िया जब तक मन की दौड़ तका मन ತಿರುವುವ ವಸ್ತು ಟೌರ್ ಕಿ ಟೌರ್. ಬ್ರಹ್ಮ, ಈಶ್ವರ, ಮೋಕ್ಷ, ಮುಕ್ತಿ ಏನೇನು ಹೇಳ್ತಾ ಇದ್ದಾರೋ ಅದನ್ನೆಲ್ಲ ಹೊರಗಡೆ ಹುಡುಕ್ತಾ ಇದ್ದಾರೆ. ಅಲಗ್ ಮಾನ್ಕರ್ ಈಶ್ವರ ಬ್ರಹ್ಮ ಮೋಕ್ಷ ಕೋ ಅಪನೇ ಸೆ ಅಲಗ್ ಮಾನ್ಕರ್. ನಮ್ಮಿಂದ ಬೇರೆ ಇದ್ದಾರೆ, ನಮ್ಮಿಂದ ಬೇರೆ ಇದ್ದಾರೆ ಅಂತೇಳಿ ಹೊರಗಡೆ ಹುಡುಕ್ತಾ ಇದ್ದೀವಿ, ಓಡ್ತಾ ಇದ್ದೀವಿ ಹುಡುಕೋದಕ್ಕೆ. ಕಾಶಿನಲ್ಲಿದ್ದಾನೆ ಈಶ್ವರ ಅಂತ ಹುಡುಕ್ತಾ ಇದ್ದೀವಿ, ರಾಮೇಶ್ವರದಲ್ಲಿದ್ದಾನೆ ಅಂತ ಹುಡುಕ್ತಾ ಇದ್ದೀವಿ. ಅದಕ್ಕೆ ಸರ್ವಜ್ಞರು ತನ್ನಲ್ಲಿ ಶಿವನಿರಲು ಮನ್ನೀಸಲರಿಯಾದ ಭಿನ್ನಣದಿ ಮಾಡಿದ ಪ್ರತಿಮೆಗೆ, ಭಿನ್ನಣದಿ ಮಾಡಿದ ಪ್ರತಿಮೆಗೆ ಕೈ ಮುಗಿಯುವ ಪುಣ್ಯಗಳ ನೋಡೋ ಸರ್ವಜ್ಞ. ಏನ್ ಸಮಯ? ಬೇರೆ ಭಾಷೆ ಉಪಯೋಗಿಸ್ತಾರೆ, ನಾವು ಅದನ್ನ ಉಪಯೋಗಿಸ್ತಾ ಇಲ್ಲ. ಅವರು ಹೊರಟಾದ ಭಾಷೆ ಉಪಯೋಗಿಸವ್ರೆ. ಯಾರನ್ನ ಇದು ಬಿಟ್ರೆ ಆಮೇಲೆ ಕಷ್ಟ ಆಗುತ್ತೆ, ಕಂಪ್ಲೇಂಟ್ ಕೊಟ್ಬಿಟ್ರೆ. ಏನ್ ಸಮಯ? ಅದಕ್ಕೆ ಕುನ್ನಿಗಳು ಅಂದ್ರೆ ನಾಯಿ ಕುನ್ನಿಗಳು. ನಾಯಿ ಒಂದ್ ಸ್ವಲ್ಪ ಅದು ಬೆಲೆ ಇರುತ್ತೆ, ನಾಯಿ ಕುನ್ನಿಗೆ ಬೆಲೆ ಕೊಡ್ತೀವ, ಕಾಲಲ್ಲಿ ತೊಳ್ತೀವಿ, ಹೋಗ ಆಚೆ ಕುನ್ನಿ ಅಲ್ವಾ? ನೋಡಿ ಕುನ್ನಿಗಳು. ತನ್ನಲ್ಲೇ ಶಿವನಿರಲು, ಕಬೀರ್ ಸಾಹೇಬ್ರು ಅದನ್ನೇ ಹೇಳಿದರು. ತನ್ನಲ್ಲೇ ಶಿವನರು ಮನ್ನೀಸಲಲ್ಲಿ ಅಂದ್ರೆ ತಿಳಿಯದೆ, ಭಿನ್ನಣದಿ ಮಾಡಿದ ಪ್ರತಿಮೆಗೆ. ಭಿನ್ನಣ ಅಂದ್ರೆ ಹುಳಿ ಸುತ್ತಿಯನ್ನು ರೂಪ ಕೊಟ್ಟಿದ್ದಾರೆ. ಪ್ರತಿಮೆ ಕೈ ಮುಗಿಯುವ ಕುನ್ನಿಗಳ ನೋಡಿಸ್ತಾರೆ. ನೋಡಿ ರಾಮಾಯಣ ಮಹಾಭಾರತದ ಬಗ್ಗೆ ಹೇಳ್ತಾರೆ. ಆದರದ ಕಥೆಯಿಂದ ಸೋದರರ ಕಥೆಯೆಂದು ಆಧರಿಸಿ ಪುಣ್ಯದ ಕಥೆಯೆಂದು, ಆಧರಿಸಿ ಪುಣ್ಯದ ಕಥೆಯೆಂದು ಪುಣ್ಯ ನೋಡು ಸರ್ವಜ್ಞ. ದೊಡ್ಡ ಪುಣ್ಯವಾದ ಕಥೆ ಅಂತ ಇವರೆಲ್ಲ ಹೇಳ್ತಾರಲ್ಲ, ಅದನ್ನೇ ನೆಚ್ಕೊಂಡು ಇರಬೇಡಿ, ಮುಂದಕ್ಕೆ ಹೋಗಿ ಅಂತ ಅರ್ಥ. ಅದರಲ್ಲಿ ವಿಚಾರಗಳು ತಗೊಳ್ಳಿ, ಮುಂದಕ್ಕೆ ಆತ್ಮಜ್ಞಾನಕ್ಕೆ ಹೋಗಿ ಅಂತ. ಅದೇ ನಿಮ್ಗೇನು ಪುಣ್ಯದ ಕಥೆ ಏನಲ್ಲ, ಅದು ಪುಣ್ಯದ ಕಥೆ ಏನಲ್ಲ, ನಿಮ್ಮನ್ನ ಬಂಧನಕ್ಕೆ ತೊಳ್ಳೋ ಕಥೆ ಅದು ಅಂತ ಅರ್ಥ. ಏನೋ ಚೆನ್ನಾಗಿ ಕೇಳ್ತೀರಾ, ಮರು ಜನ್ಮದಲ್ಲಿ ನೀವು ಯಾರೋ ಒಬ್ಬರಾಗಿ ಹುಟ್ಟುಬಿಡ್ತೀರಾ, ಯುಧಿಷ್ಠಿರ ತರ ಧರ್ಮ ಪರಿಪಾಲನೆ ಮಾಡೋರ ಅಲ್ವಾ ಸಮಯ? ದುರ್ಯೋಧನ ತರ ಯಾರ್ಯಾರು ಹೆಂಗೆ ಮನಸ್ಸಲ್ಲಿ ತೆಗೆದುಕೊಂಡಿರ್ತಾರೋ ಹಾಗೆ. ಅಯೋಧ್ಯೆಯಲ್ಲಿ ರಾಮಮಯಗೋಸ್ಕರ ಮಂದಿರ ನಿರ್ಮಾಣಕ್ಕೋಸ್ಕರ ಅನೇಕ ಲಕ್ಷಾಂತರ ಕೋಟ್ಯಾಂತರ ಸಾಧು ಸಂತರೆಲ್ಲ ಜಪ ಮಾಡಿ
ಅವ್ರಿಗೆ ಇದು ಗೊತ್ತಾಗ್ಲಿಲ್ಲ ಸ್ವಾಮಿ, ನೀವಾಗ ಹೇಳಿರೋದು ವಾಕ್ಯ ಅವ್ರಿಗೆ. ಅದಕ್ಕೂ ಹೇಳ್ತಾರೆ ಕಬೀರ್ ಸರ್, ಬಡ ಬಡ ಪ್ರಥಮ ಶಾರಿವಿ ಐಸೆ ಮನದಿ ಮೇ ಡೂಬ್ ಗೈ. ಏನು ದೊಡ್ಡ ದೊಡ್ಡ ಆಚಾರ್ಯರು ಮಹಾತ್ಮರುಗಳು ವಿಚಾರ ಮಾಡಲಿಲ್ಲ, ಇದು ಮುಂದಕ್ಕೆ ಹೋಗ್ಲಿಲ್ಲ. ನಾನು ಒಂದ್ಸರಿ ಪ್ರಶ್ನೆ ಆಗ್ದೆ ಅಮ್ಮ ಅವ್ರನ್ನ, ಯಾಕೆ ಅವರೆಲ್ಲ ಹೀಗೆ ಜೀವಾತ್ಮಜ್ಞ ಅವ್ರು ಅಲ್ಲಿಗೆ ನಿಂತ್ಕೊಂಡ್ಬಿಟ್ರು. ಅವರು ಏನು ಅವ್ರ ಪರಂಪರೆ ಅಷ್ಟೇ ಹೇಳಿದ್ರು, ಅಲ್ಲಿಗೆ ನಿಂತ್ಕೊಂಡ್ಬಿಟ್ರು, ಅಲ್ಲಿಗೆ ಫುಲ್ ಸ್ಟಾಪ್ ಆಗ್ಬಿಟ್ರು. ಅದು ಫುಲ್ ಸ್ಟಾಪ್ ಅಲ್ಲ, ಅದು ಕಾಮ ಅಂದ್ರೆ ಮುಂದುವರೆದಿದೆ ಅವ್ರದ್ದು. ಆದ್ರೆ ಫುಲ್ ಸ್ಟಾಪ್ ಯಾವಾಗ ಸಿಗೋದು ಅಂದ್ರೆ ಜ್ಞಾನ, ಆತ್ಮಜ್ಞಾನ ತಿಳಿದಾಗ ನಿಮ್ಮ ಫುಲ್ ಸ್ಟಾಪ್ ಬರ್ತಾ ಏನು ಪೂರ್ಣ ವಿರಾಮ. ಅದು ಅಲ್ಪ ವಿರಾಮ ಅದೇನಣ್ಣ, ಕಾಮ ಅಲ್ಪ ವಿರಾಮ ಅಂದ್ರೆ ಮುಂದಕ್ಕೆ ಇದೆಯಪ್ಪ ನಿಮ್ಗೆ. ಅವ್ರು ಅದಕ್ಕೆ ಫುಲ್ ಸ್ಟಾಪ್ ಹಾಕೊಂಡ್ಬಿಟ್ರು, ಮುಂದಕ್ಕೆ ಅದೇ ಹಿಂದಿನ ಮಹಾತ್ಮರು ಹೇಳಿದ್ದಾರೆ ಸ್ವಾಮಿ, ನಾವೇನು ಹೇಳಿಲ್ಲ. ವೇದಗಳಲ್ಲಿ ತಿಳಿಸಿದೆ, ಉಪನಿಷತ್ತುಗಳಲ್ಲೂ ತಿಳಿಸಿದೆ. ವೇದಗಳಲ್ಲಿ ಇರ್ತಕ್ಕಂಥ ಆತ್ಮಜ್ಞಾನವನ್ನೇ ಉಪನಿಷತ್ತುಗಳನ್ನಾಗಿ ಮಾರ್ಪಾಡು ಮಾಡಿದ್ರು ವೇದವ್ಯಾಸರು. ಅಷ್ಟೊಂದು ಓದೋದಕ್ಕಾಗೋದಿಲ್ಲ, ಜ್ಞಾನಿಗಳು ಇಷ್ಟನ್ನ ತಿಳ್ಕೊಂಡು ಇದನ್ನು ಪಾಲನೆ ಮಾಡಲಿ. ನಾವು ಇದನ್ನ ಬಿಟ್ಬಿಟ್ಟು ಇವಾಗ ಸಾಧು ಸಂತರು ಲಕ್ಷಾಂತರ ಬಗ್ಗೆ ಅವ್ರ ಬಗ್ಗೆ ಗಮನ ಕೊಡ್ತಾ ಇದ್ದಾರೆ. ಯಾಕಂದ್ರೆ ಅವ್ರು ಅಷ್ಟೊಂದು 24 ಗಂಟೆ 24 ಮಾಡೋರ ಯಾಕೆ ಅವರು ಗೊತ್ತಾಗುತ್ತಾ ನಿನಗೆ ಅಂತ ನನಗೆ ಇನ್ನೊಬ್ರು ಬೈದ್ರೆ ನಾನು ಅವ್ರಿಗೆ ಸೇರ್ಕೊಂಡ್ಬಿಡ್ತೀನಿ. ಇದು ಬಿಟ್ಬಿಡ್ತಾ ವಿಚಾರ ಮಾಡಿ ನೀವು. ಅವ್ರು ಹೇಳಿದ್ರು ಅಂತ ಅವ್ರ ಮೇಲೆ ನಾವೇ ಒಂದ್ಸಲ ಅದೇ ಗುರುಗಳು ಬಂದಿದ್ರು, ಅವ್ರು ಇನ್ನೊಬ್ರು ಬಂದಿದ್ರು, ಅವ್ರು ಅದೇ ಹೇಳಿದ್ರು, ರಾಮನ್ನ ಮಾನ್ಯನ ರಾಮನ್ನ ನಾವು ಒಪ್ಕೊಳ್ಳೋದಲ್ಲ, ಒಪ್ಕೊಂತಾ ಇದ್ವಿ, ತಿಳ್ಕೊಂತಾ ಇಲ್ಲ. ರಾಮನ್ ಗುಣಗಳು, ರಾಮನ್ ಇದು ನಾವು ಏನು ತಿಳ್ಕೊಂಡಿಲ್ಲ. ಸುಮ್ಮನೆ ರಾಮನ್ನ ನಾವು ಮಾಡ್ತಾ ಇದ್ವಿ ಪೂಜೆ, ರಾಮನ್ನ ನಾವು ತಿಳ್ಕೊಳೋ ಪ್ರಯತ್ನ ಮಾಡ್ತಾ ಇಲ್ಲ. ತಿಳ್ಕೊಬೇಕು, ಮಾಡ್ಬೇಕು, ಆದರ್ಶಗಳ ಬಗ್ಗೆ ದಯೆ ಕರುಣೆ ಮಾಡ್ತಾನಲ್ಲ, ಆದರ್ಶ ವ್ಯಕ್ತಿ ಅಂತ ನೀನು ಅಂತ್ಯಲ್ಲಪ್ಪ, ಮೋಸ ಮಾಡದಲ್ಲ ಅಂತ. ಆದರ್ಶಗಳು ಅಂದ್ರೇನು? ದಯೆಯನ್ನ ಧಾರಣೆ ಮಾಡೋದು, ಕರುಣೆಯನ್ನ ಧಾರಣೆ ಮಾಡ್ಕೊಳ್ಳೋದು, ಶೀಲವಂತಿಕೆಯನ್ನ ಧಾರಣೆ ಮಾಡ್ಕೊಳ್ಳೋದು, ಸತ್ಯಾಸತ್ಯಗಳನ್ನ ತಿಳಿದು ಸತ್ಯವನ್ನ ಧಾರಣೆ ಮಾಡ್ಕೊಳ್ಳೋದು. ಇದು ರಾಮನನ್ನ ತಿಳಿಯ ಬಗ್ಗೆ. ಕಬೀರ್ ಸಾಹೇಬ್ರು ಅಲ್ಲಲ್ಲಿ ರಾಮ ಅಂತೇಳಿ ಉಪಯೋಗಿಸಿದ್ದಾರೆ, ಆತ್ಮನಿಗೆ ರಾಮ ಅಂತ ಹೇಳಿದ್ರು. ರಾ ಅಂದ್ರೆ ರಮಂತೀತ ರಮಃ. ಈ ಜಡದೇಹ ಮನಪ್ರಾಣಾದಿಗಳು ಜಡ ವಸ್ತುಗಳಾದರೂ ಸಹ ಇವುಗಳಿಗೆ ಚೈತನ್ಯವನ್ನ ಕೊಟ್ಟು ರಮಿಸ್ತಾ ಇರೋ ಒಂದು ಆತ್ಮನಿಗೆ ರಾಮ. ಆತ್ಮನಿಗೆ ರಾಮ, ಅವನೇ ಈಶ್ವರ, ಅವನೇ ಯಾರು? ಬ್ರಹ್ಮ, ಅವನೇ ವಿಷ್ಣು. ಅದೇ ಮೋಕ್ಷ, ಅದೇ ಮುಕ್ತಿ ಸ್ಥಿತಿ, ಅದೇ ಮುಕ್ತಿ ಸ್ಥಿತಿ. ಅರ್ಥ ಆಯ್ತಾ? ಆ ಸ್ವಾಮಿಗಳೇ ಹೇಳ್ತಾರೆ, ನಿನ್ನ ಮುಕ್ತಿ ಸ್ಥಿತಿ ಎಲ್ಲಪ್ಪ ಅಂತಂದ್ರೆ ಇವ್ರು ಹೇಳ್ತಾರೆ, ನಿನ್ನ ಅಸ್ತಿತ್ವ ಅಲ್ಲೇನಪ್ಪ ಇರೋದು, ಅದೇ ನೀನು. ರಮಣ ಮಹರ್ಷಿ ಹನುಮಾನ್ ಒಪ್ಕೊಂಡಿದ್ರು ಧ್ಯಾನನ. ಕಬೀರ್ ಸಾಹೇಬ್ ಜೋಡಣೆ ಆಗ್ತಾ ಇದೆ ವಿಚಾರಗಳು, ಒಪ್ಕೊಂಡು ಇವ್ರದ್ದು ಉದಾಹರಣೆ ಕೊಡೋದು. ಅನೇಕ ಭಕ್ತರು ವಿಗ್ರಹ ಆರಾಧಿಗಳನ್ನ ಪೂಜೆ ಮಾಡೋ ಭಕ್ತರು ಬರ್ತಾರೆ, ಆತ್ಮಜ್ಞಾನದ ಭಕ್ತರು ಬರ್ತಾರೆ. ಅವ್ರ ಹತ್ರ ಎಲ್ಲರೂ ಬಂದು ಪ್ರಶ್ನೆ ಮಾಡೋರು, ಪಾಲಿನಿಂದ ಎಲ್ಲರೂ. ಅವ್ರಿಗೆ ಯಾವುದು ಸಮಾಧಾನ ತರುತ್ತೋ ಅದನ್ನ ಉತ್ತರ ಕೊಟ್ಟು ಅವ್ರಿಗೆ ಕಳಿಸ್ತಾ ಇದ್ರು. ಅವರು ಏನು ಬಲವಂತವಾಗಿ ಇದನ್ನ ಮಾಡು ಅದನ್ನ ಮಾಡು. ಯಾರು ಆತ್ಮಜ್ಞಾನದ ಪ್ರಶ್ನೆ ಕೇಳಿದ್ರೆ ಅವ್ರಿಗೆ ಅವ್ರ ಉತ್ತರ. ಅವತಾರಗಳ ಬಗ್ಗೆ ಕೇಳಿದ್ರೆ ಅದು ಉತ್ತರ. ಯಾರೇ ಕೇಳಿದ್ರು, ಈ ವಿಷ್ಣು ಅವತಾರ, ಅರ್ಥಾವತಾರ, ಹಿಂಗೆ ಶಿಷ್ಯರು, ನೀನ್ ಬಂದಿರೋ ಅವತಾರನ ನೋಡಪ್ಪ, ಹೆಂಗ್ ಬಂದೆ, ಏನ್ ಕತೆ, ಅದನ್ನು ವಿಚಾರ ಮಾಡು ಅಂದ್ರು. ಅವನು ಆತ್ಮಜ್ಞಾನಿ ವಿಚಾರ ಮಾಡ್ದ, ಒಪ್ಕೊಂಡ, ಅಷ್ಟೇ. ಇನ್ನೊಬ್ಬನ ಬಂದ, ನನಗೆ ಅದರಲ್ಲೇ ಇಷ್ಟ ಸ್ವಾಮಿ, ನಾನು ಅದನ್ನೇ ಮಾಡ್ತೀನಿ ಮಾಡೋದು. ಅಭಿಲಾಷ್ ಅವ್ರ ಹತ್ರನೂ ಬಂದ್ರು ಇಂಥವ್ರು. ನಮ್ಗೆ ಇದು ಯಾಕೋ ನಮ್ಗೆ ಹೋಗ್ತಾ ಇಲ್ಲ, ಆತ್ಮಜ್ಞಾನ ಹೋಗ್ತಾ ಇಲ್ಲ, ತಿಳ್ಕೊಳಕ್ ಆಗ್ತಾ ಇಲ್ಲ, ಆಗ್ತಾ ಇದೆ. ನಮ್ಗೆ ಅದ್ರಲ್ಲಿ ಸುಲಭ ಇದೆ, ಯಾವುದು ಅದರಲ್ಲಿ ಸ್ವಲ್ಪ ಪ್ರಸನ್ನತೆ ಸಿಗುತ್ತೆ, ಶಾಂತಿ ಸಿಗುತ್ತೆ ಮಾಡೋದು. ಗುರುಗಳ ಹತ್ರ ಎಲ್ಲಾ ತರನೂ ಬರ್ತಾರೆ.
ಎಲ್ಲ ಥರನೂ ಬರ್ತಾರೆ. ಅದಕ್ಕೆ ಓಶೋ ಒಂದು ಕಡೆ ಇದೆ, ಯಾರಿಗೆ ಆತ್ಮಜ್ಞಾನದ ವಿಚಾರ ಅರ್ಥ ಆಗುತ್ತೋ ಅವ್ರಿಗೆ ಅದು ಅಷ್ಟೇ. ಪೂಜೆ ಪುನಸ್ಕಾರ ಅವೆಲ್ಲ ಅವ್ರಿಗೆ ಮಾತ್ರ. ಯಾರಿಗೆ ಗೊತ್ತಾಗುತ್ತೋ ಅವ್ರು ಇದನ್ನು ಪಾಲನೆ ಮಾಡಿ ಖಂಡಿತ ಮುಕ್ತರಾಗ್ತಾರೆ. ಓಶೋ ಅವನೆಂತ ನಾಲೆಡ್ಜ್ ಪರ್ಸನ್, ನಾಲೆಡ್ಜ್ ಅವನು ಒಳ್ಳೆ ನಾಲೆಡ್ಜ್. ಈಗ ಜಗ್ಗಿ ಗುರುಗಳು ಇದ್ದಾರಲ್ಲ, ಅವರು ಹೇಳ್ತಾರೆ ಆತ್ಮಜ್ಞಾನದ ಬಗ್ಗೆನೇ ಅಲ್ಲಲ್ಲಿ ಆತ್ಮಜ್ಞಾನದ ಬಗ್ಗೆನೇ ಹೇಳಿದ್ರು. ಮೊದಲು ನಿಮ್ಮ ನಡತೆ, ನಿಮ್ಮ ಸ್ವಭಾವಗಳನ್ನ ಗಮನಿಸ್ಕೊಂಡು ಬದಲಾವಣೆ ಮಾಡ್ಕೊಳ್ಳಿ ಅಂತ. ಆಗ ಸುಖ ನೆಮ್ಮದಿ ಎಲ್ಲಿದೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ಅಂತಾರೆ. ಸ್ವಲ್ಪ ಇದಕ್ಕೆ ಹೋಗಿರ್ಬೇಕಲ್ಲ, ಸ್ವಲ್ಪ ಯಾವುದೋ ಒಂದು ಇದಕ್ಕೋಸ್ಕರ ಗೊತ್ತು ಬಿಡಿ, ವಿಚಾರ ಅವರು ಆ ಒಂದು ಸ್ಥಿತಿನಲ್ಲಿ ಅಲ್ಲೂ ಸಹ ಮುಕ್ತಿ ಸ್ಥಿತಿ ಅಂದ್ರು. ಅದ್ರ ಕವಿ ಮೊದಲೇ ಖಂಡನೆ ಮಾಡ್ಬಿಡಿ. ಆ ಸ್ಥಿತಿನಲ್ಲೂ ಮುಕ್ತಿ ಸಿಗುತ್ತೆ ಅನ್ನೋದು. ಮುಕ್ತಿ ಅಲ್ಲಿ ಆ ಒಂದು ಸ್ಥಿತಿನಲ್ಲೂ ಸಿಗ್ತಾ ಇದ್ದಿದ್ರೆ ಉಪನಿಷತ್ತುಗಳು ಮೈಥುನದ ಬಗ್ಗೆ ದೂರ ಇಡು ಅಂತ ಹೇಳ್ತಾ ಇರಲ್ಲ, ಹತ್ರ ಇಟ್ಕೊಳ್ಳಿ ಅನ್ನೋದು. ಉಪನಿಷತ್ತುಗಳು ಹೇಳಿದೆ ಆ ಸಂಬಂಧಗಳನ್ನು ನೀವು ಕಡಿಮೆ ಮಾಡ್ಕೊಳ್ಬೇಕು. ಸ್ತ್ರೀ ಪುರುಷರ ಸಂಬಂಧ ಕ್ರಮೇಣ ಕ್ರಮೇಣ ಅವರು ಋಷಿಗಳೆಲ್ಲ ಮದುವೆ ಆಗಿದ್ರು ಸ್ವಾಮಿ. ವಸಿಷ್ಠರು ಮದುವೆ ಆಗಿದ್ರು, ಗೌತಮರು ಮದುವೆ ಆಗಿದ್ರು, ಎಲ್ಲ ಮದುವೆ ಆಗಿದ್ರು. ಸುಮಾರು ಜನ ಮದುವೆ ಆಗಿ ಸಂಸಾರ ಮಾಡ್ತಾ ಇದ್ರು, ಮಕ್ಕಳಾಗಿದ್ರು ಅವ್ರಿಗೂ. ಆದರೆ ಅವರವರ ಇಂದ್ರಿಯಗಳ ಮೇಲೆ ನಿಗ್ರಹ ಅನ್ನಿಸ್ಕೊಂಡು ಅದಕ್ಕೆ ಗೃಹಸ್ಥರು ಕೂಡ ಮುಕ್ತಿ ಸ್ಥಿತಿಯನ್ನ ಪಡೀಬಹುದು ಅನ್ನೋದು ಕಬೀರ್ ಸಾಹೇಬರು. ನೀವು ಸಹ ಪಡಿಬಹುದು. ಯಾರು ನಿರಾಶರಾಗಬೇಡಿ. ನಿಮ್ಮ ಆಚರಣೆ ಶುದ್ಧವಾಗಿರಲಿ, ನಿಮ್ಮ ವಿಚಾರಗಳು ಶುದ್ಧವಾಗಿರಲಿ. ಆಗ ನಿಮಗೂ ಸಹ ಆತ್ಮಜ್ಞಾನ, ಆತ್ಮ ಸ್ಥಿತಿಯ ಅದರ ಅನುಭವ, ಅದರ ದರ್ಶನ ಆಗುತ್ತೆ. ಅದರ ದರ್ಶನ ಆಗುತ್ತೆ ಅನ್ನೋ ಒಂದು ವಿಚಾರವನ್ನ ತಿಳಿಸಿದ್ರು. ಮತ್ತೆ ಇಲ್ಲಿ ಹೇಳ್ತಾರೆ ಇವರು ರಮಣ ಮಹರ್ಷಿಗಳು ನಮಗೆ ಶುದ್ಧವಾದ ಮನಸ್ಸಿನಿಂದ ನೀವು ಮಾಡಿದ್ರೆ ನಿಮಗೂ ಸಿಗುತ್ತೆ. ಜ್ಞಾನಿಯು ಮನಸ್ಸನ್ನೇ ಶುದ್ಧ ಮನಸ್ಸು. ಜ್ಞಾನಿ ಶುದ್ಧವಾಗಿ ಇಟ್ಕೊಂಡು ಮನಸ್ಸಿನಲ್ಲಿ ಏನೇನು ಇರ್ತಾವೋ ಅವ್ರ ಮುಖದಲ್ಲಿ ತೋರ್ಪಡಿಸಲಿಕ್ಕೆ ಅಲ್ಪ ಸ್ವಲ್ಪ ಅಲ್ವರ. ಅದಕ್ಕೆ ಗುರುಗಳನ್ನು ನೀವು ಗಮನಿಸಿ, ಆಚರಣೆಯಲ್ಲಿ, ವಿಚಾರದಲ್ಲಿ. ಹಾಗಾಗಿ ಅದನ್ನ ನೀವು ತಿಳಿರಿ ಅಂತ ಆಸೆಗಳನ್ನು ಅಡಗಿಸಿ ಇವರು ಹೇಳಿದರೆ. ಆ ಆಸೆಗಳಿದ್ರೆ ನಿಮಗೆ ಅವೆಲ್ಲ ಸಿಗೋದಿಲ್ಲ. ರಮಣ ಮಹರ್ಷಿಗಳು ಯಾರೋ ಪ್ರಶ್ನೆ ಏನು ಮೂಲ ಹುಡುಕಿ, ಆಸೆಗಳು ಎಲ್ಲಿ ಉತ್ಪತ್ತಿ ಆಗ್ತಾ ಇದೆ, ಅಪೇಕ್ಷೆಗಳು ಯಾವುದರಿಂದ ನಿಮಗೆ ಅಜ್ಞಾನ ಸುತ್ತಕೊಂಡಿದೆ ಅದನ್ನ ಹುಡುಕಿ ಅವುಗಳನ್ನೆಲ್ಲ ನೀವು ದೂರ ಮಾಡ್ಕೊಂಡು. ಎಲ್ರಿಗೂ ಸುಖದ ಅಪೇಕ್ಷೆ, ಭೋಗದ ಲಾಲಸೆ ಎಲ್ಲ ಇದೆ. ನೀವು ಅದನ್ನು ಪಡೆಯಕ್ಕೆ ಪ್ರಯತ್ನ ಪಡೋದು ಸಾಮಾನ್ಯವಾಗಿ ಸಹಜ, ಅದು ಪ್ರಪಂಚ. ಪಡೀರಿ. ಆದರೆ ಆ ಸುಖಗಳಿಂದ ನಿಮಗೆ ಬಿಡುಗಡೆ ಇಲ್ಲ, ಆನಂದ ಇಲ್ಲ. ಕೆಟ್ಟೋಗುತ್ತೆ ಆನಂದ ಕೆಟ್ಟು ಹೋಗುತ್ತೆ. ಏನು, ಒಂದು ಕ್ಷಣ ಆಯ್ತು, ಇನ್ನೊಂದು ಕ್ಷಣ ಕೆಟ್ಟು ಹೋಗ್ತದೆ. ಒಂದು ಕ್ಷಣ ಆಯ್ತು, ಇನ್ನೊಂದು ಕ್ಷಣ. ಟಿವಿ ಫಿಲಮ್ ನೋಡ್ತಾ ಇರ್ತೀವಿ. ಒಂದು ಫಿಲಮ್ನಲ್ಲಿ ಚೆನ್ನಾಗಿ ನಮ್ಗೆ ಹಾಸ್ಯ ನಗ್ತಾ ಇರ್ತೀವಿ, ಖುಷಿಯಾಗಿ. ಅದೇ ಫಿಲಮ್ನಲ್ಲಿ ದುಃಖದ ವಿಚಾರ ಬಂದಾಗ ಅಳ್ತಾ ಇರ್ತೀವಿ. ಅಲ್ಲಮ್ಮ, ಬಂಗಾರದ ಮನುಷ್ಯ ಚೆನ್ನಾಗಿತ್ತು, ಕೊನೆಗೆ ಅವನು ಹೋದಾಗ ಎಲ್ಲ ಆನಂದವಾಗಿ ಎಲ್ಲರನ್ನೂ ರಕ್ಷಣೆ ಮಾಡ್ತಾರೆ. ಪಿಕ್ಚರ್ನಲ್ಲಿ ಕತೆ ಏನಕ್ಕೆ ಉದಾಹರಣೆ, ಎಲ್ಲ ಅವನು ಚೆನ್ನಾಗಿತ್ತು, ಆನಂದವಾಗಿತ್ತು, ಎಲ್ಲ ಒಟ್ಟಿಗೆ ಇತ್ತು. ಕ್ರಮೇಣ ಅದು ಆನಂದ ಇತ್ತ ಕೊನೆವರೆಗೂ ಇಲ್ಲ. ಅದೇ ರೀತಿ ಆ ಆನಂದ ಇಲ್ಲಿ ಬೇರೆ ಹುಡುಕ್ಬಿಡೆ. ಆತ್ಮನಿಂದ ಹೊರಗೆ ಎಲ್ಲಿಯೂ ಈ ಆನಂದ ದೊರೆಯುವುದು ನೋಡಿ. ಅಲ್ಲೇ ಇರೋದು ಶಾಶ್ವತ ಆನಂದ. ಎಲ್ಲೂ ಆದ್ರಿಂದ ಬೇರೆ ಎಲ್ಲೂ ಅದನ್ನು ಹುಡುಕಬೇಡಿ. ಆತ್ಮನನ್ನು ಹುಡುಕಿ ಅಲ್ಲೇ ಇದ್ದು ಬಿಡಿ. ಅದೇ ಆತ್ಮದ ಅನುಭವ. ಹಾಗಾಗಿ ಅದನ್ನ ನೀವು ತಿಳಿಯಿರಿ. ಪ್ರಶ್ನೆಗಳು ಇವರು ಸಾಕಷ್ಟು ಪ್ರಶ್ನೆ ಮಾಡ್ತಾರೆ.
ಸಾಕಷ್ಟು ಪ್ರಶ್ನೆ ಮಾಡ್ತಾರೆ. ಪರಮೇಶ್ವರನ ಬಗ್ಗೆ ಪ್ರಶ್ನೆ ಮಾಡ್ತಾರೆ. ಅದೆಲ್ಲ ನಿಮ್ಮಲ್ಲೇ ಇದೆಯೇನಪ್ಪ, ಅದನ್ನ ನೀವು ತಿಳಿಯಿರಿ ಅನ್ನೋದು ಒಂದು ವಿಚಾರ. ಹಾಗಾಗಿ ನಾವು ಮತ್ತೆ ಇಲ್ಲ ಅದೇ ಹೇಳಿದ್ವಿ, ಇದು ಜ್ಞಾನ, ನಿಜವಾದ ಜ್ಞಾನ. ಇದಕ್ಕೆ ಬನ್ನಿ, ಇದನ್ನು ತಿಳಿಯಿರಿ. ಇಲ್ಲ ಅಂದರೆ ನೀವು ಜ್ಞಾನ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಪ್ರತಿನಿತ್ಯ ಸ್ವಲ್ಪ ಹೊತ್ತು ಮಾಡೋದನ್ನ ಅಭ್ಯಾಸ ಮಾಡಿ. ನಮ್ಮ ಮನಸ್ಸಿನಲ್ಲಿ ಯಾವುದೇ ವಿಷಯಗಳನ್ನ ತುಂಬಿಕೊಳ್ಳದೆ, ಯಾವುದೇ ವಿಚಾರಗಳನ್ನ ತುಂಬಿಕೊಳ್ಳದೆ ಧ್ಯಾನ ಮಾಡ್ತಾ ಇದ್ರೆ, ಆತ್ಮನ ಕುರಿತು ಧ್ಯಾನ ಮಾಡ್ತಾ ಇದ್ರೆ ಖಂಡಿತ ಅದರ ಪರಿಚಯ ಆಗತ್ತೆ. ಹಾಗಾಗಿ ಅವನು ನಿಜವಾದ ಧ್ಯಾನ ಅಂತ ಹೇಳ್ತಾ ಇದ್ದಾರೆ. ಸಂಪೂರ್ಣ ಇಲ್ಲಿ ಇನ್ನೊಂದು ವಿಚಾರ ಹೇಳ್ತಾರೆ, जीवन में आहार का बड़ा प्रभाव है. ಆಹಾರದ ವಿಚಾರವಾಗಿ ಆಹಾರ ಆಗಲೇ ಹೇಳ್ತಾರೆ, ನಾವು ಯಾವ ರೀತಿ ಆಹಾರ ಸೇವನೆ ಮಾಡ್ತೀವೋ ಅದೇ ರೀತಿ ನಮ್ಮ ಮನಸ್ಸು ಚಂಚಲ ಆಗುತ್ತೆ. ಹಿಂಸೆಯಿಂದ ಕೂಡಿದ ನೀವು ಆಹಾರ ಸೇವನೆ ಮಾಡಿದ್ರೆ ನಿಮ್ಮ ಮನಸ್ಸಿನಲ್ಲಿ ಹಿಂಸಾ ಪ್ರವೃತ್ತಿ ಬೆಳೆಯುತ್ತೆ. ಹಿಂಸಾ ಪ್ರವೃತ್ತಿ ಬೆಳೆಯುತ್ತೆ. ಆ ಸಾಧು ಕಳ್ಳನ ಮನೆಯಲ್ಲಿ ಊಟ ಮಾಡ್ತಾನೆ, ಗೊತ್ತಿಲ್ಲದೆ ಒಂದು ಲೋಟ ನೀರು ತಾಕೊಂಡ್ಬಿಡ್ತಾನಲ್ಲ. ಕಳ್ತನ ಮಾಡೋನ್ ಮನೆಯಲ್ಲಿ ಅವನಿಗೇನೋ ಕಳ್ಳ ಎಲ್ಲ ಹಿಂಗೆ ವಿಚಾರ ಕೇಳಿರ್ತಾನೆ, ಸಾಧುಗಳಿಗೊಂದು ತೂಟ ಹಾಕಿದ್ರೆ ಒಳ್ಳೇದಾಗುತ್ತೆ ಅಂತ. ಅವನಾಸೆ ಏನೋ ದೊಡ್ಡ ಭಂಡಾರ ಸಿಗ್ಬೋದು ನನಗೆ, ಏನೋ ಅವನು ಇರ್ಲಿ, ಸಾಧುನ ಕರ್ಕೊಂಡ್ಬಂದು ಊಟ ಹಾಕ್ಬಿಡ್ತಾನೆ. ಅವನು ಯಾವ ರೀತಿ ಸಂಪಾದನೆ ಮಾಡ್ದ? ಅವನು ಆಹಾರ ಸಾಧುಗಳಿಗೆ ಇಡೋದಕ್ಕೆ ಕಳ್ಳತನ ಮಾಡಿ ಸಂಪಾದನೆ ಮಾಡ್ತಾನೆ. ಲೋಟ ಆಯ್ತು ಗೊತ್ತಿದ್ದಾಗ ಒಂದು ಜೋಲ್ಗೆ ಯಾರೋ ಸಾಧು ಊಟ ಮಾಡ್ತಾ ಯಾಕೆ ಆಹಾರ ಮನಸ್ಸು ಬದಲಾವಣೆ. ಅದಕ್ಕೇನೆ ಹಿಂಸೆಯಿಂದ ಕೂಡಿರ್ತಕ್ಕಂಥ ಆಹಾರ ಸೇವನೆ ಮಾಡಬಾರ್ದು, ಸಾತ್ವಿಕ ಆಹಾರ ಸೇವನೆ ಮಾಡಿ ಅನ್ನೋ ಒಂದು ವಿಚಾರ. ಮತ್ತು ನಾವು ಕಿವಿಗಳಲ್ಲಿ ಕೇಳತಕ್ಕಂಥ ವಿಚಾರ ಅಷ್ಟೇ, ಅದು ಒಂದು ರೀತಿ ಆಹಾರನೇ. ಕಿವಿಗಳಲ್ಲಿ ಕೇಳತಕ್ಕಂಥ ವಿಚಾರಗಳು, ನಾವು ಯಾವ ರೀತಿ ವಿಚಾರಗಳನ್ನ ಕೇಳ್ತೀವೋ, ಎನ್ವೈರ್ನಮೆಂಟ್ ಅಂತ ಹೇಳ್ತಾರಲ್ಲ, ಆ ರೀತಿ ನಮ್ಮ ಮನಸ್ಸು ಬದಲಾವಣೆ ಆಗ್ತಾ ಇದೆ. ಬದಲಾವಣೆ ರಾಜ ಉದಾಹರಣೆ ಅಂತಂದ್ರೆ, ಅಭಿಮನ್ಯುವಿಗೆ ಗರ್ಭದಲ್ಲೇ ಚಕ್ರವ್ಯೂಹ ಭೇದಿಸೋ ವಿದ್ಯೆ ಗೊತ್ತಾಗ್ಬಿಡ್ತು. ಆದ್ರೆ ಅದನ್ನ ಅರ್ಧದಕ್ಕೆ ನಿಲ್ಲಿಸ್ಬಿಟ್ರು. ಕೃಷ್ಣನ ಅರ್ಜುನನ ಯಾರು ಹೇಳ್ತಾ ಇದ್ರು ಅವ್ರ ಅರ್ಧದಲ್ಲಿ ನಿಲ್ಲಿಸ್ಬಿಟ್ರು. ಕಾರಣಾಂತರದಿಂದ ನಿಂತೋಯ್ತು. ಅದಕ್ಕೆ ಅವ್ನು ಹೊರಗಡೆ ಬರೋದು ಗೊತ್ತಾಗ್ಲಿಲ್ಲ. ಆದ್ರೆ ಅರ್ಜುನ ಅವನು ಪೂರ್ತಿ ತಿಳಿದಿದ್ದ, ಅದಕ್ಕೆ ಅವನ್ನ ಬೇರೆ ಕಡೆ ಕರ್ಕೊಂಡು ಹೋಗ್ಬಿಟ್ರು ಯುದ್ಧ ಮಾಡೋದಕ್ಕೆ. ಬೇರೆಯವರು ಚಕ್ರವ್ಯೂಹ ಮಾಡೋದು ಅರ್ಜುನ ಗೊತ್ತು, ಕರ್ಣನ ಗೊತ್ತು, ಕೆಲವರು ದ್ರೋಣಾಚಾರ್ಯ, ದ್ರೋಣಾಚಾರ್ಯನೇ ಗುರು ಅರ್ಜುನನಿಗೆ ಚಕ್ರವ್ಯೂಹ ಭೇದ ಮಾಡೋದು ಹೇಳ್ಕೊಟ್ಟಿದ್ದ. ಅದಕ್ಕೆ ಅವನಿಗೆ ಗೊತ್ತಪ್ಪ, ಅವನಿದ್ರೆ ಅವನು ಚಕ್ರವ್ಯೂಹ ಭೇದಿಸ್ತಾನೆ, ಇವನು ಹೊಡೆದಾಕ್ಬಿಡ್ತಾನೆ, ಯಾರೋ ಒಬ್ಬರನ್ನ ಹೊಡೆದಾಕ್ಬಿಡ್ತಾನೆ, ಅವ್ರಿಗೆ ಸೋಲಕ್ಕೆ ಕಾರಣ ಆಗಲ್ಲ. ಅದಕ್ಕೆ ನೀವು ಅವನ್ನ ಬೇರೆ ಕಡೆ ಕರ್ಕೊಂಡು ಹೋಗಿ. ಅದಕ್ಕೆ ಅವನ್ನ ಬೇರೆ ಕಡೆ ಕರ್ಕೊಂಡು ಹೋದ್ರು. ಇಲ್ಲಿ ಚಕ್ರವ್ಯೂಹ ಭೇದಿಸೋರು ಯಾರು ಇಲ್ಲ, ಸೋತೋಗ್ಬಿಡ್ತಾರೆ ಸಂಜೆ ಹೊತ್ತಿಗೆ ಅನ್ನೋ ಒಂದು ಕಾರಣದಿಂದ ಅಭಿಮನ್ಯು ನನಗೆ ಗೊತ್ತು, ನಾನು ಹೋಗ್ತೀನಿ ಅಂತ ಹೊರಗಡೆ ಬರೋದು ಅವನಿಗೆ ಗೊತ್ತಿಲ್ಲ, ಯಾವ ರೀತಿ ಬರಬೇಕು ಅಂತ. ಅದಕ್ಕೆ ಅಲ್ಲಿ ಸತ್ತೋದ, ಅಲ್ಲಿ ಯುದ್ಧ ಸಮಾಪ್ತಿ. ಹೀಗೆ ಕೇಳತಕ್ಕಂಥ ಕಿವಿಯಲ್ಲಿ ಕೇಳತಕ್ಕಂಥ ವಿಚಾರಗಳು ಸಹ ಅಷ್ಟೇ. ಹಿಂದೆ ಎಲ್ಲ ಮಾತಾಜಿಯವರಿದ್ದಾರೆ, ಹಿಂದೆ ಎಲ್ಲ ಗರ್ಭಿಣಿ ಸ್ತ್ರೀಯರಿಗೆ ಪುರಾಣ ಪ್ರವಚನಗಳನ್ನ ಮಾಡಿಸ್ತಾ ಇದ್ರು. ಏನ್ರಮ್ಮ? ನೋಡಿ ಸ್ವಾಮಿ, ತಾಜಾ ಉದಾಹರಣೆ ಮಾಡಿಸ್ತಾ ಗರ್ಭಿಣಿ ಸ್ತ್ರೀಯರಿಗೆ. ಈಗ ಏನ್ ಮಾಡಿಸ್ತಾ ಇದ್ರಿ? ಅದೇ ಸಿನಿಮಾ. ಅದು ವೈಜ್ಞಾನಿಕವಾಗೂ ಕೂಡ ಪ್ರೂವ್ ಆಗಿದೆ. ವೈಜ್ಞಾನಿಕವಾಗೂ ಪ್ರೂವ್ ಆಗಿದೆ. ಗರ್ಭದಲ್ಲಿರ್ತಕ್ಕಂಥ ಶಿಶುವಿಗೆ ತನ್ನ ಒಂದು ಪೂರ್ವಜನ್ಮದ ವಿಚಾರಗಳು ಗೊತ್ತಾಗ್ತಾ ಇರ್ತವೆ. ಅದಕ್ಕೆ ಅವ್ರು ಗರ್ಭದಿಂದ ಹೊರಗಡೆ ಬರಬೇಕಾದ್ರೆ ಪ್ರತಿಜ್ಞೆ ಮಾಡ್ತಾನಂತೆ. ಏನು ಕಷ್ಟ ಅಲ್ವ ಹೊರಗಡೆ ಬರೋದು ಗರ್ಭದಿಂದ? ಕಷ್ಟ. ಆ ಕಷ್ಟ ಆ ಮಗುಗೆ ಗೊತ್ತು.
ಕಷ್ಟವನ್ನ ತಾಳಲಾರ್ದೆ ಆ ಮಗು ಹೇಳುತ್ತಂತೆ, ಬರ್ತಕ್ಕಂಥ ಮಗು ಹೊರಗಡೆ ಶಿಶು, ನಾನು ಮತ್ತೆ ಇಂಥ ಒಂದು ಕಷ್ಟಕ್ಕೆ ಬಾರದ ಹಾಗೆ ಮಾಡ್ಕೊಳ್ತೀನಿ ರೇ ರಾಮ ಕೃಷ್ಣ, ನನ್ನನ್ನು ಪಾರು ಮಾಡಪ್ಪ ಇದರಿಂದ. ಹಾಗಾಗಿ ಗರ್ಭದಲ್ಲಿರುವಾಗ ಒಳ್ಳೊಳ್ಳೆ ವಿಚಾರಗಳು, ಅದಕ್ಕೆ ಮೊದಲೆಲ್ಲ ಅದನ್ನ ಮಾಡಿಸ್ತಾ ಇದ್ರು. ಈಗ ಬಾಲ್ಯದಲ್ಲಿ ಅದು ಕರ್ಕೊಂಡ್ಬನ್ನಿ ಅಂದ್ರೆ ಕೆಲಸ ಹೋಗ್ತಾರ, ಏನು ಮಾಡೋಕ್ಕಾಗೋದಿಲ್ಲ. ಆದರೂ ಸಹ ಹುಡುಗರಿಗೆ ಅಲ್ಪ ಸ್ವಲ್ಪ ಸಂಸ್ಕಾರ ಕೊಟ್ರೆ ಅವರು ಏಳಿಗೆ ಆಗ್ತಾರೆ. ವ್ಯವಹಾರದಲ್ಲೂ ಸಹ ಸಂಸ್ಕಾರ ಕೊಡಬೇಕು, ಆತ್ಮಜ್ಞಾನದಲ್ಲೂ ಸಂಸ್ಕಾರ ಕೊಡಬೇಕು. ಗುರು ಹಿರಿಯರಲ್ಲಿ ಗೌರವ ತೋರಿಸೋದು, ತಂದೆ ತಾಯಿಗಳನ್ನ ಪೂಜೆ ಮಾಡೋದು, ಅವ್ರನ್ನೆಲ್ಲ ಆದರಿಸೋದು, ಆ ಸಂಸ್ಕಾರ ಕೊಟ್ರೇನೆ ಮುಂದೆ ಹೋಗುತ್ತೆ ರಾಮಾಯಣ ಖಂಡಿತ ಹೋಗುತ್ತೆ ಸ್ವಾಮಿ, ಖಂಡಿತ. ಯಾಕಂದ್ರೆ ಇತ್ತೀಚೆಗೆನೆ ಕಮ್ಮಿ ಆಗ್ತಾ ಇದೆಯಾ. ಇವ್ ನನಗೇನ್ ಸರಿಯಾಗಿಲ್ಲ, ನನ್ನ ಮಗಳು ಮೊದ್ಲೇ ಇಲ್ಲ, ಅವ್ರ ಮಕ್ಕಳು ಓದ್ತಾ ಕಮ್ಮಿ ಆಗ್ಬೋದೇನೋ. ಏನಾಗ್ತದೆ ಅಂದ್ರೆ ಮನುಷ್ಯನಿಗೆ 40-50 ವರ್ಷ ಆಗೋ ತನಕ ಏನು ಬೇಕಿರಲ್ಲ. ಯಾವಾಗ ದೇಹ ಬಲ ಕಡಿಮೆ ಆದ ಬರ್ತದೆ ಅವಾಗ ಜ್ಞಾನೋದಯ ಆಗುತ್ತೆ. ಅವಾಗ 40 ಆದ್ಮೇಲೆ 50 ಜ್ಞಾನೋದಯ ಆಗುತ್ತೆ. ನಾನೇನು ಬೇರೆ ಏನೋ ಮಾಡ್ಬೇಕಾಯ್ತು, ಏನೋ ಮಾಡ್ತಾ ಇದ್ದೀನಿ ಅಂತ. ಮೊನ್ನೆ ಯಾರೋ ಹೇಳಿದ್ರು, ಈಗ ಯಾವ್ದೋ ಟಿವಿ ಪ್ರೋಗ್ರಾಮ್ ಅಲ್ಲಿರೋ ಬಿಗ್ ಬಾಸ್ಗೆ ಬಂದಿರೋ ಕಂಟೆಸ್ಟೆಂಟ್ಸ್ ಇವಾಗ ಹೊಸಬ್ರಿಗೆ ಆ ಪದನೇ ಕೇಳಿಲ್ಲ ಅಂತ ಅವ್ರು. ರಾಮಾಯಣ ಮಹಾಭಾರತ ಅನ್ನೋ ಪದನೇ ಗೊತ್ತಿಲ್ಲ ಅಂತ ಅವ್ರು. ಕರೆಕ್ಟ್, ನೀವು ಹೇಳಿದ ಉತ್ತರ ಸಿಕ್ತು, ಕರೆಕ್ಟ್ ಆಗಿದೆ ನಿಮ್ ಸಮಜಾಯಿಸಿ. ಬಟ್ ಅದು ಇರ್ತವೆ. ಯಾಕಂದ್ರೆ ನಾವು ಅವ್ರಿಗೆ ಸಂಸ್ಕಾರ ಕೊಡ್ತಾ ಇಲ್ವಲ್ಲ, ಓದೋದನ್ನ ಬೇರೆ ಕೊಡ್ತಾ ಇದ್ದೀವಿ. ಮಾರ್ಕ್ಸ್ ಡಿಸ್ಟಿಂಕ್ಷನ್ ಬರ್ಬೇಕು ಕೊಡ್ತಾ ಇದ್ದೀವಿ. ಅದು ತುಂಬಿಕೊಂಡವ್ರೆ ಅಷ್ಟೇ, ಅದನ್ನ ತುಂಬಿಕೊಂಡವ್ರೆ ಅಷ್ಟೇ, ಏನಿಲ್ಲ ವ್ಯತ್ಯಾಸ. ಹಾಗಾಗಿ ನಾವು ಕೇಳತಕ್ಕಂಥ ವಿಚಾರಗಳು ಇವೆಲ್ಲ. ಆಮೇಲೆ ಸ್ಪರ್ಶದ ವಿಚಾರ ತಿಳಿಸ್ತಾರೆ, ಅದನ್ನು ಸಹ ಐತೆ, ಅದನ್ನು ಸಹ ಪರಿಚಯ ಮಾಡಿಸಿರ್ಬೇಕು ಮಕ್ಕಳಿಗೆ. ಇದು ಮೃದುತ್ವ, ಇದು ಕಠಿಣ. ಸಮಯ ಬಂದರೆ ಕಠಿಣ ಜಾಗದಲ್ಲೂ ನಾವು ಬರೀ ನೆಲ ಮೇಲೂ ಮಲಗಬೇಕಾಗತ್ತಪ್ಪ, ಅಲ್ಲಿ ಹಾಸಿಗೆ ಸಿಗಲ್ಲ ನಿಮಗೆ, ಕುಷನ್ ಬೆಡ್ ಸಿಗೋದಿಲ್ಲ. ಪರಿಚಯ ಸ್ವಲ್ಪ ಹೇಳಿದ್ರೆ ಸಾಕು ಅವ್ರಿಗೆ, ಅದು ಆಗಾಗ ತಿಳಿಸ್ ಅಷ್ಟಾಶಗಳು ಪರಿಚಯ ಆಗ್ಬೇಕು. ಈ ರೀತಿ ನಾವು ಮನಸ್ಸಿಗೆ ಇವುಗಳನ್ನ ತುಂಬ್ತಾ ಇರ್ಬೇಕು. ಅದು ತುಂಬ್ತಾ ಇದ್ರೆ ಮಾತ್ರ ಬದಲಾವಣೆ ಸಾಧ್ಯ. ಕೇಳೋದು ಬಿಡೋದ್ರಿಂದ ಏನು ಪ್ರಯೋಜನ ಇಲ್ಲ, ಬದಲಾವಣೆ ಆಗೋದಿಲ್ಲ. ಅದೇ 3 ಗೊಂಬೆಗಳ ಕತೆ. ಒಬ್ಬ ಶಿಲ್ಪಿ, ಒಬ್ಬ ರಾಜನ ಬಳಿ 3 ಗೊಂಬೆಗಳನ್ನು ತರ್ತಾನೆ, ಮಾರಾಟಕ್ಕೆ ಇಡ್ತಾನೆ. ಏನು, ಒಂದಕ್ಕೆ 50 ರೂಪಾಯಿ, ಇನ್ನೊಂದಕ್ಕೆ 150 ರೂಪಾಯಿ, ಇನ್ನೊಂದಕ್ಕೆ 500 ರೂಪಾಯಿ. ಹಿಂಗೆ ವ್ಯತ್ಯಾಸ, ವೇರಿಯೇಷನ್ ಗೊತ್ತಾಗೋದಿಲ್ಲ. ಅದು ಯಾಕೆ ಎಲ್ಲರೂ ಕೇಳ್ತಾರೆ, ಬುದ್ಧಿವಂತನ ಆಸ್ಥಾನದಲ್ಲಿರೋದು ಏನು ಗೊತ್ತಾಗೋದಿಲ್ಲ. ಕೊನೆಗೆ ಅವನ್ನೇ ಕೇಳ್ತಾರೆ, ಏಕಪ್ಪ ಇದಕ್ಕೆ ಕಡಿಮೆ, ಇದಕ್ಕೆ ಜಾಸ್ತಿ, ಇದಕ್ಕಿನ ಜಾಸ್ತಿ. ಒಂದು ಕಟ್ಟಿ ತರಿಸ್ಬಿಟ್ಟು ಒಂದು ಕಡಿಮೆ ಬೆಲೆ ಕಿವಿಗೆ ಹಾಕ್ತಾನೆ, ಈ ಕಿವಿನಲ್ಲಿ ಕಟ್ಟಿ. ಇನ್ನೊಂದು ಗೊಂಬೆಗೆ ಹಾಕ್ತಾನೆ, ಹೊಟ್ಟೆ ಒಳಗೆ ಹೋಗ್ಬಿಟ್ಟು ಇದು ಏನೋ ಬಾಯಿನ ಈಚೆಗೆ ಬಂದ್ಬಿಡ್ತು. ಇನ್ನೊಂದು ಗೊಂಬೆಗೆ ಹಾಕ್ತಾನೆ, ಹೊಟ್ಟೆ ಒಳಗೆ ಹೋಗ್ಬಿಟ್ಟು. ಅರ್ಥ ಹೇಳ್ತಾರೆ. ಎಲ್ಲಾದ್ರೂ ಕೇಳ್ತಾನೆ, ಗೊತ್ತಿಲ್ಲ, ನೀನೇ ಹೇಳಪ್ಪ ಶಿಲ್ಪಿ. ಸ್ವಾಮಿ, ಈ ಗೊಂಬೆ ಕಡಿಮೆ ಇರೋ ಬೆಲೆ ಗೊಂಬೆ ಏನ್ ಕೆಲಸ ಅಂದ್ರೆ, ಈ ಜ್ಞಾನದ ವಿಚಾರಗಳನ್ನ ಕೇಳಿದ್ರೆ ಅದು ಈ ಕಿವಿಯಿಂದ ಈ ಕಿವಿನಲ್ಲಿ ಬಿಟ್ಬಿಡುತ್ತೆ. ಅಲ್ಲ, ನಿಮ್ಮಂತವ್ರು ಸಾಮಾನ್ಯವಾಗಿ ಅಲ್ಲ, ನೀವು ಕೇಳಿ ಬಿಡ್ತಾ ಇದ್ರೆ ಇಲ್ಲಿ ಗೊತ್ತಾಗಲ್ಲ ಸ್ವಾಮಿ. ಅದೇ ಉದಾಹರಣೆ. 3ನೇ ಗೊಂಬೆ ಗೊಂಬೆ ರಾಜನಿಗೆ ಅನುಮಾನ ಬಂದಿದ್ದು, ಏನ್ 3 ಬೆಲೆ ಆಗಿದೆ, 3 ಒಂದೇ ತರ ಆಯ್ತಲ್ಲ, ಏನ್ ವಿಶೇಷ ಅಂದ್ರೆ ಹೇಳ್ದ ನಾವು. 2ನೇದು ಹೆಂಗೆ ಅಂದ್ರೆ ಕೇಳ್ಬಿಟ್ಟು ಬಾಯನ್ನ ಹೇಳ್ತಿದ್ದೆ. ನಾವು ಕೆಲವ್ರು ಏನ್ ಮಾಡ್ತಾರೆ, ವಿಚಾರ ಕೇಳ್ತಾರೆ, ಅಪ್ಪಿ ತುಪ್ಪ ಯಾರೋ ಸಿಕ್ಕರೆ ಒಂದು ಸ್ವಲ್ಪ ಹೇಳ್ತಾರೆ ತಿಳ್ಕೊಳ್ಳಿ ಅಂತ. ಅದು 2ನೇ ಬೆಲೆ. ಕೇಳ್ಬಿಟ್ಟೆಲ್ಲ ಒಳಗೆ ಆತ್ಮಗಳು ತಗೊಳೋದು 3ನೇ ಬರೋದು ಬೆಲೆ, ಒಳ್ಳೆ ಬೆಲೆ ಜಾಸ್ತಿ. ನೀವೆಲ್ಲ ಆ ಲೆಕ್ಕಕ್ಕೆ ಸೇರಿರೋದು. ಕೇಳಿ ತಗೊಂಡು ಉದಾಹರಣೆ ನಾವು ಹೇಳೋದು, ನೀವು ಕೇಳಿ ಬೇರೆಯವ್ರಿಗೆ ಹೇಳ್ತಾರಲ್ಲ, ಹಾಗಾಗಿ
ಮೂರನೇ ಅರ್ಥ ಏನು ಅಂದ್ರೆ ತಗೊಳುತ್ತೆ, ಅದು ಆಚರಣೆ ಮಾಡುತ್ತೆ. ಯಾವ ಮನುಷ್ಯ ಮನಸ್ಸಿಗೆ ಧಾರಣೆ ಮಾಡ್ಕೊಂಡು ಅದನ್ನ ಆಚರಣೆ ಮಾಡೇ ಮಾಡ್ತಾರೆ. ಇದಪ್ಪ ಇದು ಒಳ್ಳೇದು ಹೇಳಿದ್ದಾರೆ, ಸ್ವಲ್ಪ ಪರೀಕ್ಷೆ ಆದ್ರೂ ಮಾಡೋಣ ಅಂತೇಳಿ ಧಾರಣೆ ಮಾಡ್ತಾರೆ. ಆ ಪರೀಕ್ಷೆ ಮಾಡೋದನ್ನ ಪಾರಕ್ಕಂತ ಕಬೀರ್ ಸಾಹೇಬರು ಸ್ಪೆಷಲ್ ಆಗಿ ತೋರಿಸಿದ್ರು, ವಿಶೇಷವಾಗಿ. ನೀನು ಪಾರಕಿ ಸ್ವರೂಪನಪ್ಪ, ನೀನು ಪರೀಕ್ಷಾ ಸ್ವರೂಪನು, ಪರೀಕ್ಷೆ ಮಾಡೋ ಒಂದು ಸಾಮರ್ಥ್ಯ ನಿನ್ನಲ್ಲಿದೆ. ಆದರೆ ಬೇರೆ ಜನ್ಮಗಳಲ್ಲಿಲ್ಲ, ಬೇರೆ ಪಶು ಜನ್ಮದಿಲ್ಲ, ಪ್ರಾಣಿಗಳ ಜನ್ಮದಲ್ಲಿಲ್ಲ. ಇದು ಸ್ಪೆಷಲ್, ವಿಶೇಷ. ಹಾಗಾಗಿ ಅದನ್ನ ನೀನು ಜ್ಞಾನವನ್ನ ಪಡೆಯುವಂತ ನಾವು ಮತ್ತು ಪ್ರತಿದಿನ ಹೇಳ್ತಾರೆ, ಪ್ರತಿದಿನ ಆ ಒಂದು ಮುಕ್ತಿ ಸ್ಥಿತಿಯ ಅನುಭವ ಎಲ್ಲರೂ ಪಡೀತಾ ಇದ್ದಾರೆ. ಎಲ್ಲರೂ ಪಡೀತಾ ಇದ್ದಾರೆ ಮುಕ್ತಿ ಸ್ಥಿತಿ ಅನುಭವ. ಅಂದ್ರೆ ಶಾಂತವಾದ ಆನಂದ ಸ್ವರೂಪದ ಅನುಭವ. ಅಂದ್ರೆ ಗಾಢವಾದ ನಿದ್ರೆ ಇದ್ದಾಗ ನಿಮ್ಮ ಶರೀರದ ನೆನಪು ನಿಮ್ಗಿರುತ್ತಾ? ಎಲ್ಲಿ ಮಲಗಿದೀವಿ ಅನ್ನೋದು ಇರುತ್ತಾ? ಎಷ್ಟು ಗಂಟೆ ಅನ್ನೋದು ಗೊತ್ತಿರುತ್ತಾ? ಇಲ್ಲ. ಗಾಢವಾದ ನಿದ್ರೆ ಮಾಡಿದಾಗ ಎದ್ದಾಗ ಆನಂದವಾದ ನಿದ್ರೆ ಬಂತಪ್ಪ. ಆ ಸ್ಥಿತಿಯಲ್ಲಿದೆ, ನಿಮ್ಮಲ್ಲೇ ಇದೆ. ಆ ಸ್ಥಿತಿಯಲ್ಲಿ ನಿಮ್ಮಲ್ಲೇ ಇದೆ. ಒಂದ್ಸಲ 3 ಗಂಟೆಗೆ ಬಂದ್ಬಿಟ್ಟಿದ್ರು ಅವರು. 3 ಗಂಟೆಗೆ ಬಂದ್ಬಿಟ್ಟಿದ್ರು, 5 ಗಂಟೆ ನೋಡೇ ಇಲ್ಲ. ಅವ್ರು ಹೇಳ್ದಂಗೆ ಕರೆಕ್ಟ್, ನೀವು ಧಾರಣೆ ಮಾಡ್ಕೊಂಡ್ಬಿಟ್ಟು ಗಮನ ಅಲ್ಲ ಈ ಕಡೆ ಇದೆ, ಚೆನ್ನಾಗಿದೆ, ಕೇಳ್ತಾ ಇದ್ದೀರಾ? ಎಷ್ಟು ಖುಷಿ ಆಯ್ತು ಗೊತ್ತಾ ಅವ್ರು ಇರ್ಲಿಲ್ಲ, ನಾವು ಊಟ ಮಾಡಿ ಎದ್ದಿದ್ವಿ, ಹಂಗೆ ಹೊರಟವ್ರು ಅವರು. ಅದು ಅವರ ಸಂಸ್ಕಾರದ ಫಲ ಅಂತಾನೆ ಹೇಳ್ಬೇಕಲ್ಲ. ಸಂಸ್ಕಾರ ಇದ್ರೆ ಸ್ವಾಮಿ ಇಲ್ಲಿ ನಮ್ಗೆ ಆ ಒಂದು ಆತ್ಮಜ್ಞಾನ ತಿಳ್ಕೊಳಕ್ಕೆ ಬಂದ್ಬಿಡುತ್ತೆ ಅಷ್ಟೇ. ಒಬ್ಬ ಕಳ್ಳಿನ ಪ್ರೀತಿಸಿ ಮದುವೆ ಆದ 1 ವರ್ಷಕ್ಕೆ ಮಗು ಹುಟ್ಟಿತು, ಗಂಡು ಮಗು ಹುಟ್ಟಿತು. ಆ ಮಗು ಹುಟ್ಟುವಾಗೆ ಬಲಗೈ ಮುಷ್ಟಿನ ಬಿಗ್ಗಿಯಾಗಿ ಹಿಡ್ಕೊಂಡು ಹುಟ್ಟಿತ್ತು. ಯಾಕೆ ಮುಷ್ಟಿ ಬಿಡ್ತಾನೆ ಇಲ್ಲಲ್ಲ ಇದು ಅಂತ ಹೇಳ್ಬಿಟ್ಟು ನರ್ಸು ಪ್ರಯತ್ನ ಮಾಡಿ ಆ ಮುಷ್ಟಿನ ಕಿತ್ತು ನೋಡಿದ್ರೆ ಕೈ ಒಳಗಡೆ ಉಂಗುರ ಇತ್ತು. ಆ ಮಗು ಹುಟ್ಟುವಾಗೆ ನರ್ಸದು ಉಂಗುರ ಹೊಡ್ಕೊಂಡು ಬಿಟ್ಟಿತ್ತು. ಅದು ಕಲ್ಪನೆ ಬಟ್ ಇದರ ಲಿಂಕ್ ಬರ್ತವೆ. ಅಂದ್ರೆ ಆಹಾರದ ಬಗ್ಗೆ ಹೇಳಿದ್ರಲ್ಲ, ಆಹಾರ ಇಂಥ ಆಹಾರ ತಿಂದ್ರೆ ಇಂಥ ಬುದ್ಧಿ, ಕಳ್ಳನ ಮನೆ ಊಟ ಮಾಡಿದ್ರೆ ಕಳ್ತನದ ಬುದ್ಧಿ. ಇನ್ನೊಂದು ಆಧ್ಯಾತ್ಮಿಕ ಬರೋದ ಕಾರಣನು ಏನಾಯ್ತು ಅಂದ್ರೆ ನಮ್ಮ ಕಷ್ಟಗಳೆಲ್ಲ ಬರ್ದಂಗೆ ಇರ್ತಾ ಇದೆ, ಐಶ್ವರ್ಯ ಸ್ವಲ್ಪ ಜಾಸ್ತಿ ಆಗುತ್ತೇನೋ ಕೇಳಿದ್ರೆ ಅನ್ನೋ ಒಂದು ಭಾವನೆನೂ ಇದೆ ನಮ್ಮಲ್ಲಿ. ಇದೆ 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 ಖಂಡಿತ ಇದೆ. ಅದನ್ನೇ ಹೇಳಿದಲ್ಲ, ಪುಣ್ಯದ ಕಥೆ ನಮ್ಗೆ ಕೇಳಿದ್ರೆ ನಾವು ಪುಣ್ಯವಂತರಾಗ್ಬಿಡ್ತೀವಿ, ದೊಡ್ಡ ಶ್ರೀಮಂತರಾಗ್ಬಿಡ್ತೀವಿ. ಅದಕ್ಕೆ ಸರ್ವಜ್ಞರು ಅದನ್ನ ಹೇಳಿರೋದು. ಇದೆ ನಮಗೂ ಅದು ಎಲ್ಲರಿಗೂ ಇರುತ್ತೆ. ಸುಮ್ಮನೆ ನಮಗೂ ನೀವ್ ಹೇಳ್ತಾ ಇದ್ದೀರಾ, ಎಲ್ಲರೂ ಬಚ್ಚಿಕೊಂಡಿದೀವಿ ನಾವು. ಈಗಿಲ್ಲ ಅಷ್ಟೇ. ಮಕ್ಕಳ ತರ ಹೇಳ್ತಾ ಇದ್ದೀರಾ ಎಲ್ಲ. ಅದು ಬಿಡ್ಬೇಕು, ನಾವು ಅದನ್ನೇ ಹೇಳೋದು. ಈಗ ನೀವು ಈಗ ಜ್ಞಾನಕ್ಕೆ ಬರಕ್ ಮುಂಚೆ ನಮಗೂ ಇತ್ತು. ನಾವು ರಾಮಾಯಣ ಎಲ್ಲ ಕೇಳ್ತಾ ಇದ್ವಿ. ನಾವು ಅವರಂತೆ ಶುರುವಾಗ್ಬೇಕು ಅಂತ ಅನ್ನೋದು ಇರುತ್ತಲ್ಲ ನಮ್ಗೂ, ಅವ್ರಂದ್ರೆ ಇರ್ಬೇಕು ಅಂತ, ಅವ್ರಂದ್ರೆ ನಾವು ರಾಜರಾಗ್ಬೇಕು ಅನ್ನೋದು. ಅದೇ ಪುನೀತ್ ಕತೆಗೆ ಅದನ್ನೇ ಹೇಳ್ತಾರೆ. ನೀವು ಈ ಕತೆ ಕೇಳ್ಬಿಟ್ರೆ ನೀವು ಐಶ್ವರ್ಯವಂತರಾಗ್ತೀರಾ, ಸತ್ಯನಾರಾಯಣ ಪೂಜೆ ಮಾಡಿಸ್ಬಿಟ್ರೆ ನೀವು ಬಂದ್ಬಿಡುತ್ತೆ. ವರ್ಷಕ್ಕೆ ತುಂಬೋದ್ರೊಳಗಡೆ ಎಲ್ಲ ಬಂದ್ಬಿಡುತ್ತೆ. ವರ್ಷ ತುಂಬೋದ್ರೊಳಗಡೆ ಎಲ್ಲ ಬಂದ್ಬಿಡುತ್ತೆ, ನೀವು ಅನ್ಕೊಂಡಿದ್ದೆಲ್ಲ ಅಂತ. ಅದು ದುಡಿದ್ರೆ ಬರುತ್ತೆ, ಇಲ್ಲ ಅಂದ್ರೆ ಎಲ್ಲಿ ಬರುತ್ತೆ? ಇದು ಬಂದೇ ಇರೋದಕ್ಕೆ ಏನು ಕಾರಣ ಅಂದರೆ ಒಂದು ಹೇಳ್ತೀನಿ ತಗೊಳ್ಳಿ. ಫಸ್ಟು ಇವಾಗ ಯುಗಗಳು ವರ್ಷಗಳು ಹೇಳಿದರು. ಎಷ್ಟು ಯುಗಗಳಿಂದ 40 ಕೋಟಿ ವರ್ಷಗಳು ಹೇಳಿದರು. ಇಷ್ಟು ಯುಗಗಳಿಂದ 330 ಕೋಟಿ ದೇವತೆಗಳ ಹೆಸರು ಬರೆದುಕೊಟ್ಟವ್ರು ನಮಗೆಲ್ಲರಿಗೂ. 330 ಕೋಟಿ. ಅದರಲ್ಲಿ ನಮ್ಗೆ ಜ್ಞಾಪಕ ಇರೋದು ಎಷ್ಟು ಅಂದರೆ ಒಂದು ಬೆರಳೆಣಿಸೋಷ್ಟು ಜ್ಞಾಪಕ ಆಯ್ತು ಅಷ್ಟೇ. ಇವಾಗ ಯಾವ ದೇವ್ರ ಪೂಜೆ ಮಾಡ್ತಾರೆ, ಯಾವ ದೇವ್ರು ಬಿಡ್ತಾರೆ ಜನಗಳು. ಇವಾಗ ಇವ್ರು ಮಾಡಿದಾಗ ಅವರು ಆ ದೇವ್ರಿಗೆ ಮಾಡ್ದವ್ರೆ ಚೆನ್ನಾಗಿ ಶ್ರೀಮಂತರಾಗವ್ರೆ, ನಾವು ಇದು ಬಿಟ್ಬಿಟ್ಟು ಅದು ಮಾಡೋಣ ಅಂತ. ಇವಾಗ ಇವರು ಸತ್ಯನಾರಾಯಣ ಪೂಜೆ ಮಾಡ್ತಾರೆ, ನಾವು ಹೊಸಮನೆ ಕಟ್ಟಿದ್ರೆ ಸತ್ಯನಾರಾಯಣ ಪೂಜೆ ಮಾಡ್ಸ್ಬೇಕಂತ ಅದ್ರ ಬಗ್ಗೆ ಗೊತ್ತಿಲ್ಲ. ಅವ್ರು ಮಾಡಿಸೋರು ನಾವು ಮಾಡಿಸ್ಬೇಕು, ಇವ್ರು ಹೋದ್ರು ನಾವು ಹೋಗ್ಬೇಕು. ಇವಾಗ ಹೊಸ ದೇವ್ರು ಯಾವುದೋ ಒಂದು ಉತ್ಪತ್ತಿ ಆದರೆ ಏನು ಬಸ್ಗಳು ಹಾಕ್ಬಿಡ್ತಾರೆ, ಲೈನಾಗಿ ಆಗ್ತಾರೆ. ವಾರಕ್ಕೆ ಒಂದು 2-3 ಬಸ್ಗಳು. ನಮ್ಗೇನಂದರೆ
ಅಲ್ಲೋಗ್ಬೇಕು ಇಲ್ಲೋಗ್ಬೇಕು ಅಂತ ಆಸೆಗಳೈತೆ. ಆಮೇಲೆ ಸತ್ಯ ವಿಚಾರ ನಮಗೆ ಯಾವಾಗ ಗೊತ್ತಾಗಬೇಕು ಅಂತಂದರೆ ಜಡ ಚೈತನ್ಯದ ಬಗ್ಗೆ ನಾವು ತಿಳ್ಕೋಬೇಕು ಫಸ್ಟು. ಜಡ ಅಂದ್ರೇನು, ಚೈತನ್ಯ ಅಂದ್ರೇನು. ಇವಾಗ ನಮಗೆ ಜಡ ಚೈತನ್ಯದ ಬಗ್ಗೆ ಗೊತ್ತಿಲ್ಲ. ಎಲ್ಲೋ ಹೋಗಿ ಪೂಜೆ ಮಾಡಿ ಏನೋ ಫಲ ಸಿಗುತ್ತೆ ಅನ್ನೋ ಅಭಿಪ್ರಾಯದಿಂದ ಓದ್ತಾ ಇದ್ದೀವಿ. ಇವಾಗ ನಾವು ಸುಮಾರು 30 ವರ್ಷಗಳ ಕಾಲ ಈ ನನಗೆ ಗೊತ್ತಿರಲಿಲ್ಲ ನಮಗೆ. ನಾವು ಎಲ್ಲ ದೇವಸ್ಥಾನ, ಎಲ್ಲ ಊರುಗಳ ದೇವರು ಎಲ್ಲ ಮಾಡಿ 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 ನಮಗೇನು ಜ್ಞಾನ ಪರಿವರ್ತನೆ ಆಗಲಿಲ್ಲ. ಜೀವನದ ಮಟ್ಟನೂ ಸುಧಾರಣೆ ಆಗಿದೆ. ಏನು ಗೊತ್ತಿಲ್ಲ. ಉಣ್ಣೋದು ತಿನ್ನೋದು ಕೆಲಸ ಮಾಡಿದಕ್ಕೆ ಜೀವನ ಸುಧಾರಣೆ ಅದಕ್ಕೆ ಇದ್ದಿದ್ದು ಉನ್ನತ ಮಟ್ಟಕ್ಕೆ ಏನು ಹೋಗಿಲ್ಲ. ಇನ್ನು ನಮ್ಮ ಜೀವನ ಪರಿವರ್ತನೆ ಆಗಲೇ ಇಲ್ಲ. ಆಮೇಲೆ ನಮಗೆ ಏನಕ್ಕೆ ಏನಂತ ಹೇಳ್ತಾರೆ, ಜಡಚೇತನ ಬಗ್ಗೆ ತಿಳಿಸೋ ಗುರುಗಳು ಸಿಕ್ಕರು. ಯಾರು? ಪಾರಕಿ ಗುರುಗಳು. ಇನ್ನೆಲ್ಲದಕ್ಕೆ ಮುಂಚೆ 100 ಗುರುಗಳು ಸಿಕ್ಕವ್ರೆ. ಎಲ್ಲರಿಗೂ ಸೇವೆ ಮಾಡಿದ್ದೀವಿ, ಊಟ ಇಕ್ಕಿದ್ದೀವಿ, ಬಟ್ಟೆಗಳು ಎಲ್ಲ ಮಾಡಿದ್ದೀವಿ. ಆದರೂ ಅವ್ರು ನಮ್ಗೆ ಈ ಜ್ಞಾನ ತಿಳಿಸಿದ್ರು ಯಾವ ಗುರುಗಳು. ಪಾರಕಿ ಗುರುಗಳು ಬಂದಾಗೆ ನಮ್ಮ ಕತೆ ಹೇಳೋರು, ಜಡ ಚೈತನ್ಯ ಅದೇನು. ಒಂದು ಮೂರ್ತಿನ ಕೆತ್ತಬೇಕಾದ್ರೆ ಯಾರು ಕೆತ್ತೋದು? ಶಿಲ್ಪಿ. ಯಾರು ಕೆತ್ತೋದು ಹೇಳಿ? ಮನುಷ್ಯ. ಮನುಷ್ಯ ತಾನೆ. ಶಿಲ್ಪಿ ಯಾರು? ಮನುಷ್ಯ. ಮನುಷ್ಯ. ಹಾ. ಶಿಲ್ಪಿ ದೊಡ್ಡನ, ಶಿಲೆ ದೊಡ್ಡದ? ಹೇಳು, ಉತ್ತರ ಕೊಡಿ ಸುಮಾರು ನಿಮ್ಗೆ ಗೊತ್ತಾದಂಗೆ ಹೇಳು. ಶಿಲೆ ಕೆತ್ತ ಮೇಲೆ ಶಿಲ್ಪಿ ದೊಡ್ಡನ, ಶಿಲೆ ದೊಡ್ಡದ? ಶಿಲ್ಪಿ ದೊಡ್ಡವರು. ಇಲ್ಲ, ಶಿಲೆ ದೊಡ್ಡದು. ಹೆಂಗ್ ದೊಡ್ಡದಾಗುತ್ತೆ? ಅದು ಶಿಲ್ಪಿನೇ. ಕೆತ್ತಿದ್ರೆ ಮೂರ್ತಿ ಆಗೋದು ಇನ್ನು ಕೆತ್ತಿದ್ರೇನೆ. ಅದು ಕಲ್ಲು, ಅದಕ್ಕೆ ಮಂಡೆಗೆ ಏನು ವ್ಯಾಲ್ಯೂ ಇಲ್ಲ. ಇಲ್ಲ, ಆದ್ರೆ ಇದು ಕೆತ್ತಿರೋರ್ನ ಬಿಟ್ಬಿಡ್ತಾರೆ. ಅಲ್ಲ ನಿಮ್ ಬೇಡ. ಈ ಸಾಮಾನ್ಯ ಆಗಿರೋದು ಸಾಮಾನ್ಯ ಆಗೋದು. ನಾನು ಹೇಳುತ್ತೇನೆ, ನೀವು ಅರ್ಥ ಮಾಡ್ಕೊಳ್ಳಿ. ಆಯ್ತಾ? ಶಿಲೆ ಎಲ್ಲ ಕೆತ್ತಿದ್ದಾದ್ಮೇಲೆ ಅದನ್ನ ತಗೊಂಡೋಗಿ ಒಂದು ದೇವಸ್ಥಾನ ಕಟ್ತೀವಿ. ನಾವೇ ಮನುಷ್ಯರೇ ಕಟ್ಟೋದಾದ್ರೆ ದೇವಸ್ಥಾನ. ದೇವರೇನು ಬಂದು ಕಟ್ಕೊಂಡು ಕೂತ್ಕೊಳ್ತಾನೆ ದೇವರು. ನಾವೇ ಕಟ್ಟಿದ ಮನೆಯಲ್ಲಿ ನಾವೇ ಕೆತ್ತಿ ಶಿಲೆ ತಗೊಂಡೋಗಿ ಪ್ರತಿಷ್ಠಾಪನೆ ಮಾಡ್ತೀವಿ. ಪ್ರತಿಷ್ಠಾಪನೆ ಮಾಡೋದಕ್ಕೆ ಜೀವ ಕಡೆ ಅಂತಾರೆ, ಪ್ರಾಣ ಪ್ರತಿಷ್ಠೆ. ಅದು ಗೊತ್ತಿಲ್ಲ ಅವ್ನಿಗೆ, ಮಾಡ್ತಾರೆ ಪ್ರತಿಷ್ಠೆ. ಅದ್ಯಾರು ಮಾಡೋದು? ಮನುಷ್ಯನೇ. ದೇವ್ರಿಗೆ ಹೂವು ಹಾಕೋದು ಯಾರು? ತೆಂಗಿನಕಾಯಿ ಹೊಡೆಯೋದು ಯಾರು? ನೈವೇದ್ಯ ಇಕ್ಕೋದು ಯಾರು? ತಿನ್ನೋದು ಯಾರು? ಹೇಳಿ ಉತ್ತರ. ನಾವೇ ಹೇಳಿ, ಎಲ್ಲ ನಾವೇ ತಾನೆ. ಇಷ್ಟೆಲ್ಲ ಮಾಡೋದ್ಮೇಲೆ ಇವಾಗ ನೋಡಿ, ಇವಾಗೊಂದು ಮೊಬೈಲ್ ಫೋನು ತಯಾರು ಮಾಡಿದ ಯಾರು? ಮನುಷ್ಯ ತಾನೆ. ಅದಕ್ಕೆ ಮಾತಾಡೋಕ್ಕೆ ಫಿಕ್ಸ್ ಮಾಡೋದಿಲ್ಲ ಅವನು. ಇಲ್ಲಿಂದ ಏನು 1000 ಮೀಟರ್ ಮಾಡ್ಬೋದು. ಯಾರು ಮಾಡಿದ್ರು? ಮನುಷ್ಯ. ಒಂದು ಬೋಟ್ ಕಂಡಿದ್ದು ಮನುಷ್ಯ, ಒಂದು ಬಸ್ ಕಂಡಿದ್ದು ಮನುಷ್ಯ. ಎಲ್ಲ ವಿಚಾರದಲ್ಲೂ ಮನುಷ್ಯನೇ ಮೊದಲೇ ಬರ್ತಾರೆ. ದೇವ್ರನ್ನೆಲ್ಲ ನಾವು ಮೊದಲೇ ಅಂತ ಹೇಳಿಲ್ಲ. ಇವಾಗ ಏನಾಗೈತೆ, ನಮಗೆ 330 ಕೋಟಿ ದೇವತೆಗಳ ಕಥೆ ಎಲ್ಲ ನಮ್ಗೆ ಹೇಳ್ಬಿಟ್ಟವ್ರೆ. ಈ ದೇವ್ರು ಮಾಡೋದು ಹಿಂಗಾಕೆ, ಈ ದೇವ್ರು ಮಾಡೋದು ಹಿಂಗಾಕೆ, ಈ ದೇವ್ರು ಮಾಡೋದು ಹಿಂಗಾಕೆ ಅಂತ. ಆದರೆ 4 ಯುಗದಲ್ಲೂ ಕಬೀರ್ ದಾಸರು ಬಂದವ್ರೆ. ಅವರು ಒಬ್ಬರು ತಿಳಿಸಿದ್ರೆ ಯಾರಿಗೂ ವಿಚಾರ ಗೊತ್ತಾಗಿಲ್ಲ. ಇವಾಗ 1000 ಜನ ದೇವ್ರ ಬಗ್ಗೆ ಹೇಳ್ತಾರೆ, ಒಬ್ಬರು ಕಬೀರ್ ಬಗ್ಗೆ ಹೇಳಿ ಎಲ್ಲಿ ಗೊತ್ತಾಗುತ್ತೆ? ದೊಡ್ಡಾಪುರ ಪೂರ್ತಿ ಹುಡುಗರು ಕಬೀರ ಸ್ವಾಮಿ ಒಂದೇ ಇರೋದು. 25 ಜನಕ್ಕೆ ನಾವು ಕಬೀರ್ ಜ್ಞಾನ ಹೇಳಿದ್ರೆ ಲಕ್ಷಾಂತರ ಜನಕ್ಕೆ ದೇವ್ರಗಳ ಬಗ್ಗೆ ಹೇಳ್ತಾರೆ. ಇದೆಲ್ಲಿ ಯಾರು ಕಿವಿಗಳಾಗುತ್ತೆ? ಆಮೇಲೆ ನಮ್ಗೆಲ್ಲ ಏನಾಗುತ್ತೆ ಅಂದರೆ ಕಿವಿಗಳಲ್ಲಿ ಸೀಸ ಹೋಗ್ಬಿಟ್ಟವ್ರೆ. ರಾಮನ ಪೂಜೆ ಮಾಡು, ಪೂಜೆ ಮಾಡು, ಹನುಮಂತನ ಪೂಜೆ ಮಾಡು, ಅಲ್ಲೋಗು ಇಲ್ಲೋಗು, ಆ ದೇವ್ರಿಗೆ ಹೋಗು, ಈ ದೇವ್ರಿಗೆ ಹೋಗು, ಯಾತ್ರೆ ಮಾಡು, ಸ್ನಾನ ಮಾಡು ಅಂತ. ಇವನ್ನೆಲ್ಲ ನಾವು ಜನ್ಮಾಂತರಗಳನ್ನ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀವಿ. ಅದು ನಮ್ಮ ಮೈ ಮೇಲೆ ಚೆನ್ನಾಗಿ ಇಟ್ಕೊಂಡ್ಬಿಟ್ಟಿದೆ. ಪರ್ದ ಸ್ಕ್ರೀನ್. ಇವಾಗ ಈಗ ಹೋದ್ರೆ ಅದು ಹೊಡಿತಿತ್ತು ಆಚೆಗೆ. ಈಗ ಹೋಗಿ ನಾವೆಲ್ಲ ಇರೋ ನೀನೇ ಅನ್ಸುತ್ತೇವೆ. ನಾವು 1000 ಜನ ಇದ್ದೀವಿ, 330 ಕೋಟಿ ಇದ್ದೀವಿ. ಸತ್ಯ ಅನ್ನೋದೊಂದು ಬಂದಲ್ಲಿ ನಮಗೆ ಸೇರ್ತೀವಿ. ಹೋಗಿ ಆಚೆಗೆ ಹೋಗು ಅಂತ ಹೊಡೆದು, ಅದಕ್ಕೆ ನಮ್ಗೆ ಸೇರ್ತಾ ಇಲ್ಲ ಸತ್ಯ ಜ್ಞಾನ ತಿಳಿಬೇಕು ಅಂದರೆ ಆ ಎಲ್ಲ ಜ್ಞಾನಗಳನ್ನ ಕಟ್ಟಾಕ್ಬಿಡ್ಬೇಕು. ಮನುಷ್ಯರು ಸೇರಿಸ್ಕೊಳ್ಬೇಕು ಅಂತ ಕಟ್ಟಾಕಿ ನಾನು ಹೇಳ್ದಂಗೆ ಕೇಳಬೇಕು ಅಂತ. ನಾವು ಅವನ್ನೆಲ್ಲ ಯಾವುದು 330 ಕೋಟಿ ದೇವತೆಗಳು, ಪೂಜೆಗಳು, ಪುನಸ್ಕಾರಗಳು, ಹೋಮ ಹವನ, ಸ್ನಾನ, ಸಂಧ್ಯಾವಂದನೆ, ಯಾತ್ರೆಗಳಿವೆಲ್ಲ ನಾವು ಕಟ್ಟಾಗಿ ಅವ್ನು ಮಾಡಬೇಕಂತ. ನಾವು ಕರೆದ್ರೆ ಮಾತ್ರ ನೀವು ಬರ್ಬೇಕಂದ್ರೆ ಬರಬಾರ್ದು ಅಂತ. ಸತ್ಯಜ್ಞಾನ ಅವ್ರು ಕೇಳಿ ಯಾಕೆ ಹೋಗಲ್ಲ ನಿಮ್ಮ ಒಳಗೆ? ನಾವು ನಿರ್ಧಾರನೇ ಮಾಡಿಲ್ಲ, ಇನ್ನು ಕೇಳ್ತಾ ಇದ್ದೀವಿ ಅಷ್ಟೇ. ಅದು ಬಿಟ್ಟರೆ ಅವ್ರ ದೇವ್ರ ಕಾಪ ಮಾಡ್ಕೊಂಡ್ಬಿಟ್ರೆ, ಮನೆಯವ್ರಿಗೆ ಹೋದರೆ ಪೂರ್ವ ಕೊಡ್ದಿರ ಇದ್ರೆ
ವೆಂಕಟೇಶ್ವರ ಕೂರ್ಲು ಕೊಡೋದು ಎಲ್ಲನ ಕೇಳೋಣ, ತೋರಿಸಿ ನೀವು ಯಾವ್ದಾದ್ರು ಪುಸ್ತಕದಲ್ಲಿ ಕೂರ್ಲು ಕೊಡಲೇಬೇಕು ನೀನು ಅಂತ. ಕೂರ್ಲು ತಗೊಂಡು ಇವ್ರು ವ್ಯಾಪಾರ ಮಾಡ್ಕೊಂಡು ಕೋಟ್ಯಾಂತರ ರೂಪಾಯಿ ದುಡ್ಡು ಮಾಡ್ಕೊಂತಾರೆ. 25 ಕೋಟಿ ಇದೆ ಒಂದು ಕೂರ್ಲು ಅಂದಲ್ಲಿ ಸಿಕ್ಕರೆ ಊಟ ಮಾಡ್ತೀರಾ? ತಿರುಪತಿ ವೆಂಕಟೇಶ್ವರ ಸ್ವಾಮಿ ನಿಮ್ಮ ಕೂರ್ಲೇನು ಇಷ್ಟನಾ? ಸ್ವಾಮಿ ತಿಂತೇನ ಸ್ವಾಮಿ? ಏನಕ್ಕೆ ಕೊಡ್ತಾ ಇದೀವಿ ಹೇಳಿ? ದೇವರಿಗೆ ಅದು ಕೊಡ್ತೀವಿ ಇದು ಕೊಡ್ತೀವಿ ಅಂತಲ್ಲ, ಕೈ ಕೊಡ್ತೀವಿ ಅಂತ ಹೇಳಿ ಯಾರನ್ನು? ಅದೇ ಬೆಳ್ಳಿ ಹೇಳಿದ್ದು ಕೊಡ್ತೀವಿ. ಬೇರೆ ಯಾವ್ದೋ film ಅಲ್ಲಿ. ಅದೇ, ಅದೇ ಮಾತ್ರ ನಾ- ಕೊಡ್ತೀರಾ, ಅದ್ ಬೆಳೆಯುತ್ತೆ ಅದಕ್ಕೆ ಕೊಡ್ತೀರಾ, ಕೈ ಕೊಡ್ರಿ ಯಾರು. ಈ ಥರ ಎಲ್ಲ ನಾವು ವಿಚಾರ ಮಾಡಿ ಸತ್ಯ ಯಾವುದು ಅಸತ್ಯ ಯಾವುದು ಫಸ್ಟ್ ತಿಳಿಬೇಕು. ಜಡ ಚೇತನದ ಬಗ್ಗೆ ನೀವು ತಿಳ್ಕೊಂಡ್ರೆ ಮಾತ್ರ ಈ ಜ್ಞಾನ ಅರ್ಥ ಆಗುತ್ತೆ ಹೊರತು ನೀವು ಇನ್ನು ಎಷ್ಟು ವರ್ಷ ಕೇಳಿದ್ರು ಅರ್ಥ ಆಗಲ್ಲ. ಎಲ್ಲರೂ ಹೇಳ್ತಾ ಇರೋದು ನಾನು, ಜಡ ಅಂದ್ರೇನು, ಚೈತನ್ಯ ಅಂದ್ರೇನು. ಇವಾಗ ನೀರಿಂದು ಮೊನ್ನೆ ಒಳ್ಳೆಯವ್ರನ್ನೂ ನೋಡ್ಲಿಲ್ಲ ಕೆಟ್ಟವ್ರನ್ನೂ ನೋಡ್ಲಿಲ್ಲ, ಅದು ಎಲ್ಲಾರನ್ನೂ ಕುಚ್ಕೊಂಡೆ ಹೋಗಿದ್ದಾನೆ. ಮಳೆ 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 ಒಂದು ನೀರು ಜಲ ನೀರಿನ ಗುಣನೇ ಅಷ್ಟು. ಅದು ಯಾರು ಸಿಕ್ಕಿದ್ರು ಇವ್ರು ಒಳ್ಳೆಯವರು ಪದಕ್ಕೆ ಹೋಗೋಣ, ಇವ್ರು ಕೆಟ್ಟವರು, ಅದಕ್ಕೆ ದೇವರು ಅಂದ್ರೆ ಕಾಪಾಡ್ಬೇಕಾಯ್ತದ. ಭಕ್ತರನ್ನ ಪೂಜೆ ಮಾಡಿರೋನ್ನ, ದಾನ ಕೊಟ್ಟವ್ರನ್ನ, ಧರ್ಮ ಮಾಡಿರೋಲ್ಲ. ದೇವಸ್ಥಾನದಲ್ಲಿರೋ ಉಂಡಿನೇ ಕಳ್ತಾರೆ, ದೇವ್ರದ್ದು ಅಂತಿರೋದನ್ನ ಅದನ್ನೇ ಅದಕ್ಕೆ ನಾವೇನ್ ಮಾಡ್ಬೇಕಂದ್ರೆ ಎಲ್ಲ ನೀವು ಕೇಳಿದ್ರೆ ಎಲ್ಲ ದೇವರ ಪೂಜೆ ಮಾಡೋದಾಯ್ತು, ಪುನಸ್ಕಾರ ಮಾಡೋದಾಯ್ತು, ಹೋಮ ಮಾಡೋದಾಯ್ತು, ಹವನ ಮಾಡೋದಾಯ್ತು, ಯಾತ್ರೆ ಹೋಗೋದಾಯ್ತು, ಎಲ್ಲ ಮಾಡಿದ್ರು ಕೂಡ ನಿಮ್ಗೆ ಅದ್ರ ಏನು ಫಲ ಸಿಕ್ಕಿಲ್ಲ. ಜನ್ಮ ಜನ್ಮಾಂತರೊಳಗೆ ಏನು ಮಾಡಿದ್ದೀರಾ? ಜನ್ಮ ಎತ್ಕೊಂಡು ಮಾನವರಾಗಿ ಬಂದು ಕಷ್ಟ ಸುಖ ದುಃಖ ನೋವು ಎಲ್ಲ ಅನುಭವಿಸಿ ಇನ್ನೂ ಏನು ನಮ್ಗೆ ಸಿಕ್ಕಲೇ ಇಲ್ಲ ಸರಿಯಾದ ಸುಖ ಅಂತ ಇನ್ನೂ ಜೀವನದಲ್ಲಿ ಚಿಂತೆಯೊಳಗೆ ಇದ್ದೀರಾ. ಇವಾಗ ಎಲ್ಲೋದ್ರೆ ಚೆನ್ನಾಗಿ ಸಿಗ್ತಿದೆ, ಎಲ್ಲೋದ್ರೆ ಗ್ರ್ಯಾಂಡ್ ಆಗಿರ್ತಿದೆ ಅಂತ ತಪಾಸಣೆ ಒಳಗಿದ್ದೀರಾ. ಎಲ್ಲೂ ಇಲ್ಲ. ಕಬೀರ್ ದಾಸ್ ಹೇಳಿ ಎಲ್ಲೋ ಸುಖ ಅಲ್ಲ, ನಿನ್ನಲ್ಲೇ ನೀನು ನೋಡು. ನಿನ್ನ ನೀವು ಚೂಡರ ನೀಲವನ್ನ ದೇವರ, ನಿನ್ನಲ್ಲಿ ನೋಡು. ನಾವು ಇಲ್ಲಿರೋದು ಅದೇನಕ್ಕೆ ಭಗವಂತ ಇಲ್ಲವನೇ ಅಂದರೆ ಕತ್ಲು ಮಾಡೋದು ನಿಮಗೆಲ್ಲ ಕಾಣಿಸ್ಬೇಕು, ಎಲ್ಲರೂ ಕಾಣಿಸಲ್ಲ. ಇಲ್ಲಿ ಆತ್ಮದ ಕತ್ಲು, ಅಲ್ಲಿ ಜ್ಯೋತಿಯೇ ಇದೆ. ಗುರುಗಳು ಬಂದು ನಿಮಗೆ ಕಡ್ಡಿ ಎಣಿಸಿ ಬೆಳಕು ತೋರಿಸಿ ನಿಮಗೆ ಜ್ಞಾನ ಪ್ರಕಾಶಿತ ಮಾಡ್ತಾರೆ. ಇದನ್ನು ಕೇಳಿದಿರಾ? ಯಾರ್ಯಾರೋ ಹೆಂಗೆ ಹೇಳಿದೆಲ್ಲ ಕೇಳ್ಬಿಟ್ಟು ನಾವು ಅದರಲ್ಲೇ ಓದಾಡ್ತೀವಿ. ನಾವು ಜ್ಞಾನಿಗಳು ಅಜ್ಞಾನಿಗಳು. ನಾವು ಸತ್ಯ ಯಾವುದು ಅಸತ್ಯ ಅದನ್ನು ಪರಿಶೀಲನೆ ಮಾಡಬೇಕು. ಸತ್ಯ ಅಂತ ಹೇಳಿ ಅಸತ್ಯ ಅಂತ ಬಿಡಿ ಅಂತ ಕಬೀರ್ ಸಾಹೇಬ್ ಹೇಳ್ತಾರೆ. ಏನು ದೇವರು ಬಿಡು ಅಂತ ಹೇಳಿಲ್ಲ, ದೇವರು ತಿಳಿರಿ, ದೇವರು ಯಾರು ಅಂತ ತಿಳಿರಿ. ದೇವ್ರು ತಿಳಿ. ನಿನ್ನಲ್ಲಿರೋ ದೇವ್ರು ಫಸ್ಟ್ ನೀನು ತಿಳಿ. ಇವಾಗ ಒಂದು ಜೀವದಲ್ಲಿ ಆತ್ಮ ಇದ್ದಾನೆ. ಅವಕಾಶ ಮನುಷ್ಯನಿಗೆ ಪರಮಾತ್ಮ ಮೇಲೆ ಕರ್ಮಿಕರ ಪ್ರೀತಿ ವಿಶ್ವಾಸ ಹೇಳ್ರಿ. ನೋಡ್ಬೇಕು. ನಮ್ಮ ಹತ್ರ ಅಸೂಯೆ ತುಂಬೈತೆ, ಮೋಸ ತುಂಬೈತೆ, ವಂಚನೆ ತುಂಬೈತೆ. ನಮ್ಮ ಜ್ಞಾನ ಎಲ್ಲಿ ಒಳ್ಕೋಗುತ್ತೆ? ಜ್ಞಾನ ಒಳ್ಕೊಂಡು ಜಾಗನೇ ಇಲ್ಲ. ಕಾರ್ಪೊರೇಷನ್ ತೊಟ್ಟಿ ಥರ ತುಂಬ್ಕೊಂಡ್ಬಿಟ್ಟಿದ್ದೀವಿ ಜನ್ಮಾಂತರಗಳಿಂದ. ಇದನ್ನು ತೆಗಿಬೇಕಾದ್ರೆ ಎಷ್ಟು ಕಷ್ಟಪಡ್ಬೇಕು ಅಂದರೆ ಅಷ್ಟು ಕಷ್ಟಪಡ್ಬೇಕು. ಸತತವಾಗಿ ದಿವಸಕ್ಕೆ 3 ಸಾರಿ ಸತ್ಸಂಗ ನಾವು ಕೇಳಬೇಕು. 3 ಸಾರಿ, 2 ಸಾರಿ ಅದಕ್ಕೆ ಕೇಳಬೇಕು, 1 ಸಾರಿ ಅದಕ್ಕೆ ಕೇಳಬೇಕು. ಬೆಳಿಗ್ಗೆ ಸಾಯಂಕಾಲ ಗುರುಗಳ ಸ್ಮರಣೆ ಮಾಡಬೇಕು, ಗುರು ಸೇವೆ ಮಾಡಬೇಕು, ಸತ್ಸಂಗ ಮಾಡಬೇಕು, ಅನುದಾನ ಮಾಡಬೇಕು. ಇನ್ನೊಬ್ರು ಕಂಡ್ರೆ ಪ್ರೀತಿ ವಿಶ್ವಾಸ ಕರುಣೆ ದಯ ಇವೆಲ್ಲ ನಮ್ಮಲ್ಲಿ ಬಂದಾಗ ನಾವು ದೇವ್ರ ಥರ ಆಗ್ತೀವಿ. ಮನುಷ್ಯರಾಗಲ್ಲ, ನಾವು ದೇವ್ರ ಸಮಾನ ಆಗ್ತೀವಿ. ಅವಾಗೆ ನಾವು ಪುಣ್ಯ ಪುರುಷರಾಗಲ್ಲ. ಅಂದ್ರೆ ದೇವರು ಅಂತಾನೆ ಇರೋ ಬ್ರಹ್ಮ ಯಾವ ದೇವರೇ ಅಲ್ಲ, ದೈವ ಸ್ವರೂಪಿಗಳು ಅಷ್ಟೇ. ಅವೆಲ್ಲ ದೇವರಲ್ಲ ಸಮಯ. ಅವರು ನಮ್ಮಂಗೆ ಮನುಷ್ಯರಾಗಿ ಹುಟ್ಟಿದ್ರು, ಹುಟ್ಟಿದ ಮೇಲೆ ಎಲ್ಲ ಸತ್ತವರು. ಯಾರು ನಾವು ಕೇಳಿ ಯಾವ ದೇವರ ಆಗಲಿ ಇಡೀ ಜಗತ್ತಲ್ಲಿ ಆಕಾಶ ವೈಕುಂಠ ಯಾವ್ಯಾವ್ದಿದೆ ಎಲ್ಲ ಲೋಕಗಳು ಹುಡ್ಕೊಂಬಂದ್ಬಿಟ್ರು ಸಿಕ್ಕಿದ್ರೆ ಕೇಳಿ. ಯಾರು ಅದೆಲ್ಲ ಶೂನ್ಯ. ನೀನ ಭಗವಂತ ನೀನವತರಿಸಿ ಜಗಕ್ಕುಪಕರಿಸಿ ನಮಗಪಕರಿಸೋ ನೀನ ಭಗವಂತ ಅಂತ ಹಾಡು ಹೇಳೋದು. ಇವ್ರು ಹೇಳ್ತಾರೆ ಚೆನ್ನಾಗಿ. ಕಲ್ಲಿಗೆ ಬಿಡಿ ಗೋಪುರ ರಾಜೇಶ್ ಪಿಕ್ಚರ್ ಹೇಳಿ, ಗೋರ್ ಕಲ್ಲಿಗೆ ಬಿಡಿ ಗೋಪುರ ಬೇಕೆ, 100 ಮಾಡಿದ ನರನಿಗೆ ನೆಲೆ ಇಲ್ಲ. ಮಾಡೋಕೆ ನೆಲೆ ಇಲ್ಲ, ಅವನಿಗೆ ಬಂಗ್ಲೆ ತರ ಎಲ್ಲ ಇದೆ. ಅದಕ್ಕೆ ಅದು ನಾವು ಅರ್ಥ ಮಾಡ್ಕೊಳಲ್ಲ. ನಾವೇನ್ ಮಾಡ್ತೀವಿ, ಸುಮ್ಮನೆ ಹಾಡು ಚೆನ್ನಾಗೈತೆ ಆಡ್ತಾ ಇರ್ತೀವಿ. ಅದ್ರಲ್ಲಿ ಅರ್ಥ ತಿಳ್ಕೊಂಡ್ರೆ ಅದು ಆ ಗಾಢ ಚೆನ್ನಾಗಿರ್ತದೆ. ನಾನು ಹೇಳೋದೇನಂದ್ರೆ ಒಳ್ಳೆ ಹುಚ್ಚ ಹೊಡ್ಬೋ ಅಷ್ಟೇ. ಕಬೀರ್ ಹೇಳಿದ ವಿಚಾರ ಫಸ್ಟ್ ನೀವು ಅರ್ಥ ನೀ ಬಂದು ರುಚಿ ನೋಡು ಒಮ್ಮೆ ಆದರೂ ನಿನ್ನನ್ನೇ ಕುಡಿಯಿಂದ ಅಟ್ಟಿ ಬಿಡುವರು. ಅವನ ಕವಿ ಬರ್ದವ್ನು ಯಾರು ಗೊತ್ತಾ? ಮೇಲಂಜ ಅವನು ತೆಗ್ಸಿರೋದು ಬಂದು ರುಚಿ ನೋಡು ನಿನ್ನನ್ನೇ ಕುಡಿಯಿಂದ ಅಟ್ಟಿ ಬಿಡುವರು. ನಮ್ಮ ಅಭಿಪ್ರಾಯ ಏನಪ್ಪಾ ಅಂತಂದ್ರೆ
ಸತ್ಸಂಗ ಕೇಳಿದಾಗ ಇದೆ ನಾವು ಜಡದ ಬಗ್ಗೆ ನಾವು ನೆಗ್ಲೆಕ್ಟ್ ಮಾಡಬೇಕು. ಜಡದಿಂದ ಏನೂ ಆಗಲ್ಲ. ಇವಾಗ ನೋಡಿ ದೇವಸ್ಥಾನದಾಗ ಹೋದ್ರೆ ನೀವು 1000 ರೂಪಾಯಿ ಪೂಜೆ ಸಾಮಾನು ತಗೊಂಡು ಕೊಟ್ಟರೆ ಅವ್ರೇನಾದ್ರು ನಿಮ್ಗೆ ಕೊಡ್ತಾರಾ? ವಾಪಸ್ ಹಣ್ಣು ಕಾಯಿ ಕೊಡ್ತಾರೆ ಸ್ವಾಮಿ. ಅದೇ ಕೊಡ್ತಾರೆ. ಆಮೇಲೆ ಅದ್ರಾಗ ಒಂದ್ ಹಿಡಿತಾರೆ. ದುಡ್ಡೆಲ್ಲ ಇಸ್ಕೊಂಡು ಅದು ಆಮೇಲೆ ಇವಾಗ ಹೆಂಗ ಹೋಗ್ಬಿಟ್ಟೈತಿ ಗೊತ್ತಾ? ಹಾ. ಕೃಷ್ಣಮ್ಮ ಒಂದ್ ಕಡೆ, ಈ ಹೂವ ಒಂದ್ ಕಡೆ, ಕಡ್ಡಿ ಒಂದ್ ಕಡೆ, ತೆಂಗಿನಕಾಯಿ ಒಂದ್ ಕಡೆ, ಎಲ್ಲ ಅಲ್ಲಲ್ಲ ಸತ್ಸಂಗಕ್ಕೆ ಬಂದ್ರೆ ದೇವರ ತೆಂಗಿನಕಾಯಿ ತರಬೇಕು, ಬಾಳೆಹಣ್ಣು ತರಬೇಕು, ದಕ್ಷಿಣೆ ಕೊಡ್ಬೇಕು ಅಂತ ಏನಿಲ್ಲ. ಭಕ್ತಿ ವಿಚಾರ ಸತ್ಯಸಂಗ ವಿಚಾರ ಹೇಳ್ತೀವಿ, ಕೇಳಿ ಸತ್ಯ ತಿಳ್ಕೊಳ್ಳಿ, ಅಸತ್ಯನ ಬಿಟ್ಬಿಡಿ. ಯಾವ್ದು ನಿಮ್ಗೆ ಯಾವ್ದು ಬೇಕೋ ಅದು ತಗೊಳ್ಳಿ, ಎಲ್ಲ ತಗೊಳ್ಳಿ ಅಂತ ನಾವು ಹೇಳಲ್ಲ. ಕಬೀರ್ ಸಾಹೇಬ್ರು ಏನು ಹೇಳಿದ್ರೆ, ಸತ್ಯ ಅಸತ್ಯದ ಬಗ್ಗೆ ನೀವು ಪರಿಶೀಲನೆ ಮಾಡಿ. ಸತ್ಯ ಯಾವುದು ಅಸತ್ಯ ಅಂತ ತಿಳಿದ್ಮೇಲೆ ನಿಮಗೆ ಅಸತ್ಯದ ಬಗ್ಗೆ ನಾವು ಬಿಡ್ತಾ ಹೋಗ್ಬೇಕು. ಅದಕ್ಕೆ ನಾವು ಎಷ್ಟು ವರ್ಷ ನಾವು ಸುತ್ತಿದ್ರು ಕೂಡ ನಮ್ಗೆ ಯಾವುದೂ ರಕ್ಷಣೆ ಕೊಡಲ್ಲ, ಕಾಪಾಡಲ್ಲ, ಮುಕ್ತಿ ಕೊಡಲ್ಲ. ಮುಕ್ತಿ ಬರಬೇಕಾದ್ರೆ ನಾವೇ ಜೀವನ ಶೈಲಿ ಐತಲ್ಲ ಬದಲಾಯಿಸ್ಕೊಂಡು ಮನಸ್ಸು ಇಂದ್ರಿಯ ಪ್ರಾಣಿ ಹಿಂಸೆ ಮೊದಲು ಬಿಡಬೇಕು. ಫಸ್ಟು ಮೊನ್ನೆ ಸ್ವಾಮಿಗಳು ಹೇಳಿದ್ರಲ್ಲ, ಮನುಷ್ಯರಿಗೆ ಪ್ರಾಣಿಗೆ ಏನು ವ್ಯತ್ಯಾಸ ಅಂತ. ನಮ್ಮ ಹತ್ರ ಪ್ರಾಣಿಗಳು ತಿನ್ನುವಂಥ ಆಯುಧಗಳು ಯಾವುವು ಇಲ್ಲ. ಕೈಯಿಂದ ಹಿಡಿದು, ಬಾಯಿಂದ ಹಿಡಿದು, ಹೊಟ್ಟೆ ಹಿಡಿದು, ಕರುಳಿಂದ ಹಿಡಿದು ಯಾವುದೂ ಇಲ್ಲ ಮನುಷ್ಯರಲ್ಲಿ. ಪ್ರಾಣಿಗಳಿಗೆ ಬೇರೆ, ಮನುಷ್ಯರಿಗೆ ಬೇರೆ ಇರೋದು. ನಾವು ಆಹಾರ ತಿನ್ನೋದಕ್ಕೆ ಎಷ್ಟು ಬೇಕೋ ಅಷ್ಟು ನಮ್ಗೆ ಕೊಟ್ಟವನು. ಇದು ಯಾರಿಗೂ ಗೊತ್ತಿಲ್ಲ. ಅದಾದ್ರೂ ಕತ್ತರಿಸಿ ತಿಂತಾರಲ್ಲ, ಎಷ್ಟಾಸೆ ಜನಗಳಿಗೆ. ಅದಕ್ಕೋಸ್ಕರವಾಗಿ ಕಬೀರ್ ಸಾಹೇಬ್ ಏನಾದ್ರು ಸತ್ಯ ಅಸತ್ಯದ ಬಗ್ಗೆ ತಿಳ್ಕೊಳ್ಳಿ. ಫಸ್ಟು ನೀವು ಜಡ ಏನು ಚೈತನ್ಯ ತಿಳ್ಕೊಂಡ್ರೆ ಕಬೀರ್ ಜ್ಞಾನ 1 ಲಕ್ಷನೂ ನಿಮ್ಗೆ ಒಳಗೆ ಹೋಗುತ್ತೆ. ನಾವು ಭಯ ಮನೆ ದೇವ್ರು ಹೋಗಿದ್ರೆ ಮನೆ ದೇವರು ಮಕ್ಕಳಿಗೆಲ್ಲ ಕಾಯಿಲೆ ಕೊಟ್ಬಿಡ್ತಾನೆ. ಯಾವ ದೇವರು ಕಾಯಿಲೆ ಕೊಡೋದು. ಏನ್ ನಿಮ್ಗೆ ಯಾವ ರೀತಿ ಮುಸ್ಕಾಗ್ತಾರೆ ಅಂದ್ರೆ, ಮೊನ್ನೆ ಹೇಳ್ತಾ ಇದ್ರು ರಾಮ ಮಾಂಸಾಹಾರಿ ಕಂಡ್ರಿ, ಕೃಷ್ಣನು ಮಾಂಸಾಹಾರಿ. ಭಗವಾನ್ ಅದೇ ಹೇಳಿದ್ರು. ನೋಡಿ ಆ ರೀತಿ ಮುಸ್ಕಾಗ್ತಿರ್ತಾರೆ. ಅದಕ್ಕೆ ತಿಂದ್ರಿ ಏನು ಆಗಲ್ಲ. ರಾಮನೇ ತಿಂದವನೇ ಏನು ಆಗಿಲ್ಲ. ಅವ್ರು ಪೂಜೆ ಮಾಡ್ತಾ ಇಲ್ವಾ ಅವಾಗ? ಹಂಗೆ ಮಾಯೆ ಮುಸ್ಕು ಆಗೋದ್ರಲ್ಲಿ ಈ ರೀತಿ ಪದಗಳನ್ನ ಟೆಕ್ನಿಕಲ್ ಆಗಿ ನಿಮ್ ಮೇಲೆ ಹೇರ್ತಾರೆ. ಆಗ ನೀವು ವಿಚಾರ ಮಾಡಬೇಕು. ಇದನ್ನೇನಕ್ಕೆ ಕೇಳೋದು ಅಂದ್ರೆ, ಅಂತ ಒಂದು ಸುಳ್ಳು ವಿಚಾರಗಳನ್ನ ವಿಚಾರ ಮಾಡಿ ದೂರ ಮಾಡೋದು. ಇದಕ್ಕೆ ಇನ್ನೊಂದು ವರ್ಗ ಒಂದು ವ್ಯತಿರೇಕ ಆಯ್ತು. ಸೈನ್ಸ್ ಮತ್ತು ಉದ್ಯೋಗ ದೃಷ್ಟಿಯಿಂದ ತಿನ್ಲೇಬೇಕು ಅನ್ನೋಂತಕ್ಕಂಥ ಒಂದು ಇದೆ. ಯಾಕಂದ್ರೆ ಇವಾಗ ಕುರಿ ಮೇಯಿಸ್ತೀವಿ, ಕುರಿನಿಂದ ಎಷ್ಟು ಒಂದು ಉದ್ಯೋಗ ಸೃಷ್ಟಿ ಆಗುತ್ತೆ. ಕಟ್ ಮಾಡೋದು, ಮೇಯಿಸೋದು. ನೀವು ಹಾಲು 1 ಲೀಟರ್ ಹಾಲು ಅದಕ್ಕೆ 1 ಲೀಟರ್ ಹಾಲು ಉತ್ಪಾದನೆ ಮಾಡಕ್ಕೆ 280 ರೂಪಾಯಿ 300 ರೂಪಾಯಿ ಕಟ್ಕೊತಾರೆ. ನಾವು 40 ರೂಪಾಯಿ ಕೊಟ್ಟು ಕುಡಿತಾ ಇದ್ದೀವಿ. ಏನಕ್ಕೆ ಬೇಕದು? ಹಾಲು ಯಾವ ದೇಹಕ್ಕೂ ಬೇಕಾಗಿಲ್ಲ ಅಂತಾರೆ. ಅದು ತನ್ನ ಪ್ರಾಣಿಗಳಿಗೆ ಮಾತ್ರನೇ ಬೇಕಾಗಿರೋದು. ಅದು ಮರಿಗಳಿಗೆ ಮಾತ್ರ. ನಾವು ಹಸುಗಳನ್ನ ಸಾಕಿ ಆ ಹುಲ್ಲು, ಆ ನೀರು ಸಿಗ್ತಾ ಇದ್ದು ಕುಕ್ಸಟ್ಟೆ, ಭೂಮಿ ಐತೆ ಕುಕ್ಸಟ್ಟೆ, ಬೆಳ್ಳು ಮಾಡಿ 1 ಲೀಟರ್ 300 ರೂಪಾಯಿ ಕಟ್ಕೊತಾರೆ. ಬೇಡ ನಾಳೆ ಬೇರೆ ಬೆಳಿ, ಅದ್ರೊಳಗೆ ಭತ್ತ ಬೆಳಿ, ಗೋಧಿ ಬೆಳಿ, ಅವನು ಅಷ್ಟೇ ಬೇಕಾಗಿಲ್ಲ. ಅವನು ಸಾಕಕ್ಕೆ ಅವ್ನು ಹೊಟ್ಟೆ ಪಾಟ್ ನೋಡೋದಕ್ಕೆ ಅವ್ನು ಹೇಳೇ ಹೇಳ್ತಾನೆ ಸ್ವಾಮಿ. ಇವಾಗ ಇದು ತಗೊಳ್ಳಿ ಅಂತ ಡಾಕ್ಟರ್ ಏನ್ ಮಾಡ್ತಾರೆ, ಅವ್ನು ಕೊಟ್ಟಿರ್ತಾರೆ ದುಡ್ಡು, ಅನೌನ್ಸ್ ಮಾಡಪ್ಪ ಇದು ಅಂತ. ಡಾಕ್ಟರ್ ಎಲ್ಲ ಹೇಳವ್ರೆ ಮಂಡಿನವ್ರಿಗೆ ತಿನ್ರಿ ಅಂತ. ಅದಕ್ಕೆಲ್ಲ ತಿರ್ಗಾ ಪುನರಾವರ್ತನೆ ಮಾಡ್ಕೊಂಡವ್ರ ಪಾಪ ಬಿಟ್ಟಿರೋರೆಲ್ಲ. ಸಸ್ಯಾಹಾರದಿಂದನೂ ನಿಮ್ಗೆ ಇದು ಕಾಯಿಲೆ ವಾಸಿ ಆಗೋ ಗುಣಗಳು ಇದೆಯಲ್ಲ. ಚಿಕನ್ ತಿನ್ನೋದು ವಿಟಮಿನ್, ಪ್ರೋಟೀನ್, ಸೋಯಾಬೀನ್ ಸಿಗ್ತದಂತೆ. ಸೋಯಾಬೀನ್ ಯಾಕೆ ತಿನ್ನಲ್ಲ ನೀವು? ಚಿಕನ್ ಮತ್ತೆ ಉದ್ಯೋಗ ದೃಷ್ಟಿಯಿಂದ ಬಹಳ ಇಲ್ಲ ನೀವು ಅದು ಮಾಡ್ಕೊಂಡ್ಬಿಟ್ಟಿದೀವಿ ಅಷ್ಟೇ. ಬದ್ಲಿ ಮಾಡಕ್ಕೆ ಕಷ್ಟ. ಬೆಳೆದ್ಬಿಟ್ಟವ್ರೆ. ಭೂಮಿ, ಅಷ್ಟು ನೀರು, ಅಷ್ಟು ಮೇವು ಸಿಕ್ಕಿದ್ರೆ ಏನೇನೋ ಬೆಳಿಬಹುದು.